ವ್ಯವಸ್ಥೆ ರೂಪಾಂತರಗೊಳ್ಳೋದು ಪ್ರಕೃತಿಯಲ್ಲಿ ಅತ್ಯಂತ ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ, ಪ್ರೋಸೆಸ್ ಅದು. ನಾವೊಂದು ರೇಷ್ಮೆ ಹುಳುವಿನ ಚರಿತ್ರೆಯನ್ನು ನಾವು ಭಾಳ ಜನ ಕೇಳ್ತೀವಿ, ಅದು ಚಿಟ್ಟೆಯಾಗಿ ರೂಪಾಂತರಗೊಳ್ಳೋದು. ಕಡೆಗೆ ಒಂದು ರೇಷ್ಮೆ ನೂಲು ನಮಗೆ ಸಿಗುತ್ತೆ, ಅದರಿಂದ ಸಿಗುವಂಥ ಆನಂದ ಅನೇಕರು ಅನುಭವಿಸಿದ್ದೀವಿ, ನೋಡಿದ್ದೀವಿ, ಈ ಥರ ಎಲ್ಲ ಆಗಿದ್ವಿ. ಹಾಗೆ ಚುನಾವಣೆಯ ಸಂದರ್ಭದಲ್ಲಿ ಒಂದು ಸವಾಲನ್ನು ಎದುರಿಸಲಿಕ್ಕೆ ಅಂತ ಹುಟ್ಟಿದಂಥ ಅನೌಪಚಾರಿಕವಾಗಿ ಆರಂಭ ಆದಂಥ ನಮೋ ಬ್ರಿಗೇಡ್ ಇವತ್ತು ಒಂದು ಹಂತಕ್ಕೆ ಶಾಶ್ವತವಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರುವಂಥ ಯುವ ಬ್ರಿಗೇಡ್ ಆಗಿ ಅದು ರೂಪಾಂತರಗೊಳ್ತಾ ಇದೆ. ನಾನು ಆರಂಭದಲ್ಲಿ ಅದಕ್ಕೆ ನನ್ನ ತುಂಬ ಹೃದಯದ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಮತ್ತು ಮುಂದಿನ ದಿನಗಳಲ್ಲಿ ಒಂದು ಭದ್ರವಾಗಿರ್ತಕ್ಕಂಥ ಸಾಮಾಜಿಕ ಕ್ರಾಂತಿಯಾಗಿ ಅದು ಬದಲಾಗಲಿ ಅಂತ ನಿಮ್ಮೆಲ್ಲರ ಎದುರಿಗೆ ಹಾರೈಸಲಿಕ್ಕೆ ಅಂತ ಬಯಸ್ತೀನಿ. ನಾನು ಕಿರಣ್ ಅವ್ರು ತಗೊಂಡಿರ್ತಕ್ಕಂಥ ಅವಧಿಯನ್ನು ಸ್ವಲ್ಪ ಓವರ್ಲ್ಯಾಪ್ ಮಾಡಿಕೊಂಡೆ ಮುಂದೆ ಹೋಗ್ತೀನಿ. ನಾನು ಕನ್ನಡದ ಸೀರಿಯಲ್ಗಳ ಥರ ಮೊದಲನೇ 3-4 ನಿಮಿಷ ಅದೇ ನಿನ್ನೆದೇ ಕಾಣಿಸುತ್ತಾನೆ ಆ್ಯಕ್ಚುಲಿ ಒಂದ್ಸರಿ. ಅಚ್ಚೇ ದಿನ ಆನೆ ವಾಲಾ ಹೈ ಅಂತ ಹೇಳಿ ಈ ಚುನಾವಣೆಯಲ್ಲಿ ಯಾರೋ ಪುಣ್ಯಾತ್ಮರು ಒಂದು ಒಳ್ಳೇದಾಗಿರ್ತಕ್ಕಂಥ ಘೋಷಣೆ ಕೊಟ್ಟರು. ಇವತ್ತು ಸಣ್ಣ ಸಣ್ಣ ಮಕ್ಕಳು ಕೂಡ ಅದನ್ನು ಹೇಳ್ತಾರೆ ಅನೇಕ ಕಡೆಗಳಲ್ಲಿ. ರಸ್ತೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಚುನಾವಣೆ ದಿನ ಹೇಳ್ಕೊಂಡು ಓಡಾಡಿದಂಥ 100 ಘಟನೆಗಳನ್ನ ರಾಜ್ಯದಲ್ಲಿ ನಾವು ಕೇಳಿದ್ದೀವಿ. ಕಿರಣ್ ಅವರು ಅನೇಕ ಸಂಗತಿಗಳನ್ನ ಹೇಳಿದ್ದಾರೆ. ಎಂಪವರ್ಡ್ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿಂದ ಹಿಡಿದು ನೆಂಟರನ್ನ ಮತ್ತು ಉಳಿದವ್ರನ್ನ ನೇಮಕ ಮಾಡ್ಕೊಳ್ಬಾರ್ದು ಅನ್ನುವವರೆಗೆ ಕಳೆದ 15 ದಿನಗಳಲ್ಲಿ ಒಂದು ಫೀಲ್ ಗುಡ್ ಆಗಿರ್ತಕ್ಕಂಥ ಫ್ಯಾಕ್ಟರ್, ನಮಗೆ ಒಂದು ಹಿತಾನುಭವದ 15 ದಿನಗಳು. ಸಾಧಾರಣವಾಗಿ ಇಲ್ಲಿ ಅನೇಕ ಜನ, ನನ್ನನ್ನು ಸೇರಿಸಿ ಅನೇಕ ಜನ, ಚುನಾವಣೆ ಆದ್ಮೇಲೆ ಬಹಳ ಖುಷಿಯಲ್ಲಿ ಇರ್ತೀವಿ ಅಂತ ಏನಿಲ್ಲ. ಚುನಾವಣೆ ರಿಸಲ್ಟ್ನವರೆಗೆ ಬಹಳ ಆನಂದದಲ್ಲಿ ಇರ್ತೀವಿ ನಾವು. ನನ್ನ ಒಂದು 7-8 ವರ್ಷದ ರಾಜಕೀಯ ಜೀವನದ ಅನುಭವದಲ್ಲೂ, ಅದಕ್ಕೆ ಮುಂಚೆ ಸಾಮಾಜಿಕ ಕಾರ್ಯಕರ್ತನಾಗು, ಹಾಗೆ ನಿಮ್ಮಲ್ಲೂ ಅನೇಕರ ಅನುಭವದಲ್ಲಿ ಗೆಲುವಿನ ಸಂಭ್ರಮ ಬಹಳ ದಿನ ಉಳ್ಕೊಳ್ಳುತ್ತೆ ಅಂತ ಏನಿಲ್ಲ. ಗೆದ್ದೊಂದು 2-3 ದಿನಕ್ಕೆ ನಮಗೆ ಅದರ ಅನೇಕ ನಿರಾಸಕ್ತಿ ಇರ್ಬೋದು, ನಿರುತ್ಸಾಹ ಇರ್ಬೋದು, ಸ್ಟಾರ್ಟ್ ಸ್ಕ್ರೀಪಿಂಗ್ ನಿಧಾನಕ್ಕೆ. ಆದರೆ ನಮ್ಮಲ್ಲಿ ಅನೇಕರ ಅನುಭವ, ಮತ್ತೆ ನಾನು ಹೇಳ್ತೀನಿ ನನ್ನ ಸ್ವಂತದ್ದು ಅನುಭವ. ಇವತ್ತೇನಾದ್ರೂ ಹೇಳ್ಕೊತಾ ಇದ್ರೆ ನನ್ನ ಸ್ವಂತದ್ದು ಅನುಭವ ಸೇರಿಸಿ. ಮೇ 26ರಿಂದ ಅಂತ ಅನ್ಕೊಳ್ಳಿ, ಅಥವಾ ಮೇ 16ರಿಂದ ಅಂತ ಅನ್ಕೊಳ್ಳಿ, ಗೆಲುವಿನ ನಂತರ ಇವತ್ತಿನವರೆಗೆ ಜೂನ್ 8ನೇ ತಾರೀಕುವರೆಗೆ ಸೇರಿದ್ರೆ ಎಲ್ಲ ಒಂದ್ ಕಡೆ ನಿಟ್ಟಿಸಿರು ಬಿಡುವಂತ ಯಾವುದೇ ಸಂದರ್ಭಗಳು ನಮ್ಗೆ ಇಲ್ಲಿವರೆಗೆ ಬರಲಿಲ್ಲ. ದೇಶದ ಪರಿಸ್ಥಿತಿ ಕಾರಣಕ್ಕೆ ಬರ್ಬೋದು, ಬಟ್ ದ ವೇ ಇಟ್ ಇಸ್ ಬೀಯಿಂಗ್ ಹ್ಯಾಂಡಲ್ಡ್ ಅನ್ನೋದಕ್ಕೆ ನಮ್ಗೆಲ್ಲ ನಿಟ್ಟುಸಿರು ಬಿಡುವಂತ ಸಂದರ್ಭಗಳು ಇಲ್ಲಿವರೆಗೆ ಬರಲಿಲ್ಲ. ಬಹಳ ಬೇಗ ಬಂದ್ಬಿಡುತ್ತೆ, ಗೆದ್ದ ಮರುಕ್ಷಣದಲ್ಲಿ ಬಂದ್ಬಿಡುತ್ತೆ ಅನ್ಸತ್ತೆ. ಆದ್ರೆ ಇಲ್ಲಿವರೆಗೆ ಬರಲಿಲ್ಲ. ಈ ಹೊಗಳಿಕೆನೋ ಅಥವಾ ಈ ಒಂದು ಉತ್ಸಾಹವನ್ನು ಕ್ಷಣಿಕ ಅಂತ ಕೆಲವರು ಹೇಳ್ಬಿಡ್ಬೋದು, ಆದ್ರೆ ನಾನು ಅಷ್ಟು ಸಿನಿಕ ಅಲ್ಲ ಇದನ್ನ ಕ್ಷಣಿಕ ಅಂತ ಹೇಳುವಷ್ಟು. ಯಾಕಂದ್ರೆ ಇದ್ರ ಹಿಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರಯತ್ನ ಇದೆ, ತಪಸ್ಸಿದೆ. ಯಾವುದೋ ಹುಟ್ಟಿನ ಕಾರಣಕ್ಕೆ, ಯಾವುದೋ ಸಾವಿನ ಕಾರಣಕ್ಕೆ ನಿರ್ಮಾಣ ಆದಂತ ಹವ ಅಲ್ಲ ಇದು. ಇದೊಂದು ಪರಿಶ್ರಮದ ಕಾರಣಕ್ಕೆ ನಿರ್ಮಾಣ ಆದಂತ ಹವ. ಈ ಸಲ ಮೋದಿ ಅಲೆ ಅಂತ ಹೇಳಿದ್ರೆ ಅದು ಬೇರೆ ಅಲೆಗಳಿಗೆ ಅದು ಬಹಳ ವ್ಯತ್ಯಾಸ ಇದೆ. ಬೇರೆ ಅಲೆಗಳು ಹುಟ್ಟಿದ್ದಕ್ಕೆ ನಿರ್ಮಾಣ ಆಗಿದ್ದು, ಅಥವಾ ಸತ್ತಿದ್ದಕ್ಕೆ ನಿರ್ಮಾಣ ಆಗಿದ್ದು, ಅಥವಾ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿದ್ದು. ಇದು ಬೆವರು ಹರಿಸಿ ನಿರ್ಮಾಣ ಆಗಿರ್ತಕ್ಕಂಥ ಅಲೆ ಇದು. ಆ ಬೆವರು ನರೇಂದ್ರ ಮೋದಿ ಮಾತ್ರ ಅಂತೇಳಿ ಹೀರೋ ವರ್ಷಿಪ್ಗೆ ಹೋಗೋದಿಲ್ಲ ನಾನು. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಮತ್ತು ಇಲ್ಲಿ ಕುತ್ಕೊಳ್ಳದೆ ಇರ್ತಕ್ಕಂಥ ಲಕ್ಷಾಂತರ ಜನ ಕಾರ್ಯಕರ್ತರು, ನಾವು ನಮೋ ಬ್ರಿಗೇಡ್ ಅಂತ ಗುರುತಿಸ್ಕೊಳ್ಳೋಷ್ಟಾದ್ರೂ ನಮ್ಗೊಂದು ಸಣ್ಣದಾಗಿರ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಅಷ್ಟಲ್ದಿದ್ರು ಒಂದು ಸಣ್ಣದಾಗಿರ್ತಕ್ಕಂಥ ಅಹಂಕಾರ ಇದೆ ನಮ್ಗೆ ಗುರುತಿಸ್ಕೊಳ್ಳಕ್ಕೆ. 1000 ಜನ ಗುರುತಿಸ್ಕೊಳ್ಳಕ್ಕೂ ಇಷ್ಟಪಡ್ಲಿಲ್ಲ ಅಂತಲೇ. ಅವ್ರು ಇಲ್ವೇ ಇಲ್ಲ, ನಮೋ ಬ್ರಿಗೇಡ್ ನಲ್ಲೂ ಇಲ್ಲ. ನೀವೇ ಲೆಕ್ಕ ಹಾಕಿ, ಬಹಳ ಜನ ನಮೋ ಬ್ರಿಗೇಡ್ ನಲ್ಲಿ ಕೆಲಸ ಮಾಡಿದ ಕಾರ್ಯಕರ್ತರು ಅವ್ರು ಆಮೇಲೆ ನಮೋ ಬ್ರಿಗೇಡ್ ಹತ್ರಕ್ಕೆ ಬರಲಿಲ್ಲ ಅಂತಾನೆ, ನಮ್ ಕೆಲಸ ಮುಗೀತು ಅಂತ ಹೋಗ್ಬಿಟ್ಟಿದ್ದಾರೆ. ಅಂದ್ರೆ ಆ ತರದ ಪರಿಶ್ರಮಗಳು ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಇರ್ತಕ್ಕಂಥವ್ರು, ಓಟ್ ಹಾಕ್ಲಿಕ್ಕೆ ಅಂತ ಬಂದಿರೋರು ನಿನ್ನೆ ನನಗೆ ಧಾರವಾಡದಲ್ಲಿ ಸಿಕ್ಕಿದ್ರು, ಗಂಡ ಹೆಂಡತಿ ಇಬ್ರು. ದೇ ಡಿಂಟ್ ಹ್ಯಾವ್ ಜಸ್ಟ್ ಎನಿಥಿಂಗ್ ಎಲ್ಸ್ ಅಂದೆ. ನೀವೇನ್ ತವ್ರ ಮನೆ ನೋಡಕ್ ಬಂದ್ರ ಅಥವಾ ಗಂಡನ ಮನೆ ನೋಡಕ್ ಬಂದ್ರ ಅಂದ್ರೆ ಏನೂ ಇಲ್ಲ ಸರ್, ಬರೇ ಓಟ್ ಹಾಕಕ್ಕೆ ಬಂದಿದ್ದು. ನಮ್ ಫ್ಲೈಟ್ ಬೇರೆ ಲೇಟ್ ಆಗಿ ಓಟ್ ಹಾಕೋ ದಿನಾನೇ ನಾವು ರೀಚ್ ಆಗಿದ್ದು ಅನ್ನುವಷ್ಟರ ಮಟ್ಟಿಗೆ ಇದ್ರಲ್ಲಿ ಪರಿಶ್ರಮ ಇತ್ತು. ಇದನ್ನ ಹುಚ್ಚು ಅಂತೀರಾ, ಉನ್ಮಾದ ಅಂತೀರಾ, ನಾನು ಒಪ್ಕೊಳ್ಳೋದೇ ಇಲ್ಲ. ಇದು ಜಡ್ಜ್ಡ್ ಆಗಿರ್ತಕ್ಕಂಥ ಉತ್ಸಾಹ. ಇದ್ರ ಹಿಂದೆ ಕುರುಡು ಅಭಿಮಾನ ಎಲ್ಲೂ ಕೂಡ ಇರಲಿಲ್ಲ. ನಾವು ಸುಮ್ಮನೆ ಏನೋ ನೋಡಕ್ ಚೆನ್ನಾಗಿದ್ದಾರೆ ಅಂತಲೋ, ಬಹಳ ಇಷ್ಟ ಆಯ್ತು ಅಂತಲೋ, ಈ ಮನೆತನದಲ್ಲಿ ಹುಟ್ಟಿದ್ದಾರೆ ಅಂತಲೋ ನಾವು ಹಿಂದೆ ಹೋಗಿದ್ದಲ್ಲ. ದೇಶದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾವು ಇದಕ್ಕೋಸ್ಕರ ನಾವು ತೊಡಗಿಕೊಂಡ ಅಚ್ಚೇ ದಿನ ಆನೆ ವಾಲಾ ಹೈ ಅಂತಕ್ಕಂಥ ಘೋಷಣೆಯಿಂದ ನಾವು ಹೊರಟ. ಅಚ್ಚೇ ದಿನ ಆಗಯ ಅನ್ನುವಷ್ಟು ಹುಂಬ ಅಲ್ಲ ನಾನು ಏಕ್ದಮ್ ಒಂದ್ಸರಿ. ಇಟ್ ನೀಡ್ಸ್ ಸಮ್ ಮೋರ್ ಟೈಮ್ ಒಂದ್ಸರಿ. ಹಾಗಂತೇಳಿ ಬರೋದಿಲ್ಲ ಅಂತ ನಾನು ಆಗ್ಲೇ ಹೇಳಿದಾಗ ಕ್ಷಣಿಕತನೂ ಇಲ್ಲ, ಬಟ್ ಇಟ್ ನೀಡ್ಸ್ ಸಮ್ ಮೋರ್ ಟೈಮ್ ಅಂತ. ಆದ್ರೆ ಅಚ್ಚೇ ದಿನ ಆರಹ ಹೈ ಅಂತ ಹೇಳ್ಬೋದಾ ಅಂತ ಕೇಳಿದ್ರೆ ಅಷ್ಟು ಉತ್ಸಾಹ ಅಂತೂ ನಮ್ಮ ಹತ್ರ ಇದೆ. ಅದ್ರಲ್ಲೊಂದು 8 ಅಂಶಗಳನ್ನ ಕಿರಣ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ. ನನ್ನ ವಿಷಯಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ಇನ್ನೂ ಈ ತರದ 100 ಸಂಗತಿಗಳು ನಡೆದಿದ್ದಾವೆ ಕಳೆದ 15 ದಿನಗಳಲ್ಲಿ. ಒಳ್ಳೇದು ಗುರುತಿಸೋದು ನಮ್ಮ ಸಮಾಜದಲ್ಲಿ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಸಮಸ್ಯೆ ಏನಂದ್ರೆ ಒಳ್ಳೇದನ್ನ ಗುರುತಿಸೋದು ಇಲ್ಲ, ಒಳ್ಳೇದನ್ನ ಹರಡೋದು ಇಲ್ಲ. ಅನೇಕ ಸಲ ಜೇನ್ ನೊಣ ಆಗೋದ್ರ ಬದಲು ನಾವು ಸಾಮಾನ್ಯ ನೊಣ ಆಗ್ಬಿಡ್ತೀವಿ. ಅದು ಹೊಲಸಲ್ಲೇ ಇರುತ್ತೆ ಮತ್ತು ಕಾಯಿಲೆಯನ್ನ ಹರಡುತ್ತೆ, ಹಾಗಾಗ್ಬಿಡ್ತೀವಿ ಅನೇಕ ಸಲ. ಆದ್ರೆ ಜೇನ್ನೊಣ ಇದು ಎರಡೂ ಮಾಡೋದಿಲ್ಲ. ಒಂದು ಹನಿ ಬಿ, ಒಂದು ಜೇನ್ನೊಣ ಅದು ಮಧುವನ್ನ ಸಂಗ್ರಹಿಸುತ್ತೆ, ಜೇನುತುಪ್ಪವನ್ನ ಕೊಡುತ್ತೆ ಒಂದ್ಸಲಿ. ಅದೂ ನೊಣವೇ, ಇದೂ ನೊಣವೇ ಎರಡು.
ಅದು ಜೇನು ನಿರ್ಮಾಣ ಮಾಡಿದ್ರಿಂದ ಜೇನು ನೊಣ ಆಗಿದೆ, ಇದು ಏನೋ ಮಾಡದೇ ಇರೋದ್ರಿಂದ ಬರೇ ನೊಣವಾಗೇ ಇದೆ ಅಂತಾರೆ. ಸಮಾಜದಲ್ಲಿ ನಮಗೆ ಜೇನು ನೊಣಗಳು ಬೇಕು. ಈ 15-20 ದಿನದಲ್ಲಿ ಹೇಳಿ ನೋಡೋಣ ಅಂತಾರೆ. ನಿಮಗೆ ಖುಷಿ ಆಗುವಂತ ರೀತಿಯಲ್ಲಿ ಈ ಸರ್ಕಾರದಲ್ಲಿರುವಂತ ವ್ಯಕ್ತಿಗಳು, ದೇಶದ ಪರಿಸ್ಥಿತಿ ಎಲ್ಲ ನಮ್ಗೆ ಇದನ್ನ ನೋಡಿದಾಗ ಆನಂದ ಆಗಿದೆ, ನಮಗೆ ಇದನ್ನ ನೋಡಿದಾಗ ಸಂತೋಷ ಆಗಿದೆ, ನಮ್ಗೆ ಇದನ್ನ ನೋಡಿದಾಗ ಖುಷಿ ಆಗಿದೆ ಅಂತ ನೀವ್ ಹೇಳಿ. ಈಗ ಆ ಕಿರಣ್ ಹೇಳಿದ್ದಾರೆ 10-15 ದಿನ ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಹೇಳದೇ ಇರ್ತಕ್ಕಂಥ, ನಾವು ನೋಡಿರ್ತಕ್ಕಂಥ, ನಾವು ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಸಂಗತಿಗಳನ್ನ ಯಾರು ಬೇಕಾದ್ರೆ ಹೇಳಿ, ಒಂದು 10-15 ಜನ ಹೇಳಿ, ಆಮೇಲೆ ನಾನು ನನ್ನ ವಿಷಯಕ್ಕೆ ಹೋಗ್ತೀನಿ. ಹುಡುಕಿದ್ದೀರಾ, ನೋಡ್ತಾ ಇದ್ದೀರಾ ನಂತರದ ದಿನಗಳಲ್ಲಿ ಏನ್ ವಾಟ್ ಅಂತ ದಿನಕ್ಕೆ 12 ಗಂಟೆ ಜನರಲ್ ಹೇಳ್ಬೇಡಿ, ಬಹಳ ಶಿಸ್ತುಬದ್ಧ ಅಂತ ಹೇಳ್ಬೇಡಿ. ವಾಟ್ ದಿನಕ್ಕೆ 12 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಎಷ್ಟರವರೆಗೆ ಅಂದ್ರೆ ಬಹಳ ಅಧಿಕಾರಿಗಳು 6 ಗಂಟೆಗೆ ಟೇಬಲ್ಗಳು ಬುಕ್ ಮಾಡ್ತಾ ಇದ್ರು ಸುತ್ತಮುತ್ತ. ಟೇಬಲ್ ಯಾಕೆ ಬುಕ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿದೆ, ಮಸಾಲೆ ದೋಸೆ ತಿನ್ನೋರು ಟೇಬಲ್ ಬುಕ್ ಮಾಡಲ್ಲ. ಬಹಳ ಅಧಿಕಾರಿಗಳು 6 ಗಂಟೆಗೆ ಟೇಬಲ್ ಬುಕ್ ಮಾಡ್ತಿದ್ರು. ಈಗ ಯಾರಿಗೂ ಟೇಬಲ್ ಬುಕ್ ಮಾಡಕ್ಕೆ ಟೈಮ್ ಸಿಗ್ತಾ ಇಲ್ಲ. ಬಾಸ್ ಅವ್ರು ಹೇಳ್ದಾಗೆ ಅಥವಾ ನಾನು ಹೇಳುವಾಗ ಹೆಡ್ ಮಾಸ್ಟ್ರು ಅವರೇ ಸ್ಕೂಲಿಂದ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಟೀಚರ್ ಎಲ್ಲ ಹೊರಗೆ ಹೋಗಕ್ಕಾಗತ್ತೆ. ಅಂತ ಪರಿಸ್ಥಿತಿ ಬಹಳ ಜನರಿಗೆ ಬಂದ್ಬಿಟ್ಟಿದೆ. ಇವಾಗ 12 hours ಕಾಲಿಗೆ ಬೀಳ್ಬೇಡಿ ಅಂತ ಹೇಳಿದ್ರೆ, ಯಾಕಂದ್ರೆ ಕಾಲಿಗೆ ಬೀಳೋದು ಹಿರಿಯರನ್ನು ಗೌರವಕ್ಕೆಲ್ಲ, ನಾಟಕ ಮಾಡಕ್ಕೆ ಅಂತ ಜಗತ್ತಿಗೆ ಗೊತ್ತು ಒಂದ್ಸಲಿ. ಹಾಗಾಗಿ ಆ ನಾಟಕವನ್ನ ನಿಲ್ಲಿಸುವಂತ ಗಂಭೀರ ಪ್ರಯತ್ನ ಮಾಡಿದ್ರು. ಒಂದ್ ನಿಮಿಷ ನಾನು ಕೈ ತೋರಿಸ್ಬಿಡ್ತೀನಿ, ದಯವಿಟ್ಟು ಹೇಳಿ. ಹತ್ರಕ್ಕೆ ಸೇರಿಸಬೇಡಿ ಅಂತ ಹೇಳಿದ್ರು, ಬರೇ ಗೈಡ್ ಲೈನ್ ಇಶ್ಯೂ ಮಾಡ್ಲಿಲ್ಲ. ಉತ್ತರ ಪ್ರದೇಶದ ಬಿಜೆಪಿ MP ಒಬ್ರು ಪಾಪ ಗೊತ್ತಿರ್ಲಿಲ್ಲ, ಅವ್ರೇನು ಹ್ಯಾಬಿಚುವಲ್ ಅಫೆಂಡರ್ ಅಲ್ಲ. ನಾವು ಅನೇಕ ಹ್ಯಾಬಿಚುವಲ್ ಅಫೆಂಡರ್ಗಳನ್ನ ನೋಡಿದೀವಿ ನಾವು ಒಂದ್ಸಲಿ. ಆಕೆ ಹೊಸಬ್ರು ಗೊತ್ತಿರ್ಲಿಲ್ಲ, ತಂದೆ OSD ಮಾಡ್ಕೊಂಡಾಗ he just rang up and told either you resign or let your father resign ಅಂತ. ಮತ್ತೆ ಯಾವುದೇ MP ಯಾರು ರಿಸೈನ್ ಮಾಡ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ಅವ್ರ ಅಪ್ಪನ ಹತ್ರ ರಿಸೈನ್ ಮಾಡ್ತಿದ್ರು. he just didn't issue guidelines. ಆಮೇಲೆ ಒಳ್ಳೆದು ನೋಡಿದೀವಿ, ನನಗಿಂತದೇ ಬೇಕಾಗಿರೋದು ಮೊಬೈಲ್. ಅದು ಎಚ್ಚರಿಕೆ, ಅದು ನಾಟ್ ಸಮಥಿಂಗ್ ಗುಡ್ ಅಂತ. ಎಚ್ಚರಿಕೆಗಳಲ್ಲ. ಎಲ್ಲ ಇಲಾಖೆ ಕಚೇರಿಗಳಿಗೆ ಭೇಟಿ ಕೊಟ್ಟರು. ಎಲ್ಲ ಈಚೆ ಕಚೇರಿಗೆ ಹೋಗ್ಲಿಲ್ಲ ಅವರು, ಪ್ರೈಮ್ ಮಿನಿಸ್ಟರ್ ಆಫೀಸ್ ಕಚೇರಿಗೆ ಗಮನ ಕೊಟ್ಟರು ಅಂತಲೇ. ಫೈಲಿಂಗ್ ಸೆಕ್ಷನ್ಗೆ ಹೋದ್ರು. ಫೈಲಿಂಗ್ ಸೆಕ್ಷನ್ ನ ಕ್ಲರ್ಕಿಗೆ ಜೀವಮಾನದ ಅತಿ ದೊಡ್ಡ ಶಾಕ್ ಅದು. ರೂಡ್ ಶಾಕ್ ಅಲ್ಲ, ವೆಲ್ಕಮ್ ಶಾಕ್. ಯಾಕಂದ್ರೆ ಸೆಕ್ರೆಟರಿನೇ ಬರ್ತಾ ಇರ್ಲಿಲ್ಲ ಫೈಲಿಂಗ್ ಸೆಕ್ಷನ್ಗೆ. ಫೈಲಿಂಗ್ ಸೆಕ್ಷನ್ ನೋಡ್ಬಿಟ್ಟು ಕಂಪ್ಯೂಟರ್ನ ಈ ಯುಗದಲ್ಲಿ, ಡಿಜಿಟಲ್ ಯುಗದಲ್ಲಿ ಇಷ್ಟೊಂದು ಫೈಲ್ಸ್ ಯಾಕೆ ಇಟ್ಕೊಂಡಿದ್ದೀರಿ? ಯು ಥಿಂಕ್ ಸಮ್ ವೇ ಟು ಇಂಪ್ರೂವೈಸ್ ದಿಸ್ ಸೆಕ್ಷನ್. ಇನ್ನೊಂದು 15 ದಿವಸ ಯು ಕಮ್ ಟು ಮೀ ಅಂತ ಹೇಳಿದ್ರೆ, ಯಾರಿಗೆ? ಒಬ್ಬ ಕ್ಲರ್ಕಿಗೆ. ಯು ಕಮ್ ಟು ವಿ ಹೌ ಟು ಇಂಪ್ರೂವೈಸ್ ಇಟ್ ಅಂತ ಹೇಳಿದ್ರು. ನಿನ್ನೆ ಅಧಿಕಾರಿಗಳಿಗೆ ಇಶ್ಯೂ ಮಾಡಿರ್ತಕ್ಕಂಥ ಗೈಡ್ ಲೈನ್ಗಳಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, ಎಲ್ಲಾ ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ನೀವು ಮೆಟ್ಲು ಹತ್ಕೊಂಡು ಹೋಗಕ್ ಆಗಲ್ಲ, ಶಕ್ತಿ ಇದ್ರು ಕೂಡ. ಯಾಕಂದ್ರೆ ಎಲ್ಲಾ ಮೂಲೆಗಳಲ್ಲೂ ಗುಟ್ಕಾ ಇರುತ್ತೆ ಅಥವಾ ಎಲ್ಲಾ ಮೂಲೆಗಳಲ್ಲೂ ಗಲೀಜ್ ಇರುತ್ತೆ. ನಿನ್ನೆ ಅದನ್ನೂ ಗಮನಿಸಿ ಒಂದು ಗೈಡ್ ಲೈನ್ಸ್ ಇಶ್ಯೂ ಮಾಡಿದ್ದಾರೆ. ಎಲ್ಲೂ ಕೂಡ ಓಪನ್ ಸ್ಪೇಸ್ ಗಳನ್ನ ಅದನ್ನ ಬಿನ್ ಎರಡು ರೀತಿಯಲ್ಲಿ ಮಾಡಬಾರದು ಅಂತ ಹೇಳಿ. ಚೀಫ್ ಮಿನಿಸ್ಟರ್ಗಳಿಗೆಲ್ಲ, ಎಲ್ಲ ಮಿನಿಸ್ಟರ್ಗಳಿಗೆ, ಚೀಫ್ ಮಿನಿಸ್ಟರ್ಗೆ ಹೇಳಕ್ಕೆ ಇನ್ನೊಂದು 6 ತಿಂಗಳು ಬೇಕು ಹೇಳಿ. ಎಲ್ಲ ಮಿನಿಸ್ಟರ್ಗಳಿಗೂ ಫೇಸ್ಬುಕ್, ಟ್ವಿಟರ್ ಹೋಗಿ ಅಂತ ಹೇಳಿದ್ರು. 75 ವರ್ಷಗಳ ದಾಟಿರೋರಿಗೆ ಕ್ಯಾಬಿನೆಟ್ ನಲ್ಲಿ ಸ್ಥಾನ ಕೊಟ್ಟಿಲ್ಲ. ಯಾವ್ದಕ್ಕೆ ಅಂದ್ರೆ ಉದಾಹರಣೆಗೆ ನೀವು ಪರ್ಟಿಕ್ಯುಲರ್ ಹೇಳ್ಬೇಕು, ಅದೇ ಆಸೆ. ಯಾಕಂದ್ರೆ ಅಂತವ್ರು ಇಲ್ಲಿ ಕುತ್ಕೊಂಡಿರೋದಿಲ್ಲ, ಜನರಲ್ ಪಾಲಿಟಿಷಿಯನ್ಸ್ ಕುತ್ಕೊಂಡಿಲ್ಲ. ಒಂದ್ ನಿಮಿಷ ಅವ್ರ ಹತ್ರನೇ ಹೇಳ್ತೀನಿ. ಅಲ್ಲ, ಇನ್ನೊಂದು ಸ್ಪೆಷಲ್ ಹೇಳ್ತೀನಿ ಕೇಳಿ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಹೋಗ್ತಾ ಇರೋ ಎಲ್ಲಾ ಲೆಟರ್ಗಳಲ್ಲೂ ಅದರ ರಿಪ್ಲೈಗೆ ಡೆಡ್ ಲೈನ್ ಹಾಕಿ ಕಳಿಸ್ತಾ ಇದ್ದಾರೆ. ಇಟ್ ಹ್ಯಾಸ್ ಟು ಐದರ್ ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ಆರ್ ಯು ಹ್ಯಾವ್ ಟು ರಿಜೆಕ್ಟ್ ಇಟ್, ಬಟ್ ವಿದಿನ್ ದಿಸ್ ಡೇಟ್. 10 ವರ್ಷದ ನಂತರ ಪ್ರಧಾನಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಬಹಳ 10 ವರ್ಷದ ನಂತರ ಒಬ್ಬ ಮಾತಾಡೋ ಪ್ರಧಾನಿ ಸಿಕ್ಕಿದ್ದಾರೆ. ಏನೇನೋ ಬೇಡದೇ ಇರೋ ಮಾತಲ್ಲ, ದೇಶಕ್ಕೆ ಬೇಕಾಗಿರೋ ಮಾತು ಹೇಳ್ತಾ ಇದ್ದಾರೆ. ರಿಹ್ಯಾಬಿಲಿಟೇಷನ್ಗೆ ಅನೌನ್ಸ್ಮೆಂಟೇ ಆಗೋಯ್ತು. ಗಂಗಾ ನದಿ ಶುದ್ಧೀಕರಣ ಜೊತೆಗೆ ಈ ದೊಡ್ಡದು, ಒಂದ್ ನಿಮಿಷ, ನಾನು ಈ ದೊಡ್ಡ ನೀತಿಗಳನ್ನೆಲ್ಲ ಇಷ್ಟಪಡಲ್ಲ ಅಂತಲ್ಲ. ಈ ದೊಡ್ಡವ್ರ ಸಣ್ಣತನಗಳನ್ನ ನೋಡ್ಬಿಟ್ಟಿದೀವಿ ನಾವು. ಈಗ ಒಂದ್ಸರಿ ನಾಟ್ ಸೋ ಗ್ರೇಟ್ ಇನ್ನೂ ಆಗ್ತಾ ಇದಾರೆ ಪ್ರಧಾನಿ. ಅವ್ರ ಗ್ರೇಟ್ನೆಸ್ ಗಳನ್ನ ಒಂದ್ ಸಣ್ಣ ನಡವಳಿಕೆ ಹೇಳಿ ನೋಡೋಣ. ಈ ಪಾಲಿಸಿ ಎಲ್ಲಾ ಪೇಪರ್ ಅಲ್ಲೂ ಬಂದ್ಬಿಡುತ್ತೆ, ನಡವಳಿಕೆ ಪೇಪರ್ ಅಲ್ಲಿ ಬರಲ್ಲ. ಆ ಪೇಪರ್ ಅಲ್ಲಿ ಬರದೇ ಇರುವಂತದ್ದು ಏನು ಹುಡುಕಿದಿರಿ ಹೇಳಿ? PMO ವೆಬ್ಸೈಟ್ ಅನ್ನ ಮತ್ತೆ ಅಪ್ಗ್ರೇಡ್ ಮಾಡಿದ್ರು. ಅದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಅಂದ್ರೆ ಎಲ್ಲಾ ಒಂದು ಡಿಪಾರ್ಟ್ಮೆಂಟ್ ರಿನೋವೇಟ್ ಮಾಡಿ ಪ್ರತಿಯೊಬ್ಬರು ಅಲ್ಲಿ. ನೀವು ಹೇಳ್ತಾ ಇರೋ ಲೈನಲ್ಲೇ ನಾನು ಮಧ್ಯದಲ್ಲಿ ತಪ್ಪು. ಒಂದು ವಿಕ್ಟರಿಯಲ್ಲಿ ಮ್ಯಾಗ್ನಾನಿಮಸ್ ಅಂತ ಹೇಳ್ತಾರಲ್ಲ, ಹಾಗೆ ಗೆದ್ದಾಗ ಅವರು ಎಲ್ಲೋ ಸಣ್ಣತನ ತೋರಿಸ್ಲಿಲ್ಲ, ಒಂದು ದೊಡ್ಡತನ ತೋರಿಸಿದ್ರು. ಇದಕ್ಕೆ ಸಂಬಂಧಪಟ್ಟಾಗ, ಡಿಜಿಟಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಾಗೆ ಏನ್ ಹೇಳ್ತೀರಾ? ಕಿರಣ್ ಹೇಳ್ಬಾರ್ದು, ಯಾವ್ದಕ್ಕೆ ಹೇಳ್ಬಾರ್ದು, ಯಾಕಂದ್ರೆ ನೀವು ಫಲಾನುಭವಿ ಅದರಲ್ಲಿ. ಹೇಳಿ. ಟ್ವಿಟರ್ ಹ್ಯಾಂಡಲ್, ಪ್ರೈಮ್ ಮಿನಿಸ್ಟರ್ ಆಫೀಸ್ ಇದು ಟ್ವಿಟರ್ ಹ್ಯಾಂಡಲ್ ಅಲ್ಲಿ 10,000ಕ್ಕಿಂತ ಹೆಚ್ಚು ಮನಮೋಹನ್ ಸಿಂಗ್ ಇದು ಏನು ಟೀಕೆ ಮಾಡ್ತಾ ಇದ್ದವ್ರನ್ನ ಬ್ಲಾಕ್ ಮಾಡಿದ್ರು. ಇವ್ರು ಅನ್ಬ್ಲಾಕ್ ಮಾಡಿದ್ರು ಮತ್ತು ಅಘೋಷಿತವಾಗಿ ಹೇಳಿದ್ದಾರೆ, ಯು ಶುಡ್ ನೆವರ್ ಬ್ಲಾಕ್ ಎನಿ ಒಪಿನಿಯನ್ಸ್ ಅಂತ ಅಘೋಷಿತವಾಗಿ ಹೇಳಿದ್ದಾರೆ. ಯಾರನ್ನು ಬ್ಲಾಕ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಟೀಕೆ ಮಾಡಿದ್ರೆ ಮಾಡ್ತಾರೆ. ಸಾರ್ವಜನಿಕ ಜಾಗದಲ್ಲಿ ನಿಂತ ಮೇಲೆ, ಶ್ರೀರಾಮನ್ ತರ ನಿಂತ ಮೇಲೆ ಯಾರೋ ಅಗತ್ಯ ಟೀಕೆ ಮಾಡಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ.
ಹೇಳಕ್ಕೆ ಸಾಧ್ಯ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಟೀಕೆಯನ್ನು ಎದುರಿಸಲೇಬೇಕು. ಆಮೇಲೆ ತುಂಬಾ ಜನ ಬರೀ ಮಾತಾಡ್ತಾರೆ, ಆದ್ರೆ ಅವರು ಅದನ್ನು ಅನ್ವಯಿಸ್ಕೊಳ್ಳಲ್ಲ. ಉದಾಹರಣೆ ಬೇಕು ನಂಗೆ. ಮೋದಿ ಅವರು ಪ್ರಮಾಣ ವಚನ ತಗೊಳ್ಳೋ ದಿನ ತನ್ನ ತಾಯಿ ಮತ್ತೆ ಕುಟುಂಬನ ದೂರ ಇಡಿದ್ರ, ನಮ್ಮ ಸಹೋದರನ ಮನೇಲೇ ಇದ್ರು, ಅವ್ರು ಬರ್ಲಿಲ್ಲ. ಸೊ ಈ ಸೆಟ್ ಹಿಮ್ಸೆಲ್ಫ್ ಆಸ್ ಅನ್ ಎಕ್ಸಾಂಪಲ್. ಒಳ್ಳೇದು. ಕುಟುಂಬ ವರ್ಗವನ್ನ ದೂರ ಇಟ್ಟಿಲ್ಲ, ಎಲ್ಲಿದ್ದಾರೆ ಅಲ್ಲಿಟ್ಟಿದ್ದಾರೆ, ಒಂದ್ಸರಿ ಹತ್ರ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ಲಿಲ್ಲ. ನಿನ್ನೆ ಅದರಿಂದ ಏನು ವಾಪಸ್ ಬರ್ಬೇಕಾಗಿತ್ತು, ನಿನ್ನೆ ವಸೂಲಿ ಮಾಡ್ಬಿಟ್ರು ಅದನ್ನ ಒಂದ್ಸರಿ. ಇನ್ನೊಂದು 5-6 ಜನ ಮಾಡ್ಬೋದು. ಐ ಆಮ್ ವೆಲ್ಕಮ್ ಟು ಐಡಿಯಾಸ್ ಅಂತ ಹೇಳಿದ್ರು. ಗಂಗಾ ನದಿ ಶುದ್ಧೀಕರಣ ಜೊತೆಗೆ ಗಂಗಾಯಿಂದ ಹೂಗ್ಲಿವರೆಗೆ ಒಳನಾಡು ಜಲ ಸಾರಿಗೆ ಮಾಡುವ ವಿಚಾರ ಶುರು ಮಾಡಿ ಯೋಚನೆ ಮಾಡ್ತಾ ಆದ್ರೆ ಅದಕ್ಕಿಂತ ಪರ್ಟಿಕ್ಯುಲರ್ ಕೆಲವು ಆಗಿದಾವ ಗವರ್ನೆನ್ಸ್ ಅಲ್ಲಿ. ಹೇಳ್ತೀರಾ ನೋಡೋಣ ಯಾರಾದ್ರೂ? ಹೇಳಿ ಹೇಳಿ. ವಂಡರ್ಫುಲ್. ಒಂದ್ಸಲಿ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಇದೆ. ಅದ್ರ ಒಳಗಡೆನೆ ಈ ಬರೀ ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಮನೆಗಳನ್ನ ನೋಡ್ಕೊಳ್ಳೋದು. ಅರ್ಬನ್ ಡೆವಲಪ್ಮೆಂಟ್ ಇದು ಅದು ಬೆಂಗಳೂರು ನೋಡ್ಕೊಳ್ಳುತ್ತೆ. ಎಸ್ಟೇಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಲೆಜಿಸ್ಲೇಟಿವ್ ಹೋಮ್, ಮಂತ್ರಿಗಳ ಮನೆ, ಈ ತರ ನೋಡ್ಕೊಳ್ಳುತ್ತೆ. ಎಸ್ಟೇಟ್ ಡಿಪಾರ್ಟ್ಮೆಂಟ್ ನ ಅಫಿಷಿಯಲ್ ಒಬ್ಬ ಅಧಿಕೃತವಾಗಿ ಹೆಸರು ಹೇಳದೆ ಹೇಳಿದಾನೆ, ಈ ಪ್ರಧಾನಮಂತ್ರಿ ಬಂದಾಗ ನಮ್ಗೆ ಏನು ಕೆಲಸನೇ ಇಲ್ಲ, ಯಾವ ಸ್ಕ್ರೀನು ಬದಲಾಯಿಸಲಿಲ್ಲ, ಯಾವ ಕುರ್ಚಿನೂ ಬದಲಾಯಿಸಲಿಲ್ಲ, ಬರೇ ಸುಣ್ಣ ಹೊಡಿಬೇಕು ಅಂತ ಹೇಳಿದ್ರು. ಇಟ್ ವಾಸ್ ಓನ್ಲಿ ಸಮ್ 8,500 ಖರ್ಚಾಗಿತ್ತು ನಮ್ಗೆ ಅವ್ರಿಗೆ ಅಂತ ಹೇಳಿದ್ರು. ದಿನಚರಿನ ಯೋಗ ಧ್ಯಾನ ಪ್ರಾಣಾಯಾಮದಿಂದ ಪ್ರಾರಂಭ ನೋಡೇ ಇಲ್ಲ ನೀವು, ಗೊತ್ತೇ ಇಲ್ಲ. ಹೈಲಿ ಗಾರ್ಡೆಡ್ ಸೀಕ್ರೆಟ್ ಅದು ಅಂತ ಅಮೆರಿಕದವ್ರು ಕರೀತಿದ್ದಾರೆ ಅವ್ರನ್ನ. ಹೇಳಿ ಹೇಳಿ. ಬಡವರಿಗೆ ಮಾಡಿದಂತ ಮಿನಿಸ್ಟರ್ಗಳಿಗೆಲ್ಲ ಒಂದು ಟಾರ್ಗೆಟ್ ಕೊಟ್ಟರು. ಒಳ್ಳೆ. ಅದನ್ನ ಪಾರ್ಲಿಮೆಂಟರಿ ಪಾರ್ಟಿ ಲೀಡರ್ ಆಗಿ ಆಯ್ಕೆ ಆದಾಗ ಒಂಥರ ಒಂದು ಪಾತ್ ಬ್ರೇಕಿಂಗ್ ಸ್ಪೀಚ್ ನಲ್ಲಿ ಹೇಳಿದ್ರು, ಈ ಸರ್ಕಾರ ಬಡವರಿಗೋಸ್ಕರ ಇದೆ ಅಂತ. ಅದನ್ನೇ ಗುಜರಾತ್ ಅಲ್ಲಿ ಹೇಳಿದ್ರು. ಮೊದಲನೇ ಪಾಲು ಮುಸಲ್ಮಾನರಿಗಿದೆ ಅಂತ ಮನಮೋಹನ್ ಸಿಂಗ್ ಹೇಳಿದಾಗ, ಈ ದೇಶದ ಆದಾಯದಲ್ಲಿ ಮೊದಲನೇ ಪಾಲು ಮುಸಲ್ಮಾನರಿಗಿದೆ ಅಂತ ಹೇಳಿದಾಗ ಅವ್ರು ಮೊದಲನೇ ಮುಖ್ಯಮಂತ್ರಿ, ಈ ದೇಶದ ಆದಾಯದಲ್ಲಿ ಮೊದಲನೇ ಪಾಲು ಯಾರಿಗೆ ಅಂತ ಹೇಳಿದ್ರು? ಬಡವರಿಗೆ ಅಂತ ಹೇಳಿದ್ರು. ಯಾರಿಗೆ ಬೇಕಾದ್ರೂ ಆಗ್ಲಿ, ಇಟ್ ಇಸ್ ಫಾರ್ ಪುವರ್ ಅಂತ ಹೇಳಿದ್ರು. ನಾಟ್ ಫಾರ್ ನರೇಂದ್ರ ಮೋದಿ, ಬಟ್ ನಜ್ಮಾ ಹೆಪ್ತುಲ್ಲಾ ಅಂದ್ರೆ ಮೈನಾರಿಟಿ ಮಿನಿಸ್ಟರ್ ಆಗ್ಲೂ ಕೂಡ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಮೈನಾರಿಟೀಸ್ ಆರ್ ಓನ್ಲಿ, ಮೈನಾರಿಟಿ ಇಸ್ ಬೇಸ್ಡ್ ಆನ್ ದ ಅಂದ್ರೆ ಏನು ಇನ್ನೂ ನಿರ್ದಿಷ್ಟವಾಗಿ ಹೇಳಿದ್ರು, there is only one minority in the country, that is Parsis ಅಂತ. nobody else is a minority ಅಂತ ಹೇಳಿದ್ರು. ವೀಸಾ ಕೊಡ್ಲಿಕ್ಕೆ ಆಗದಿದ್ದವರು ಇವತ್ತು ಅಪಾಯಿಂಟ್ಮೆಂಟ್ ಗೋಸ್ಕರ ವೆಯ್ಟ್ ಮಾಡ್ತಿದಾರಲ್ಲ. ಯಾವ್ದು? ಅಮೆರಿಕದವ್ರು ಕರೀತಿದ್ದಾರೆ. ವೀಸಾ ಕೊಡಕ್ ಆಗದೆ ಇದ್ದವ್ರು ಅಪಾಯಿಂಟ್ಮೆಂಟ್. ಸ್ವಲ್ಪ ಪತ್ರಿಕೆಗಳು ಸಿಕ್ಕಾಪಟ್ಟೆ ಉಬ್ಬಿಸ್ತಾ ಇದಾವೆ, ಎಕ್ಸಾಮ್ ಹಂಗ್ ಅನ್ಕೊಡಕ್ ಹೋಗ್ಬೇಡಿ, ಇನ್ನೂ ಡೇಟ್ ಫಿಕ್ಸ್ ಆಗಿಲ್ಲ ಏನಿಲ್ಲ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಕರೀಲೇಬೇಕು ನರೇಂದ್ರ ಮೋದಿನ, ಅಷ್ಟಂತೂ ಗ್ಯಾರಂಟಿ ಆಗಿ ಹೇಳ್ಬೋದು ಅಂತಾರೆ. ಒಮ್ಮೆ ಅವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಿದ ಹಾಗೆ ಹೇಳೋದಾದ್ರೆ, ಎಲ್ಲರೂ ಅಧಿಕಾರಕ್ಕೆ ಬಂದ್ರೆ ಹಿಂದೆ ಇದ್ದವ್ರನ್ನ ದೂಷಿಸೋದ್ರಲ್ಲೇನೆ ಕಾಲ ಕಳೆಯೋರು. ಆದ್ರೆ ಅವ್ರಾಗಿ ಮಾಡ್ಲಿಲ್ಲ. ಇಷ್ಟು ವರ್ಷ ಯಾರ್ಯಾರು ಇದ್ರು ಅಧಿಕಾರದಲ್ಲಿ ಅವರೆಲ್ಲ ಅವ್ರದೇ ಆದಂತ ರೀತಿಯಲ್ಲಿ ದೇಶವನ್ನ ಮುನ್ನಡೆಸಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಟೀಕೆ ಮಾಡ್ಲಿಲ್ಲ, ಹಿಂದ್ಗಡೆ ತಿರುಗಲಿಲ್ಲ. ಅದು ಅವರ ದೊಡ್ಡತನವನ್ನು ಒಳ್ಳೆ ನಿಲ್ತೀನಿ ಹೇಳಿ ಕಡೆ ಅವ್ರೆ. 4 levels of clearance for files ಅಂತ. ಓನ್ಲಿ 4 ಲೆವೆಲ್ಸ್. 4 ಲೆವೆಲ್ಸ್ ಅಂದ್ರೆ ಅಷ್ಟೊಂದು ಇದೆಯಾ ಅನ್ಸ್ಬಿಡುತ್ತೆ. 10-20 ಇತ್ತು, ಅದನ್ನ 4ಕ್ಕೆ ತಂದಿದ್ದಾರೆ ಒಂದ್ಸಲಿ. 4ಕ್ಕೆ ಕಡೆ ಒಂದಿಬ್ರು ನಿಲ್ತಾನೆ. ಶಾರ್ಕ್ ದೇಶದ ಮುಖಂಡರನ್ನ ಕರೆದು ಮಾತಾಡೋದು. ಸರ್ ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಅಲ್ಲಿ ಅವ್ರು ಮಾತಾಡಿದಾಗ ಎಲ್ರು ಕಣ್ಣಲ್ಲಿ ನೀರು ಬರೋಂಗ್ ಮಾಡಿದ್ರು. ಯಾಕೆ? ಅದು ಪೂಜೆನೇ ಬಂತ ಪರ್ಟಿಕ್ಯುಲರ್ ಬೇಕು. ನಾನ್ ಜನರಲ್ ಸಾರ್ವಜನಿಕ ಸಭೆಯಲ್ಲಿ ನೀವು ಹೇಳಿದ್ದನ್ನ ನಾನು ಚಪ್ಪಾಳೆ ಹೊಡಿತೀನಿ, ಇಲ್ಲಿ ನೋಡಿ ಅಲ್ಲ. ಯಾಕೆ? ಮೋದಿಯವರ ಕೃಪೆಯಿಂದ ಹೇಳಿ ಎದ್ದಿಂತ ಹೇಳಿ ಸಭೆಗೆ ಒಂಚೂರು. ಮೋದಿಯವರ ಕೃಪೆಯಿಂದ ಇಷ್ಟು ಸಂಖ್ಯೆಯಲ್ಲಿ ಜಯಬೇರಿನ ಭಾಷಿಸಿದ ಯಾರು ಹೇಳಿದ್ರು? ನಜ್ವಾನಿ ಅವರು ಹೇಳಿದ್ರು. ಅದ್ವಾನಿ. ಅದಕ್ಕೆ ಇವ್ರೇನ್ ಹೇಳಿದ್ರು? ನಮ್ ಪಾರ್ಟಿ ವರ್ಕರ್ಗಳ ತರ ನೀವು ಕೂಡ ಘೋಷಣೆ ಕೂತ್ಕೊಂಡೇ ಇದ್ದೀರಾ ಅಂತ. ನೀವು ಅದರಲ್ಲಿರೋ ಪರ್ಟಿಕ್ಯುಲರ್ ಬೇಕು ನಂಗೆ ಅಂತ. ಭಾಜಪ ನನ್ನ ತಾಯಿ, ಹಾಗೆ ನನ್ನ ದೇಶನೂ ನನ್ನ ತಾಯಿ. ತಾಯಿಗೆ ಮಗ ಮಾಡೋದು ಯಾವುದು ಕೂಡ ಕೃಪೆ ಆಗೋದಿಲ್ಲ, ಸೇವೆ ಅಥವಾ ಕರ್ತವ್ಯ ಆಗತ್ತೆ ಅಂತ ಅಷ್ಟೇ. ನೀವು ಹೇಳಿ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಎಲ್ಲಿ ವೇರ್ ದ ಬ್ಯೂಟಿ ಆಫ್ ದ ಸೆಂಟೆನ್ಸ್ ಲೈಸ್, ಬ್ಯೂಟಿ ಆಫ್ ದ ಆಕ್ಷನ್ ಲೈಸ್, ಬ್ಯೂಟಿ ಆಫ್ ದ ಬಿಹೇವಿಯರ್ ಲೈಸ್, ಆ ಬ್ಯೂಟಿನ ಹಿಡಿಸ್ಬೇಕು ಅಂತ ಸರ್ ಇನ್ನೊಂದು, ಆಮೇಲೆ ಅವರು ಮತ್ತೆ ಪ್ರಥಮವಾಗಿ ಅವರು ಪಾರ್ಲಿಮೆಂಟ್ ಆಗಮಿಸ್ಬೇಕಾದ್ರೆ ನಮ್ಮ ದೇಶದ ಸಂಸ್ಕೃತಿನ ಎತ್ತಿ ಹಿಡಿದ್ರು ಸರ್. ಹೇಗೆ? ಅಲ್ಲಿಗೆ ಶಿರಬಾಗಿ ಆಮೇಲೆ ಒಳಗೋಗಿ ಬಾಕ್ತದಲ್ಲಿ ಒಂದು ಶಬ್ದ ಹೇಳಿದ್ರು, 2 ಶಬ್ದ. ಏನದು? ಏಕ್ಯಾ ಹೈ, ಏಕ್ಯಾ ಹೈ ಅಂತ ಹೇಳಿದ್ರು ಅವರು. ಈ ಲೋಕತಂತ್ರಕ ಮಂದಿರ ಹೇ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಟೆಂಪಲ್ ಆಫ್ ಡೆಮೋಕ್ರಸಿ, ನಾನು ನೀವು ಹೇಳ್ತಾ ಇರೋದು. ಅವ್ರು ಹೇಳಿದ್ದು ಲೋಕತಂತ್ರಕ ಮಂದಿರ ಹೇ ಅಂತ. ಪ್ರಜಾತಂತ್ರದ ದೇವಸ್ಥಾನ ಇದು, ಪ್ರಜಾಪ್ರಭುತ್ವದ ದೇವಸ್ಥಾನ ಇದು, ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಅದನ್ನ ಒಳ್ಳೆ ಬಟ್ಟೆ ಹಾಕಿ, ಬೂಟ್ ಹಾಕಿ, ಒಳ್ಳೆ ಪಂಪ್ ಶೂ ಹಾಕಿ, ದೊಡ್ಡ ದೊಡ್ಡ ಚಪ್ಪಲಿ ಹಾಕೊಂಡೋಗಿ ಮೆಟ್ಟು ಅವರಿದ್ರು. ಆದ್ರೆ ಅದೊಂದು ಸೇವೆ ಮಾಡ್ಲಿಕ್ಕೆ ಸಿಕ್ಕಿರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ದೇಗುಲ ಅಂತ ಮೊದಲನೇ ಬಾರಿ ಕಡೆಯವರು. ಪ್ಲೀಸ್, ಎಲ್ಲ ಅಧಿಕಾರಿಗಳು ಮುಕ್ತವಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು. ಸ್ವತಂತ್ರವಾಗಿ ಕೆಲಸ ಮಾಡಲಿ ಅವರು. ಸರ್ ಒಂದು ಬಹಳ ಇಂಪಾರ್ಟೆಂಟ್ ಇದೆ, ಅವರು ಯಾವ್ದು ಹೆಸರು ಚೇಂಜ್ ಮಾಡಲಿಲ್ಲ, ಮಾಡಕ್ ಹೋಗ್ಲಿಲ್ಲ. ಅಷ್ಟೇ ಪ್ರಮುಖವಾಗಿರೋದು ಅವ್ರು ಹೇಳಿದಕ್ಕೆ ಜೋಡಿಸ್ತೀನಿ. ಅವ್ರು ಯಾವುದೇ ಅಧಿಕಾರಿ ಇಲ್ಲಿವರೆಗೂ ಟ್ರಾನ್ಸ್ಫರ್ ಮಾಡಲಿಲ್ಲ. ಕಿರಣ್ ಕುಮಾರ್ ಹೇಳಿದ್ರು
ಬಹಳ ಜನ ನಮ್ದು ಕೂಡ ಸಿಟ್ಟಿದೆ ಒಂದ್ಸಲಿ ನೆಹರು ಗಾಂಧಿ ಅಂತ ಏನಿದೆ ಏನ್ ಕಿತ್ತಾಕ್ ಬಿಡ್ಬೇಕು ಅಂತ. ಅದ್ ನಮ್ ಕೆಲಸ ಅಲ್ಲ ಅಂತ ಮೋದಿ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಜನ ತನ್ಪಾಡಿಗೆ ತಾನು ಮರ್ತೇ ಹೋಗ್ಬಿಡ್ತಾರೆ ಅದನ್ನ. ಹೆಸರು ಇಟ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಬಹಳ ನೆನಪಿರೋದಿಲ್ಲ. ಸುಮ್ನೆ ಹೇಳ್ತೀನಿ, ಇಲ್ಲಿ ಕೂತ್ಕೊಂಡಿರೋ ಬಹಳ ಜನರಿಗೆ ನಮ್ಮ ಮುತ್ತಾತನ ಹೆಸರೇ ಗೊತ್ತಿಲ್ಲ ಒಂದ್ಸಲಿ. ಆದ್ರೆ ಮಹಾತ್ಮ ಗಾಂಧೀಜಿ ಹೆಸರು, ಜಯಪ್ರಕಾಶ್ ನಾರಾಯಣ ಹೆಸರು, ಬಾಬಾ ಅಂತ ಹೆಸರು ಎಲ್ಲ ಗೊತ್ತು. ಹಾಗೆ ಇದು ಏನು ಮಾಡದೇ ಇರೋ ಹೆಸರುಗಳಿವು. ಇನ್ನೊಂದ್ ಸ್ವಲ್ಪ ದಿನ ಒಳ್ಳೆ ಕೆಲಸ ಮಾಡಿದ್ರೆ ಈ ಹೆಸರುಗಳನ್ನ ಮರ್ತು ಬಿಡ್ತಾರೆ. ಅದು ಸರ್ನೇಮ್ ಆಗ ಇದು ಏನೋ ಶಾರ್ಟ್ ಫಾರ್ಮ್ ಆಗಕ್ಕೆ ಶುರು ಆಗ್ಬಿಡುತ್ತೆ. JN ಆಡಿಟೋರಿಯಂ ಅಂತ ಆಗಕ್ಕೆ ಶುರು ಆಗ್ಬಿಡುತ್ತೆ. ಅಥವಾ IG ಏರ್ಪೋರ್ಟ್. ಮುಂದಿನ ಪೀಳಿಗೆಗೆ IG ಏರ್ಪೋರ್ಟ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಹಾಗಾಗೋಗ್ಬಿಡುತ್ತೆ. ಜಸ್ಟ್ ಲೆಟ್ ಅಸ್ ಫರ್ಗೆಟ್ ಇಟ್ ಅಂತ. ಯಾವುದೇ ಅಧಿಕಾರಿಗೆ ಟ್ರಾನ್ಸ್ಫರ್ ಮಾಡಲಿಲ್ಲ. ನಾಟ್ ಎ ಸಿಂಗಲ್ ಆಫೀಸರ್ ಹ್ಯಾಸ್ ಬಿನ್ 85 ಸೆಕ್ರೆಟರೀಸ್. ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ 85 ಸೆಕ್ರೆಟರೀಸ್. ಮಂತ್ರಿಗಳು ಎಷ್ಟು ಬೇಕಾದ್ರೂ ಇರ್ಬೋದು. ದ ಮೆನ್ ಹೂ ರನ್ ದ ಶೋ ಆರ್ 85 ಸೆಕ್ರೆಟರೀಸ್. ಒಬ್ಬ ಸೆಕ್ರೆಟರಿನೂ ಬದಲಾಯಿಸಿಲ್ಲ. ಅವ್ರದೊಂದು ಪ್ರಿನ್ಸಿಪಲ್ ಇದೆ, ಈ ಸೆಕ್ರೆಟರಿನ ಬದಲಾಯಿಸಿ ಪಾಕಿಸ್ತಾನಕ್ಕೆ ಹಾಕಕ್ಕಾಗತ್ತಾ? ಆಗೋದಿಲ್ಲ. ಈ ಸೆಕ್ರೆಟರಿನ ಬದಲಾಯಿಸಿ ಎಲ್ಲ ಹಾಕ್ಬೇಕು? ಭಾರತದಲ್ಲೇ ಹಾಕ್ಬೇಕು. ವಿ ಆರ್ ಶಿಫ್ಟಿಂಗ್ ದ ಪ್ರಾಬ್ಲಮ್, ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಲೆಟ್ ಅಸ್ ನಾಟ್ ಶಿಫ್ಟ್ ದ ಪ್ರಾಬ್ಲಮ್. ಹೀಗೆ ನೂರಾರು ಸಂಗತಿಗಳನ್ನ ಮಾಡಿದ್ದಾರೆ. ಕೇವಲ ಒಂದು 3-4 ಜೋಡಿಸ್ತೀನಿ ನಾನು. ನೀವು ಹುಡುಕಿರ್ಬಹುದು, ಹೇಳಕ್ ಮರ್ತಿರ್ಬೋದು ಅಷ್ಟೇ. ಸರ್ಕಾರದ ಕ್ಯಾಬಿನೆಟ್ ಸೆಕ್ರೆಟರಿ ಎಲ್ಲ ಸೆಕ್ರೆಟರಿಗಳಿಗೂ ಬರೆದಿದ್ದಾರೆ. ಯೂಸ್ಲೆಸ್ ಅನ್ನುವಂತ 10 ಕಾನೂನುಗಳು ಹೇಳಿ ತೊಂದರೆ ಮಾಡ್ತಾ ಇದೆ ಅನ್ನುವಂತ 10 ಕಾನೂನುಗಳು ಪ್ರೋಸೆಸ್ಗೆ. ಆ 10 ಡಿಲೀಟ್ ಮಾಡೋಣ ಅಂತ 85 ಸೆಕ್ರೆಟರಿಗಳಿಗೆ ಹೇಳಿದ್ದಾರೆ. 85 ಸೆಕ್ರೆಟರಿಗಳು 10 ಹೇಳಿದ್ರೆ 850 ಕಾನೂನು ಹೊಟ್ಟೋಗ್ಬಿಡುತ್ತೆ ಒಂದೇ ಸರ್. ಯೂಸ್ಲೆಸ್ ಅನ್ನೋದು 10 ಅಂತ ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ. 10 ಕಳಿಸಿ 10 ರದ್ದು ಮಾಡ್ಬೋಣ ಮುಂದಿನ ಅಧಿವೇಶನದಲ್ಲಿ ಅಂತ. ಅನೇಕ ಯೂಸ್ಲೆಸ್ ಸರ್, ಅನೇಕ ಯೂಸ್ಲೆಸ್ ಇವತ್ತು. ನಮಗೆ ಅನೇಕ ಸರಿ ನಂಗೆ ಏಕದಮ್ ಹೇಳಿಕ್ ಬರ್ತಾ ಇಲ್ಲ. ಯೋಚನೆ ಮಾಡಿದ್ರೆ ನಮಗೆ ದೈನಂದಿನ ರೂಲ್ಸ್ ಅಲ್ಲಿ ಅನೇಕ ಸಂಗತಿಗಳು ಅದು ಯೂಸ್ಲೆಸ್ ಅನ್ನೋದು ಗೊತ್ತಾಗುತ್ತೆ. ಆ ತರದನ್ನ ಹುಡುಕಿ ಆ ತರದ 850 ಕಾನೂನು ರದ್ದು ಮಾಡೋಣ ಅಂತ ಹೇಳಿದ್ದಾರೆ. ಹಿ ಡಿಂಟ್ ಟ್ರಾನ್ಸ್ಫರ್ ಎನಿ ಆಫ್ ದ ಅಫಿಷಿಯಲ್. ಬರೇ ನರೇಂದ್ರ ಮೋದಿ ಅಂತ ಹೇಳಲ್ಲ. ದಿಸ್ ಗವರ್ಮೆಂಟ್ ಅಂತ ನೋಡಿ, ನ್ಯಾಷನಲ್ ಹೈವೇಸ್ ಆರ್ ಬೀಂಗ್ ಕನ್ಸ್ಟ್ರಕ್ಟೆಡ್ ಫಾರ್ ದ ಲಾಸ್ಟ್ 10 years ಅಟ್ ದ ರೇಟ್ ಆಫ್ 6 kilometers per day ಅಂತ. ಆದ್ರೆ ಈಗ ಅಲ್ಲೋಗಿ ಕೂತ್ಕೊಂಡಿರೋದು ಮಹಾರಾಷ್ಟ್ರದಲ್ಲಿ ಕ್ರಾಂತಿ ಮಾಡಿದಂತ ಒಬ್ಬ ಮನುಷ್ಯ ನಿತಿನ್ ಗಡ್ಕರಿ. ಅವರು 15 ದಿನ ಬ್ಯಾಕ್ವರ್ಡ್ಸ್ ಇಂಟಿಗ್ರೇಷನ್ ಮಾಡಿ, ಅವ್ರು 15 ದಿನ ಹಿಂದಿಂದ ಎಲ್ಲ ಸಂಗತಿಗಳನ್ನ ವರ್ಕೌಟ್ ಮಾಡಿ ಮೊನ್ನೆ ಒಂದು 3-4 ದಿನದ ಕೆಳಗೆ ಅವ್ರು ಘೋಷಣೆ ಮಾಡಿದ್ರು, ಸ್ಟಾರ್ಟಿಂಗ್ ಫ್ರಮ್ September 1 ವಿ ಆರ್ ಗೋಯಿಂಗ್ ಟು ಕ್ಲಾಕ್ 23 kilometers per day ಅಂತ. ಇದ್ರಲ್ಲಿ ಪುಕ್ಸಟ್ಟೆ ಏನೂ ಇಲ್ಲ ಘೋಷಣೆಗಳು. ಕರ್ನಾಟಕದಲ್ಲಿ ನ್ಯಾಷನಲ್ ಹೈವೇ ಮಾಡಬೇಕು ಅಂತ ಹೇಳಿದ್ರೆ ಜಲ್ಲಿಕಲ್ ಸಿಗಲ್ಲ, ನಿಮ್ಗೆ ಗೊತ್ತಿರಲಿ ಒಂದ್ಸರಿ. ನಾವು ರೋಡ್ ಸರಿ ಹೋಗಲ್ಲ ಅಂದ್ರೆ ನಮ್ಮ ಹೈಕೋರ್ಟ್ ರೂಲಿಂಗ್ ಕಾರಣಕ್ಕೆ ಕರ್ನಾಟಕದ 30 ಜಿಲ್ಲೆಗಳ ಪೈಕಿ 23 ಜಿಲ್ಲೆಯಲ್ಲಿ ಆ ಜಿಲ್ಲೆಯಲ್ಲಿ ಜಲ್ಲಿ ಸಿಗಲ್ಲ ನಮ್ಗೆ ಅಂತ. ಅಂದ್ರೆ ಆ ಕೋರ್ಟ್ ಕೇಸ್ಗಳನ್ನ ಕ್ಲಿಯರ್ ಮಾಡಬೇಕು. ಲ್ಯಾಂಡ್ ಅಕ್ವಿಸಿಷನ್ಗಳು ಸರಿ ಹೋಗ್ಬೇಕು. ಒಂದು ಕೇಸ್ ಆಗ್ತಾರೆ, ಒಂದು ರೋಡ್ ಅಕ್ವಿಸಿಷನ್ಗೆ ಲ್ಯಾಂಡ್ ಅಕ್ವಿಸಿಷನ್ ಆಯ್ತು ಅಂದ್ರೆ ಸರಿ ತಪ್ಪು ಹೋಗ್ತಾ ಇಲ್ಲ ನಾನು ಅದ್ರದ್ದು. ಆಯ್ತು ಅಂತ ಹೇಳಿದ್ರೆ ಕೇಸ್ ಹಾಕ್ತಾರೆ. ಕೇಸಲ್ಲಿ ಗೌರ್ಮೆಂಟ್ ಲಾಯರ್ಗಳು ಅಡ್ಜಸ್ಟ್ ಮಾಡ್ಕೊಳ್ತಾರೆ, ಜಡ್ಜ್ಗಳು ಡಿಲೇ ಮಾಡ್ತಾರೆ. ಅಂದ್ರೆ ಇದೆಲ್ಲ ಸರಿ ಹೋದ್ರೆ 23 ಕಿಲೋಮೀಟರ್ ಮಾಡಕ್ಕಾಗುತ್ತೆ. ನರೇಂದ್ರ ಮೋದಿ ಒಂದನ್ನು ಹೇಳಿದ್ರು, ಅದನ್ನೇ ಇಟ್ಕೊಂಡು ನಾನು ನನ್ನ ವಿಷಯವನ್ನು ಪ್ರಾರಂಭ ಮಾಡ್ತೀನಿ. ನರೇಂದ್ರ ಮೋದಿ ಕಡೇ ಇಂಟರ್ವ್ಯೂನೆಲ್ಲ ನಾನು ಯಾವ ಟಿವಿಗೆ ಕೊಟ್ಟ ಇಂಟರ್ವ್ಯೂ ಅಂತ ಮರ್ತಿದ್ದೀನಿ ನಾನು. ಇಟ್ಸ್ ನಾಟ್ ಟೈಮ್ಸ್ ನೋವು ಅಂತ ಅನ್ಕೊಳ್ತೀನಿ. ನರೇಂದ್ರ ಮೋದಿ ಒಂದನ್ನು ಹೇಳಿದ್ರು, ಭಗವಂತ ನನಗೆ ಒಂದು ವರ ಕೊಟ್ಟಿದ್ದಾನೆ. ಆ ವರ ಏನು ಅಂತ ಕೇಳಿದ್ರೆ, ನನಗೆ ಯಾವುದೇ ಐಡಿಯಾ ಬಂದ್ರೆ ಅದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಅಂತ ನನಗೆ ಆರಂಭಕ್ಕೆ ಅನ್ಸುತ್ತೆ ಅಂತ ಹೇಳಿದ್ರು ಒಂದ್ಸರಿ. ನನಗೆ ಯಾವುದೇ ಐಡಿಯಾ ಬಂದ್ರೆ ನನಗೆ ಇನ್ಸ್ಟಿಟ್ಯೂಷನಲೈಸ್ ಮಾಡಬೇಕು ಅಂತ ಅನ್ಸುತ್ತೆ, ಅದಕ್ಕೊಂದು ರಚನೆ ಕೊಡಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ಐಡಿಯಾವನ್ನು ಕೂಡ ಒಬ್ಬ ಮನುಷ್ಯ ಈ ದೇಶದಲ್ಲಾಗ್ಲಿ ಜಗತ್ತಲ್ಲಾಗ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಒಂದ್ಸರಿ. ತುಂಬಾ ದೊಡ್ಡ ದೊಡ್ಡ ಮೂವ್ಮೆಂಟ್ಗಳು ನಮ್ಮ ದೇಶದ ಚರಿತ್ರೆಯಲ್ಲಿ ನಿರ್ಮಾಣ ಆಗಿದೆ. ತುಂಬಾ ದೊಡ್ಡ ದೊಡ್ಡ ಮೂವ್ಮೆಂಟ್ಗಳು ಆ ಕಾಲದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಮೂವ್ಮೆಂಟ್ ನಿರ್ಮಾಣ ಆಗಿದೆ. ನಾನು ಹೇಳ್ತೀನಿ, ನಮೋ ಬ್ರಿಗೇಡ್ ಕೂಡ ಒಂದು ಸಣ್ಣ ಮಟ್ಟದಲ್ಲಿ ಒಂದು ಮೂವ್ಮೆಂಟ್ ಅನ್ಸತ್ತೆ, ಒಂದು ಸಣ್ಣದಾಗಿರ್ತಕ್ಕಂಥ ಮೂವ್ಮೆಂಟ್. ಎಂಥ ಕಾಲದಲ್ಲಿ ಹುಟ್ಟುತ್ತದು ಅಂತ ಕೇಳಿದ್ರೆ ಅದು ಕರ್ನಾಟಕದಲ್ಲಿ ಹುಟ್ಟು. ನಾನು ಕರ್ನಾಟಕಕ್ಕೆ ಸೀಮಿತ ಮಾಡ್ತೀನಿ, ಯಾಕಂದ್ರೆ ನಾನು ನೋಡಿರೋದು, ನಾನು ಅನುಭವಿಸಿರೋದು, ನಾನು ಬದುಕ್ತಾ ಇರೋದು ಕರ್ನಾಟಕದಲ್ಲಿ. ನಮ್ಗೆ ಕರ್ನಾಟಕದಲ್ಲಿ ಇದ್ದಂತ ಇಷ್ಟಕ್ಕೆ ಮಾತ್ರ ನಾನು ಬಿಜೆಪಿಯ ಸಂಘಟನಾ ಕಾರ್ಯದರ್ಶಿಯಾಗಿ ಮಾತಾಡ್ತೀನಿ ಈ 4 ಸೆಂಟೆನ್ಸ್ಗೋಸ್ಕರ. ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಗೆ ಸ್ವ ನಿರ್ಮಿತವಾಗಿದ್ದಂತ ಮತ್ತು ಹೊರಗಿಂದು ನಿರ್ಮಾಣ ಆದಂತ ಅನೇಕ ತಪ್ಪುಗಳ ಕಾರಣಕ್ಕೆ ನಾವು ಚುನಾವಣೆಗೆ ಆತ್ಮವಿಶ್ವಾಸದಿಂದ ಹೋಗಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾನ್ಸೆಪ್ಟ್ ಅನ್ನ ಕರ್ನಾಟಕದ ಯುವಕರು ತಂದುಕೊಟ್ರು ಅಂತದೆ. ಹೂ ಅಂತ ಕೇಳಿದ್ರೆ ನಾನು ಒಂದು ಹೆಸರು ಹೇಳಲ್ಲ ಅಂತ, ಯಾಕಂದ್ರೆ ಹೇಳಿದ್ರೆ ಅದನ್ನ ಮಾಡಿದಂತ 100 ಜನರಿಗೆ ಅಪಚಾರ ಆಗುತ್ತೆ ಅಂತಾರೆ. ಹೂ ಅಂತ ಕೇಳಿದ್ರೆ ಒಂದು ಹೆಸರು ಹೇಳಲ್ಲ, ಆದ್ರೆ 100 ಜನರಿಗೆ ಅನ್ಸಕ್ ಶುರು ಆಯ್ತು ಅಂತಾರೆ. ಇಲ್ಲ ನಮೋ ಅನ್ನೋ ಹೆಸರು ಇಟ್ಕೊಂಡು ಹೋದ್ರೆ ನಾವು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ದೇಶಕ್ಕೆ ಕೊಡ್ಬೋದು ಅಂತೇಳಿ. ಆಮೇಲೆ ಅದೇ ಪಿಕಪ್ ಆಯ್ತು. ಯಾರ್ಯಾರು ನರೇಂದ್ರ ಮೋದಿ ಅಲೆ ಇಲ್ಲ ಅಂತ ಹೇಳ್ತಾ ಹೋದ್ರು ಅವರೆಲ್ಲರೂ ಕೂಡ ಇವತ್ತು ಉಗುಳು ನುಂಗ್ಕೊಂಡು ಆ ಅಲೆಯ ಫಲಾನುಭವಿಗಳಾಗಬೇಕಾಗಿ ಬರ್ತಾ ಇದೆ. ನೀವೇ ಯೋಚನೆ ಮಾಡಿರ್ಬೋದು. ಅದ್ರ ಬಗ್ಗೆ ಅವ್ರ ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ನಾನು. ಮುಖ ಎಲ್ಲ ಕೆಂಪ್ ಮಾಡ್ಕೊಂಡು ಕುರ್ಚಿಯಲ್ಲಿ ಮುರಿದಾಕ್ಬಿಡ್ತಾರೋ ಅಂತ ಒಂದಿನ ಸುದರ್ಶನ್ ಎದುರಿಗೆ ವಾದ ಮಾಡ್ಬೇಕಾದ್ರೆ ಅವರು ಎಲ್ಲಿದೆ ನರೇಂದ್ರ ಮೋದಿ ಅಲೆ, ನಾನೆಲ್ಲ ಹೇಳಿದೀನಿ ಅಂತ ಹೇಳಿದ್ರು. ನಿನ್ನೆ ಅಲ್ಲ ಮೊನ್ನೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅಲೆಯ ಕಾರಣಕ್ಕೆ ಬಿಜೆಪಿಗೆ 17 ಸೀಟ್ ಬಂದಿದೆ ಅಂತ ಹೇಳಿದ್ರು. ನಮ್ಗೆ ಅವಮಾನ ಇಲ್ಲ, ಅವ್ರು ನಮ್ಮನೆ ಪ್ರಾಡಕ್ಟ್ ನರೇಂದ್ರ ಮೋದಿ. ಅಲೆ ಇತ್ತು ಅಂತ ಹೇಳಕ್ಕೆ ನಮ್ಗೇನು ದುಃಖ ಏನಿಲ್ಲ ಅಂತ ಹೇಗೆ ಹೇಳಿದ್ರು ಅವತ್ತು ಆ ಟಿವಿ ಆಂಕರ್ ಅಂತ ಕೇಳಿದ್ರೆ ನನಗೆ ಕಾರ್ಯಾಲಯದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಈ ಕುರ್ಚಿ ಗಿರ್ಚಿ ಎಲ್ಲ ಮುರಿದೇ ಹೋಗ್ಬಿಡುತ್ತೆ ಇವ್ರಿಗೆ ಅವ್ರ ಸಿಟ್ಟಲ್ಲಿ ಅಂತ ಅಂತಿತ್ತು ಅಂತಾರೆ. ಇವತ್ತು ಒಪ್ಕೋಬೇಕಾಗಿ ಬರ್ತಾ ಇದೆ.
ನಾನು ಯಾವುದೇ ಹೆಸರು ಉಲ್ಲೇಖ ಮಾಡಿದ್ರು ಅವ್ರ ಬಗ್ಗೆ ಅಗೌರವದಿಂದ ಹೇಳೋದಿಲ್ಲ, ನಾನು ಅವ್ರ ಬಗ್ಗೆ ಇರೋ ಗೌರವದಿಂದ ಅವ್ರ ಅಭಿಪ್ರಾಯವನ್ನು ಮಾತ್ರ ವಿಮರ್ಶೆ ಮಾಡ್ತೀನಿ. TN ಸೀತಾರಾಮ್ ನಿನ್ನೆ ಅಲ್ಲ ಮೊನ್ನೆ ಲೇಖನ ಬರೆದ್ರು ಅವ್ರು ಒಂದ್ಸರಿ. ಹೌದು, ನರೇಂದ್ರ ಮೋದಿಯನ್ನ ಇವತ್ತಿರ್ತಕ್ಕಂಥ ಪರ್ಫಾರ್ಮೆನ್ಸ್ ನ ಆಧಾರದ ಮೇಲೆ ಜಡ್ಜ್ ಮಾಡ್ಬೇಕು ಅಂತ. ಏನಿತ್ತು 2 ತಿಂಗಳ ಕೆಳಗೆ ಇವೆಲ್ಲ ವಾಯ್ಸ್ಗಳಿಗೆ? ಹೋದ ವಾರದ ಔಟ್ಲುಕ್ ಒಳ್ಳೇದು. ಶಶಿ ತರೂರ್ ಬಿಡಿ, ಅವನ ಹೆಸರು ಈ ಸಭೆಯಲ್ಲಿ ಹೇಳ್ಬಾರ್ದು. ಈ ಸಭೆಯಲ್ಲಿ ಹೇಳ್ಬೋದಾಗಿರೋ ಹೆಸರುಗಳು ಹೇಳ್ತೀನಿ. ಈ ಸಭೆಲ್ಲ ಹೆಸರು ಹೇಳ್ಬಾರ್ದು, ನಿಂಬಾಯಲ್ಲ ಹೆಸರು ಹೇಳ್ಬಾರ್ದು. ವಿನೋದ್ ಮೆಹ್ತಾ ಲೇಖನ ಬರೆದ್ರು ಔಟ್ಲುಕ್ ಅಲ್ಲಿ. ಏನ್ ಲೇಖನ ಬರೆದ್ರು? ಸ್ವಲ್ಪ ಸಮಯ ಕೊಡಬೇಕು ಅಂತ. ಅರೆ ಕೊಟ್ಟೇ ಇರ್ಲಿಲ್ಲ, ಕಳೆದ 12 ವರ್ಷದಿಂದ ಕೊಟ್ಟಿರ್ಲಿಲ್ಲ ಸಮಯ. ಯು ಡಿಂಟ್ ಗಿವ್ ಹಿಮ್ ಅನ್ ಆಪರ್ಚುನಿಟಿ ಫಾರ್ ದ ಲಾಸ್ಟ್ 12 years, ನಾಟ್ ಒನ್ ಸಿಂಗಲ್ ಡೇ, ನಾಟ್ ಒನ್ ಸಿಂಗಲ್ ಎಲೆಕ್ಷನ್, ಬಟ್ 12 long years ಯು ಡಿಂಟ್ ಗಿವ್ ಹಿಮ್ ಅನ್ ಆಪರ್ಚುನಿಟಿ. ಯಾವಾಗ ಅವ್ರು ಸೆಟ್ಲ್ ಆಗ್ತಾರೆ ಅಂತ ಗೊತ್ತಾಯ್ತು, ಅವತ್ತಿನಿಂದ ಅನ್ಸೆಟಲ್ ಮಾಡಕ್ಕೆ ಕಾಂಗ್ರೆಸ್ನವ್ರು ಒಂದರಲ್ಲಿ ಬುದ್ಧಿವಂತರು ಮತ್ತು ಕಾಂಗ್ರೆಸ್ ಬರೆಯುತ್ತೆ ಮೀಡಿಯಾದವರು. ಪ್ರಾಬ್ಲಮ್ ಎಲ್ಲಿದೆ, ಥ್ರೆಟ್ ಎಲ್ಲಿದೆ ಅನ್ನೋದನ್ನ 12 ವರ್ಷದ ಕೆಳಗೆ ಐಡೆಂಟಿಫೈ ಮಾಡಿದ್ದಾರೆ ನೋಡಿ. ಅವ್ರು ದಡ್ರು ಅಂತ ಅನ್ಕೊಳಕ್ಕಾಗಲ್ಲ, ಅವರು ಬುದ್ಧಿವಂತರು, ಭಯಂಕರ ಬುದ್ಧಿವಂತರು. ಅವ್ರು ಇನ್ಯಾರನ್ನೂ ಈ ತರ ಟಾರ್ಗೆಟ್ ಮಾಡ್ಲಿಲ್ಲ, ಬಿಜೆಪಿಯಲ್ಲಾಗ್ಲಿ ಎಲ್ಲೂ ಆಗ್ಲಿ. ಅವ್ರು ಸಂಘದಲ್ಲಿ ಟಾರ್ಗೆಟ್ ಮಾಡಿದ್ದು ಇಂದ್ರೇಶ್ ಕುಮಾರ್ ಅಂತ ಒಬ್ಬ ಅಖಿಲ ಭಾರತೀಯ ಅಧಿಕಾರಿಗಳನ್ನ. ದೇ ನ್ಯೂ ವೇರ್ ದ ಥ್ರೆಟ್ ಈಸ್ ಅಂತ. ಯಾಕಂದ್ರೆ ಹಿ ವಾಸ್ ಬ್ರಿಂಗಿಂಗ್ ಅರೌಂಡ್ ಮುಸ್ಲಿಂ ಟು ಮೇನ್ ಸ್ಟ್ರೀಮ್. ಅವ್ರನ್ನ ಸಿಕ್ಸಾಕಕ್ಕೆ ಪ್ರಯತ್ನ ಪಟ್ರು. ನಾನು ನಿರ್ದಿಷ್ಟವಾಗಿ ಹೆಸರುಗಳೇ ಹೇಳ್ತೀನಿ ಅಂತದೆ, ಬೇರೆ ಯಾರನ್ನ ಟಾರ್ಗೆಟ್ ಮಾಡಕ್ ಪ್ರಯತ್ನ ಪಡಲಿಲ್ಲ. ಇಡೀ ಬಿಜೆಪಿಯ ಸ್ಪೆಕ್ಟ್ರಮ್ ನಲ್ಲಿ ಅವರು ನಿತಾಂತವಾಗಿ ಸತತವಾಗಿ ಟಾರ್ಗೆಟ್ ಮಾಡಿದ್ದು ಯಾರನ್ನ ಅಂತ ಕೇಳಿದ್ರೆ ನರೇಂದ್ರ ಮೋದಿ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ನರೇಂದ್ರ ಮೋದಿಗೆ ಬಿಜೆಪಿ ಏನನ್ನು ಹೇಳುತ್ತೋ ಅದು ಕಲ್ಚರ್ ಇರ್ಬೋದು, ಥಾಟ್ ಇರ್ಬೋದು, ಡೆವಲಪ್ಮೆಂಟ್ ಪ್ರೋಸೆಸ್ ಇರ್ಬೋದು, ಹಿ ಹ್ಯಾಸ್ ಅನ್ ಐಡಿಯಾ ಟು ಇನ್ಸ್ಟಿಟ್ಯೂಷನಲೈಸ್ ಇಟ್ ಅಂತ. ಉಳಿದವರೆಲ್ಲರೂ ಆ ಕಾಲದಲ್ಲಿ ಮಾಡಿರ್ಬೋದು, ಆದ್ರೆ ಈ ಮನುಷ್ಯನಿಗೆ ಇನ್ಸ್ಟಿಟ್ಯೂಷನಲೈಸ್ ಮಾಡಕ್ಕೆ ಗೊತ್ತಿತ್ತು ಅಂತೇಳಿ. ನಮ್ಮ ಎದುರಿಗೆ ಇವತ್ತಿರ್ತಕ್ಕಂಥದ್ದು ನರೇಂದ್ರ ಮೋದಿ ಅಂತಕ್ಕಂಥ ಹೆಸರಲ್ಲ, ನರೇಂದ್ರ ಮೋದಿ ಅಂತಕ್ಕಂಥ ಒಂದು ಫಿನಾಮಿನಾ ಅಂತ. ನೀವೇನಾದ್ರೂ ಹೆಸರಿನ ಹಿಂದೆ ಹೋದ್ರೆ ಪ್ರತಿ ಸಲ ನೀವು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಫ್ಲೆಕ್ಸ್ ನಲ್ಲಿ ಬಸ್ಟ್ ಹಾಕ್ಬೇಕು, ಪೇಟ ಇಟ್ಕೊಂಡಿರೋದು ಹಾಕ್ಬೇಕು, ಅಥವಾ ನಾಗಾಲ್ಯಾಂಡ್ ಟೋಪಿ ಹಾಕೊಂಡಿರೋದನ್ನ ಹಾಕ್ಬೇಕು, ಅಥವಾ ಶಾಲ್ ಹಾಕೊಂಡಿರೋದನ್ನ ಹಾಕ್ಬೇಕು, ಅಥವಾ ನಿಂತಿರೋದನ್ನ ಹಾಕ್ಬೇಕು, ಅಥವಾ ಎಡಗೈ ತೋರಿಸ್ತಾ ಇರೋದನ್ನ ಹಾಕ್ಬೇಕು, ಅಥವಾ ಬಲಗೈಯಲ್ಲಿ ವಿ ತೋರಿಸ. ಇದೇ ಚರ್ಚೆಯಲ್ಲಿ ಮುಗ್ದೋಗ್ಬಿಡುತ್ತೆ ನೀವು ನರೇಂದ್ರ ಮೋದಿ ಅನ್ನೋಂಥ ವ್ಯಕ್ತಿಗೆ ನಿಂತ್ಕೊಂಡ್ರೆ ಅನ್ಸುತ್ತೆ. ನಮ್ಮ ದೇಶ ಎಂದೂ ವ್ಯಕ್ತಿ ಜೊತೆಗೆ ನಿಂತ್ಕೊಳ್ಳಿಲ್ಲ ಅನ್ಸಲಿ. ಆ ಕಾಲದಲ್ಲಿ ಅದನ್ನ ಹಿಡ್ಕೊಂಡು ಮುಂದೆ ಹೋಯ್ತು, ಸಮಾಜ ಒಟ್ಟಿಗೆ ಮುಂದೆ ಹೋಯ್ತು. ನರೇಂದ್ರ ಮೋದಿ ಅಂತಕ್ಕಂಥದ್ದು ಒಂದು ಫಿನೋಮಿನಾ. ವಾಟ್ ಡಸ್ ಇಟ್ ಸಿಂಬಲೈಸ್ ಅಂತ ಕೇಳಿದ್ರೆ ಅದೇ 2 ಶಬ್ದಗಳನ್ನ ಹೇಳಿದ್ರು ಕಿರಣ್, ಆಮೇಲೆ ಚರ್ಚೆ ಮಾಡ್ತೀವಿ ಅಂತ. ಅದು ವಾಟ್ ಡಸ್ ಇಟ್ ಸಿಂಬಲೈಸ್ ಅಂತ ಕೇಳಿದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಇದನ್ನ ಸಿಂಬಲೈಸ್ ಮಾಡುತ್ತದೆ. ಇನ್ಸಿಡೆಂಟಲಿ ದರ್ ಇಸ್ ಅ ಪರ್ಸನ್ ಬಿಹೈಂಡ್ ದಟ್ ಐಡಿಯಾ. ಈ ಕಾಲದಲ್ಲಿ ಐಡಿಯಾ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋದು ನರೇಂದ್ರ ಮೋದಿ ವಾಕ್ಯನ ಅಂತ ಕೇಳಿದ್ರೆ ಇಲ್ಲ, ಅದು ನಮ್ಮ ಕಲ್ಚರಲ್ಲಿ ಬಂದಿರತಕ್ಕಂಥ ವಾಕ್ಯ. ಅಪಭ್ರಂಶ ಆಯಿತು ಮಧ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಕಾರಣಕ್ಕೆ, ಡಿರೈಲ್ ಆಯ್ತು. ಈಗ ಮತ್ತೆ ನರೇಂದ್ರ ಮೋದಿ ಕಾರಣಕ್ಕೆ ಸರಿಯಾಗಿರುವಂತ ರೈಲಿಗೆ ಬರ್ತಾ ಇದೆ. ನಾವು ಅದ್ರ ಹಿಂದ್ಗಡೆ ಹೋಗುವಂತ ಪ್ರಯತ್ನ ಮಾಡಿದಾಗ ನರೇಂದ್ರ ಮೋದಿ ಅನ್ನುವಂಥ ಫಿನೋಮಿನನ್ಗೆ ನಾವು ನ್ಯಾಯ ಕೊಟ್ಟಾಗುತ್ತೆ, ಜಸ್ಟಿಸ್ ಕೊಟ್ಟಾಗುತ್ತೆ. ಯಾಕಂದ್ರೆ ಈ ಇಡೀ ಫಿನೋಮಿನ ಇನ್ನೊಂದು 10 ವರ್ಷನೋ 15 ವರ್ಷದ ನಂತರ ನಿಲ್ಬೇಕಾ? ಯೋಚನೆ ಮಾಡಿ ಅಂತಾರೆ. ಇದು ನಿಲ್ಬಾರ್ದಿದೆ. ಈ ಫಿನೋಮಿನ ನಿರಂತರವಾಗಿ ನಡಿಬೇಕಾಗಿರೋದು. ನಮ್ಮ ದೇಶದ ಮೊದಲನೇ ಸ್ವಾತಂತ್ರ್ಯ ಆಂದೋಲನದಿಂದ ಇತ್ತೀಚೆಗೆ ನಡೆದಂತ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ವರೆಗೂ ಅನೇಕ ಆಂದೋಲನಗಳನ್ನ ನೀವು ಯೋಚನೆ ಮಾಡಿ. ಇವೆಲ್ಲವೂ ವ್ಯಕ್ತಿ ಹಿಂದೆ ಹೋಗಿದ್ದ ಕಾರಣಕ್ಕೆ ಅವೆಲ್ಲವೂ ಕೂಡ ಆ ಕಾಲದಲ್ಲಿ ನಡೀತು, ಸೆನ್ಸೇಷನ್ ನಿರ್ಮಾಣ ಮಾಡ್ತು, ಮತ್ತು ಅದೆಲ್ಲ ವಿಫಲ ಆಗೋಯ್ತು. ಇವತ್ತೆಲ್ಲಿದೆ ಅಣ್ಣಾ ಹಜಾರೆ ಮೂವ್ಮೆಂಟ್? ದೇಶದ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಒಂದು ಏನ್ ಹೇಳ್ತಾರೆ, ಅದೊಂದು ಆಮ್ ಆದ್ಮಿ ಪಾರ್ಟಿ ಅನ್ನುವಂತ ಒಂದು ವಿತಂಡವಾದದ ಹೆಸರಿನಲ್ಲಿ, ಒಂದು ಅರಾಜಕತೆಯ ಹೆಸರಿನಲ್ಲಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇವತ್ತು ಅಸ್ತಿತ್ವದಲ್ಲಿದೆ. ಅಷ್ಟು ಬಿಟ್ರೆ ಇವತ್ತು ಫುಟ್ ಸೋಲ್ಜರ್ಸ್ ಇದ್ದಾರೆ ಅಂತ ಯಾರಿಲ್ಲ. ಇಲ್ಲೇ ನಾನು ಅನ್ಕೊಳ್ತೀನಿ, ಒಂದು 7-8 ಮುಖಗಳು ನನಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ನ ವೇದಿಕೆಗಳಲ್ಲಿ, ಹೋರಾಟಗಳಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ 7-8 ಮುಖಗಳು ಇಲ್ಲೇ ಇದೆ ಇವತ್ತು ಅಂತಾರೆ. ಆದ್ರೆ ಆ ಮೂವ್ಮೆಂಟ್ ಅಪಭ್ರಂಶ ಆಗೋಯ್ತದೆ, ಡಿರೈಲ್ ಆಗೋಯ್ತು ಅಂತಾರೆ. ಜೆಪಿ ಮೂವ್ಮೆಂಟ್ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮೂವ್ಮೆಂಟ್ ಲೆಕ್ಕ ಹಾಕಿ ಒಂದ್ಸಲಿ. ಆದ್ರೆ ಅವತ್ತು ಅಧಿಕಾರದಲ್ಲಿ ಹಿಡಿದವರಿಗೆ ಅದರ ಅರ್ಥವೇ ಆಗದೆ ಇರೋದ್ರಿಂದ, ಅದೊಂದು ಫಿನೋಮಿನನ್ ಅಂತ ಅರ್ಥ ಮಾಡ್ಕೊಳ್ದೇ ಇದ್ದಿದ್ರಿಂದ ಆ ಜೆಪಿ ಮೂವ್ಮೆಂಟ್ ನ ಪ್ರಾಡಕ್ಟ್ ಅಂತ ಇವತ್ತು ನಮ್ಗೆ ನೆನಪಿರೋದು ಯಾರು ಅಂತ ಕೇಳಿದ್ರೆ ಲಲ್ಲೂ ಪ್ರಸಾದ್ ಯಾದವ್, ಇಂಥವರೇ ನಮ್ಗೆ ನೆನಪಿರೋದು ಜೆಪಿ ಮೂವ್ಮೆಂಟ್ ನ ಪ್ರಾಡಕ್ಟ್ ಅಂತ. ಡಿಡ್ ಜೆಪಿ ವಿಶ್ ಫಾರ್ ಇಟ್ ಅಂತ ಕೇಳಿದ್ರೆ ಜೆಪಿ ಡಿಂಟ್ ವಿಶ್ ಫಾರ್ ಇಟ್. ಜೆಪಿ ಇದು ಸಂಪೂರ್ಣ ಕ್ರಾಂತಿ. 2 ವರ್ಷಕ್ಕೆ ಆ ಕ್ರಾಂತಿಯೇ ಮುಗಿದೋಯ್ತು. ಯಾಕೆ? ಅದನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡುವಂತವ್ರು ಅವ್ರ ಜೊತೆನಲ್ಲಿ ಇರ್ಲಿಲ್ಲ ಅಂತಾರೆ. ಅರ್ಥ ಕಂಡ್ಕೊಳ್ಳೋರು ಅಂತ ಯಾರು ಇರಲಿಲ್ಲ. ಬಟ್ ಇಫ್ ಯು ವಾಂಟ್ ಐ ಕ್ಯಾನ್ ಗೆಟ್ ಯು ಇಂಡಿಪೆಂಡೆಂಟ್ ಟುಮಾರೋ, ಆ ವಾಕ್ಯ ನಿಮ್ಮೆಲ್ಲರಿಗೂ ಗೊತ್ತು ಅಂತ. ಇಫ್ ಯು ವಾಂಟ್ ಐ ಕ್ಯಾನ್ ಗೆಟ್ ಯು ಇಂಡಿಪೆಂಡೆಂಟ್ ಯಾರು ಗಮನ ಕೊಡ್ಲಿಲ್ಲ. ಡೈಜೆಸ್ಟ್ ಮಾಡ್ಕೊಳ್ಳುವಂತ ವ್ಯಕ್ತಿಗಳ ಕೈ ಗಮನ ಕೊಡ್ಲಿಲ್ಲ. ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲದಿದ್ದ ನೆಹರು ಕಲಿಗೆ ಇದು ಅಧಿಕಾರ ಹೋಯ್ತು. ಏನೇನೆಲ್ಲ ಆಯ್ತು ನೋಡಿ. ಆ 62ರವರೆಗೆ ಅಕಸ್ಮಾತ್ ನೆಹರು ಅಧಿಕಾರದಲ್ಲಿ ಇಲ್ಲದೇ ಇದ್ದಿದ್ರೆ 47ರಿಂದ ಅಂತ ಸುಮ್ಮನೆ ಬಿಟ್ರೆ ಭಯಂಕರ ಆಸೆಗಳು ನಿರ್ಮಾಣ ಆಗ್ತಾವ ನಮ್ಗೆ. ಭಯಂಕರ ಆಸೆಗಳು. ಒಂದೇ ದುಃಖ ಅಂದ್ರೆ ನಮ್ಮ ಬ್ರಿಗೇಡ್ನ ಅವಶ್ಯಕತೆ ಬರ್ತಿರ್ಲಿಲ್ಲ, ಅದೊಂದೇ ದುಃಖ. ಅಷ್ಟಕ್ಕೋಸ್ಕರ ಆದ್ರೂ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗಿದ್ದು ಒಳ್ಳೇದು ಅಂತ ಅನ್ಸುತ್ತಂತ. ಹೀಗೆ ಇವೆಲ್ಲ ಮೂವ್ಮೆಂಟ್ಗಳು ಯಾಕೆ ಡಿರೇಲ್ ಆಯ್ತು ಅಂತ ಕೇಳಿದ್ರೆ ಆ ಫಿನೋಮಿನಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ವ್ಯಕ್ತಿ ಹಿಂದ್ಗಡೆ ಹೋಯ್ತು ಅಂತಾರೆ. ಅದನ್ನೊಂದು ಸಂರಚನೆ ಮಾಡ್ಲಿಕ್ಕೆ, ಒಂದು ರಚನೆ ಮಾಡ್ಲಿಕ್ಕೆ, ವ್ಯವಸ್ಥೆ ಮಾಡ್ಲಿಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಗಮನ ಕೊಡ್ಲಿಲ್ಲ ಅಂತಾರೆ.
ನಮೋ ಬ್ರಿಗೇಡು ಚುನಾವಣೆ ಕಾಲದಲ್ಲಿ ಒಂದು ತಾತ್ಕಾಲಿಕ ಕೆಲಸಕ್ಕೆ ಹುಟ್ಟಿದಂತ ಒಂದು ಒಳ್ಳೆ ಉದ್ದೇಶದ ಸಂಸ್ಥೆ ಇವೆ. ಇವತ್ತು ಅದನ್ನು ಇಲ್ಲಿನ ಎಲ್ಲ ಪ್ರಮುಖ ಕಾರ್ಯಕರ್ತರು ಒಟ್ಟಿಗೆ ಕುತ್ಕೊಂಡು ಅದನ್ನ ಯುವ ಬ್ರಿಗೇಡ್ ಮಾಡಬೇಕು ಅಂತ ಹೊರಟಿದ್ದಾರೆ ಅಂತಾರೆ. ಇದಕ್ಕೊಂದು ಸಾಂಸ್ಥಿಕ ಸ್ವರೂಪ ಸಿಗಲೇಬೇಕು. ಯಾವುದೇ ಮೂಮೆಂಟ್ಗೂ ಒಂದು ಆಧಾರಭೂತವಾಗಿರ್ತಕ್ಕಂಥ ಸಾಂಸ್ಥಿಕ ಮೂಮೆಂಟ್ ಸಿಗಲೇಬೇಕು. ನೀವು ಒಂದು ಆಟಮ್ ಅಂತ ತಗೊಂಡ್ರೆ ಇಟ್ ಡಸಂಟ್ ಓನ್ಲಿ ಕನ್ಸಿಸ್ಟ್ ಆಫ್ ಎಲೆಕ್ಟ್ರಾನ್ಸ್. ಬರೇ ಎಲೆಕ್ಟ್ರಾನ್ ಇದ್ರೆ ಧಾರಾಡ್ತಾನೆ ಇರುತ್ತದೆ. ಅದಕ್ಕೊಂದು ಅತ್ಯಂತ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ತುಂಬಾ ಕ್ಲೋಸ್ ಫಿಟ್ ಆಗಿರ್ತಕ್ಕಂಥ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುವಂತ ನ್ಯೂಕ್ಲಿಯಸ್ ಕೂಡ ಇದೆ ಅದಕ್ಕೆ ಅಂತ. ಈ ಮೂಮೆಂಟ್ಗೆ ಲಕ್ಷಾಂತರ ಜನ ಬರ್ತಾರೆ, ಲಕ್ಷಾಂತರ ಜನ ಹೋಗ್ತಾರೆ. ಆದ್ರೆ ಇದನ್ನ ಸರಿದಾರಿಯಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆ ಬೇಕಲ್ವಾ ಅಂತ ಎಲ್ಲ ಪ್ರಮುಖ ಕಾರ್ಯಕರ್ತರು ಯೋಚನೆ ಮಾಡಿ ಆ ವ್ಯವಸ್ಥೆ ನಿರ್ಮಾಣ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸವಾಲು ಆರಂಭ ಆಗುತ್ತೆ. ಯಾಕಂದ್ರೆ ಮೂವ್ಮೆಂಟ್ ನಡೆಯೋ ಟೈಮಲ್ಲಿ ಜೆಪಿ ಮೂವ್ಮೆಂಟ್ ನ ತಾಕತ್ತು ವಿಮರ್ಶೆಗೊಳಪಡುವುದಿಲ್ಲ. ಅದು ಮೂವ್ಮೆಂಟ್ ನಡೆದು ಈ ತರ 20 ವರ್ಷದ ನಂತರ ಅದನ್ನ ವಿಮರ್ಶೆಗೊಳಪಡಿಸ್ತಾರೆ ಅಂತಾರೆ. ಅರೆ ಅಂತಿಮವಾಗಿ ಅದ್ರಲ್ಲಿ ಸಿಕ್ಕಿದ ಪ್ರಾಡಕ್ಟ್ ಯಾರು ಅಂದ್ರೆ ನನ್ನಂತವ್ರ ಬಾಯಲ್ಲಿ ಲಲ್ಲೂ ಪ್ರಸಾದ್ ಯಾದವ್ ಅಂತ ಬಂದ್ಬಿಡುತ್ತೆ. ಶ್ರದ್ಧೆ ಇರೋರ್ ಬಾಯಲ್ಲೇ ಹಿಂಗ್ ಬಂದ್ಬಿಡುತ್ತೆ. ಅಕಸ್ಮಾತ್ ಶ್ರದ್ಧೆ ಇಲ್ದಿದ್ರೆ ಇನ್ನೂ ಕೆಟ್ಟ ಹೆಸರುಗಳು ಬಂದ್ಬಿಡ್ಬೋದು ಅಂತ ಹೇಳ್ತಾರೆ. ಹಾಗೆ IAC ಅಣ್ಣಾ ಹಜಾರೆನ ಯಾವ ವಿಷಯದಲ್ಲಿ ನೀವು ತೆಗೆದು ಹಾಕ್ಬೋದು? ಪರ್ಸನಲ್ ಇಂಟಿಗ್ರಿಟಿಯ ಲೆಕ್ಕದಲ್ಲಿ ಯಾವ ವಿಷಯದಲ್ಲೂ ನಾವು ಕ್ವಶನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ 40 ವರ್ಷಗಳಿಂದ ಮನುಷ್ಯ ತನ್ನ ಜೀವನವನ್ನು ಆಹುತಿ ಮಾಡ್ಕೊಂಡು ಒಂದು ಗ್ರಾಮಕ್ಕೆ ಒಂದು ವ್ಯವಸ್ಥೆಗೆ ಶಕ್ತಿ ಕೊಡುವಂತ ಪ್ರಯತ್ನ ಪಟ್ಟರು. ಆದ್ರೆ ಅವ್ರಿಗೂ ಇನ್ಸ್ಟಿಟ್ಯೂಷನಲೈಸ್ ಮಾಡುವಂತ ಮಾನಸಿಕತೆ ಇರಲಿಲ್ಲ. ಸುತ್ತ ಇರ್ತಕ್ಕಂಥವ್ರಿಗೆ ಇದರಿಂದ ಫಲಾನುಭವಿ ಆಗ್ಬೇಕು ಅಂತ ಅನ್ನಿಸ್ತೇ ಹೊರತು ಈ ಮೂವ್ಮೆಂಟ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಅನ್ನಿಸ್ಲಿಲ್ಲ. ಈ ಎಲ್ಲ ಮೂವ್ಮೆಂಟ್ಗಳನ್ನ ಅಧ್ಯಯನ ಮಾಡಿದ್ರೆ ಯುವ ಬ್ರಿಗೇಡ್ಗೆ ಇದೆಲ್ಲದರಲ್ಲೂ ಒಂದು ಎಚ್ಚರಿಕೆಯ ಸಂದೇಶ ಇದೆ. ಇಫ್ ಯು ಕ್ಯಾನ್ ಲರ್ನ್, ಇಫ್ ಯು ಆರ್ ಏಬಲ್ ಟು ಲರ್ನ್ ಅನ್ಸರಿ. ಏನಾಗ್ಬೇಕು? ಇದೊಂದು ಒಂದು ಅದ್ಭುತವಾಗಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆ ಆಗ್ಬೇಕು. ಆ ಸಾಮಾಜಿಕ ಸಂಸ್ಥೆ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು, ಯಾವ ಫಿನೋಮಿನನ್ ಕಾರಣಕ್ಕೆ ನಾವು ನರೇಂದ್ರ ಮೋದಿ ಅಧಿಕಾರಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಟ್ಟಿದೀವೋ ಆ ಎಲ್ಲ ವ್ಯವಸ್ಥೆಗಳಿಗೆ ನಾವು ಪೂರಕವಾಗಿ ಕೆಲಸ ಮಾಡ್ಬೋದಾ? ಯೋಚನೆ ಮಾಡಿ ಒಂದ್ಸಲಿ. 2 ತರದ ಪಲಾವ್ಗಳನ್ನ ನೀವು ತಿಂದಿರ್ತೀರ ಒಂದ್ಸಲಿ. ಮೇಲ್ಗಡೆಯಿಂದ ಕೆಂಡ ಹಾಕಿರೋದು ಒಂದು ಪಲಾವ್ ಸಿಗುತ್ತೆ, ಅದ್ರ ರುಚಿನೂ ನೀವು ನೋಡಿರ್ತೀರಿ. ಕೆಳಗಡೆಯಿಂದ ಬೆಂಕಿ ಹಾಕಿರ್ತಕ್ಕಂಥ ಪಲಾವ್ ಮಾತ್ರ ತಿಂದಿರ್ತೀರಿ. ದಮ್ಕಟ್ ಬಿರಿಯಾನಿನೂ ತಿಂದಿರ್ತೀರಿ, ದಮ್ಕಟ್ ಪಲಾವು ತಿಂದಿರ್ತೀರಿ, ಆರ್ಡಿನರಿ ಪಲಾವು ತಿಂದಿರ್ತೀರಿ. ಅಕಸ್ಮಾತ್ ಇವೆರಡನ್ನು ತಿಂದಿರ್ಲಿಲ್ಲ ಅಂದ್ರೆ ಒಂದು 2 ದಿನದ ಅಂತರದಲ್ಲಿ ಇವೆರಡನ್ನು ಬೇರೆ ಬೇರೆ ಒಂದೊಂದು ಪ್ಲೇಟ್ ತಿಂದು ನೋಡಿ ಒಂದ್ಸಲಿ. ದಮ್ಕಟ್ ಪಲಾವ್ ಹೇಗಿರುತ್ತೆ ಮತ್ತು ಆರ್ಡಿನರಿ ಪಲಾವ್ ಹೇಗಿರುತ್ತೆ ಅಂತ. ಈ ಕೆಳಗಡೆಯಿಂದ ನರೇಂದ್ರ ಮೋದಿ ಅವ್ರು ಗುಡ್ ಗವರ್ನೆನ್ಸ್ ಕೊಡ್ತಾರೆ. ಕೆಳಗಡೆಯಿಂದ ನರೇಂದ್ರ ಮೋದಿ ತನ್ನ ಐಡಿಯಾಸ್ ಅನ್ನು ಇನ್ಸ್ಟಿಟ್ಯೂಷನಲೈಸ್ ಮಾಡ್ತಾರೆ. ಕೆಳಗಡೆಯಿಂದ ನರೇಂದ್ರ ಮೋದಿ ಕಾನೂನುಗಳಲ್ಲಿ ಬದಲಾವಣೆ ತರ್ತಾರೆ. ಕೆಳಗಿಂದ ನರೇಂದ್ರ ಮೋದಿ ನಾನ್ ಕರಪ್ಟ್ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ತಗೊಂಡು ಬರ್ತಾರೆ. ಅದ್ರ ಅಕಸ್ಮಾತ್ ನಿಮಗೆ ರಾಜಕಾರಣಿಗಳೇ ಕರಪ್ಷನ್ ಮಾಡ್ತಾರೆ, ಪೊಲಿಟಿಕಲ್ ಪಾರ್ಟೀಸ್ ಮಾತ್ರ ಕರಪ್ಷನ್ ಮಾಡ್ತವೆ, ಸರ್ಕಾರಿ ಅಧಿಕಾರಿಗಳು ಮಾತ್ರ ಕರಪ್ಷನ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ನಿಮ್ಗೊಂದು ಡೇಟಾ ಗೊತ್ತಿರಲಿ. 91% ಆಫ್ ದ ಕರಪ್ಷನ್ ಇಸ್ ಡನ್ ಬೈ ಕಾರ್ಪೊರೇಟ್. ಇಲ್ಲಿ ಬಹಳ ಜನ ನಾವು ಕಾರ್ಪೊರೇಟ್ನ ಒಂದು ಪಾರ್ಟ್. 91% ಆಫ್ ದ ಕರಪ್ಷನ್ ಇಸ್ ಡನ್ ಬೈ ಕಾರ್ಪೊರೇಟ್ಸ್. ಇಟ್ಸ್ ಓನ್ಲಿ 9% ಬಿಟ್ ಈಸ್ ಗವರ್ಮೆಂಟ್ ಅಂಡ್ ಪೊಲಿಟಿಕಲ್ ಕರಪ್ಷನ್ ಅಂತಾರೆ. ಅಂದ್ರೆ ದೇಶದಲ್ಲಿ ಬದಲಾವಣೆ ಆಗ್ಬೇಕಾಗಿರೋದು ಬರೇ ಸರ್ಕಾರ ಮಾತ್ರ ಅಲ್ಲ. ನರೇಂದ್ರ ಮೋದಿ ಸರ್ಕಾರವನ್ನು ಬದಲಾಯಿಸ್ತಾರೆ, ಸಮಾಜ ಬದಲಾಯಿಸಬೇಕಾಗಿರೋದು ಯಾರು? ಯೋಚನೆ ಮಾಡಿ. ಈ ತರದ ಸಾವಿರಾರು ಸಂಸ್ಥೆಗಳು, ಅದ್ರಲ್ಲಿ ನಾವು ಕೂಡ ಒಂದು ಬಹುದೊಡ್ಡ ಪಾತ್ರವನ್ನು ವಹಿಸ್ಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇದೆ. ನಮ್ಗೊಂದಷ್ಟು ಸಂಗತಿಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲವು ಶಾಶ್ವತ ಕಾರ್ಯಕ್ರಮಗಳನ್ನ, ಕೆಲವು ತಾತ್ಕಾಲಿಕ ಕಾರ್ಯಕ್ರಮಗಳನ್ನ, ಕೆಲವು ಸ್ಥಾನೀಯ ಕಾರ್ಯಕ್ರಮಗಳು ಎಲ್ಲವನ್ನೂ ಮೇಲ್ಗಡೆಯಿಂದ ಚಕ್ರವರ್ತಿಯವರು ಅಥವಾ ಇನ್ಯಾವುದೋ ಒಂದು ತಂಡವನ್ನು ಮೇಲ್ಗಡೆಯಿಂದೇ ಹೇಳ್ತಾ ಇದ್ದಷ್ಟು ಹೊರತು ಇದು ಯಾವಾಗಲೂ ಫೀಡಿಂಗ್ ಬಾಟ್ಲ್ ತರ ಇರುತ್ತೆ ಅಥವಾ ಫೀಡಿಂಗ್ ಇನ್ಯಾವುದೋ ತರ ಇರುತ್ತೆ ಅಂತಾರೆ. ಡ್ರಿಪ್ ಇರಿಗೇಷನ್ ತರನ ಯಾವ್ದ್ರ ತರ ಇರುತ್ತೆ ಇಲ್ಲ. ಕೇಂದ್ರದಿಂದ ಒಂದಷ್ಟು ಕಾರ್ಯಕ್ರಮ, ಕೇಂದ್ರದಿಂದ ಒಂದಷ್ಟು ರಚನೆ ಬರುತ್ತೆ. ಆದ್ರೆ ಸ್ಥಾನೀಯವಾಗಿ ನಾವು ಹೇಗೆ ಯೋಚನೆ ಮಾಡ್ತೀವಿ, ಸ್ಥಾನೀಯವಾಗೂ ನಾವು ತಗೊಳ್ತೀವಿ ಆ ಚಟುವಟಿಕೆಗಳನ್ನ ಅಂತ ಯೋಚನೆ ಮಾಡಿ. ಈ ದೇಶದಲ್ಲಿ ವಿಧಾನಸೌಧದ ಎದುರುಗಡೆ ಬರೆದಿರ್ತಕ್ಕಂಥ ದೊಡ್ಡ ವಾಕ್ಯ ಅವಾಗ ಯಾವ ಕಾರಣಕ್ಕೆ ಬರೆದ್ರೆ ಗೊತ್ತಿಲ್ಲ, ಆದ್ರೆ ಯೋಚನೆ ಮಾಡಿ ಅದರಿಂದ ಪ್ರಿನ್ಸಿಪಲ್ ಸಮಸ್ಯೆಗಳು ಕ್ರಿಯೇಟ್ ಆಗಿರೋದು. ಸರ್ಕಾರದ ಕೆಲಸ ದೇವ್ರ ಕೆಲಸ ಅಂತ ಅವ್ರು ಬರ್ದಿದ್ ಯಾವ ಅರ್ಥದಲ್ಲಿ ಅಂತ ಗೊತ್ತಿಲ್ಲ. ನಾವು ಅರ್ಥ ಮಾಡ್ಕೊಂಡಿದ್ ಮಾತ್ರ ನಮ್ಗೇನು ಪಾತ್ರ ಇಲ್ಲ ಅಂತ. ನಮ್ಗೇನು ಪಾತ್ರ ಇಲ್ಲ. ಇದೆಯಾ ನಿಮ್ಗೆ ಪಾತ್ರ ಅಂತ ಹೇಳಿದ್ರೆ ಯೋಚನೆ ಮಾಡಿ, ಏನೂ ಇಲ್ಲ. ಅದರ್ ದನ್ ಕ್ಯಾಸ್ಟಿಂಗ್ ವೋಟ್ಸ್ ನಮ್ಗೆ ಇವತ್ತೇನು ಪಾತ್ರ ಇಲ್ಲ ಅಂತ. ಅದರ್ ದನ್ ಕ್ಯಾಸ್ಟಿಂಗ್ ವೋಟ್ಸ್ ನಿಮ್ಗೇನು ಪಾತ್ರ ಇಲ್ಲ. ಇವತ್ತು ಬದಲಾಗುತ್ತೆ, ವ್ಯವಸ್ಥೆ ಬದಲಾಗುತ್ತೆ. ಅದ್ರ ಬಗ್ಗೆನೂ ನಾನು ಬರ್ತೀನಿ ಅಂತಾರೆ. ಗುಜರಾತ್ನ ಮಾದರಿಯ ಆಧಾರದ ಮೇಲೆ ನಮಗೂ ಬಹುದೊಡ್ಡದಾಗಿರ್ತಕ್ಕಂಥ ಪಾತ್ರ ಬರುತ್ತೆ. ಬ್ರಿಟಿಷರು ಆ ಕಾಲದಲ್ಲಿ ಹೇಳಿದ್ರು ನಮ್ಮ ದೇಶ ತುಂಬಾ ಚೆನ್ನಾಗಿತ್ತು. 300 ವರ್ಷದ ಕೆಳಗೆ ನಮ್ಮ ದೇಶ ತುಂಬಾ ಚೆನ್ನಾಗಿತ್ತು. ನೀವು ಟ್ರೇಡ್ ಅಂಡ್ ಇಂಡಸ್ಟ್ರಿಯೋ ತಗೊಂಡ್ರೆ, ಎಕನಾಮಿಯೋ ತಗೊಂಡ್ರೆ, ಅವತ್ತಿನ ಟ್ರೇಡ್ ಅಂಡ್ ಇಂಡಸ್ಟ್ರಿಗೆ ನಮ್ಮ ಪರ್ಸೆಂಟೇಜ್ ವಾಸ್ ವೆರಿ ಹ್ಯೂಜ್. ಈ 300 ವರ್ಷಗಳಲ್ಲಿ ಬ್ರಿಟಿಷರು ಏನ್ ಮಾಡಿದ್ರು? ಬರ್ತಾ 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 ಬ್ರಿಟಿಷರು ಆಳಕ್ಕೆ ಆರಂಭ ಮಾಡಿದ ಮೇಲೆ ನೀವು ನಮಗೆ ಟ್ಯಾಕ್ಸ್ ಕೊಡಿ, ಉಳಿದಿದ್ದೆಲ್ಲ ಬಿಟ್ಬಿಡಿ ಅಂತ ಹೇಳಿದ್ರು. ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಕಾರಣಕ್ಕೆ 1-2 ಸಣ್ಣ ಸಣ್ಣ ಕಲ್ಲುಗಳು ರಸ್ತೆ ಮಧ್ಯಕ್ಕೆ ಬಂದಿದ್ರು ಕೂಡ ನಾವು ಸರ್ಕಾರಕ್ಕೆ ಪತ್ರ ಬರೆದುವೆ ಹೊರತು ಬೈಕ್ ನಿಲ್ಲಿಸಿ ಆ ಕಲ್ಲನ್ನು ಎತ್ತು ಪಕ್ಕಕ್ಕೆ ಹಾಕ್ಲಿಲ್ಲ. ಆಕ್ಸಿಡೆಂಟ್ ಆಗಿ ಬದುಕೋ ಸಾಧ್ಯತೆ ಇರ್ತಕ್ಕಂಥ ಒಬ್ಬ ಪೇಷಂಟ್ ಏನಾದ್ರೂ ರಸ್ತೆಯಲ್ಲಿ ಬಿದ್ದಿದ್ರು ಕೂಡ ನಾನು ಅದನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸೋದ್ರ ಬದಲು 108ಗೆ ಫೋನ್ ಮಾಡ್ತಾ ನಮ್ಮ ಜೀವನವನ್ನೇ ವ್ಯತ್ಯಾಸ ಮಾಡ್ಕೊಂಡ್ಬಿಟ್ಟು ಅಂತಾರೆ. ಇದು ಬೇಜವಾಬ್ದಾರಿಯುತನ ಅಲ್ಲ, ಜೀನ್ಸ್ ಅಲ್ಲೇ ಬದಲಾವಣೆ ಆಗ್ಬಿಡ್ತು ಒಂದು 200 ವರ್ಷದಲ್ಲಿ. ನಾವೇನಾದ್ರೂ ಮಾಡ್ಬೇಕು ಅನ್ನೋದ್ರಿಂದ ಹೊರಡು ಬ್ರಿಟಿಷರು ಒಂದೇ ವಾಕ್ಯ ಹೇಳಿದ್ರು ಅವರು, ನೀವು ನಮಗೆ ಟ್ಯಾಕ್ಸ್ ಕಟ್ಟಿ ಉಳಿದಿದ್ ಬಿಟ್ಬಿಡಿ ಅಂತ. ಪೊಲೀಸ್ ಸ್ಟೇಷನ್ ಬಂತು. ನಮ್ಮ ದೇಶದಲ್ಲಿ ಪೊಲೀಸ್ ಸ್ಟೇಷನ್ ಇರಲಿಲ್ಲ.
ಕೋರ್ಟ್ ಬಂತು. ನಮ್ಮ ದೇಶದಲ್ಲಿ ಕೋರ್ಟ್ ಇರಲಿಲ್ಲ, ವಕೀಲರಿಗೆ ಬೇಜಾರಾಗ್ಬೋದು, ಬೈಕೋಬೇಡಿ. ಅಕಸ್ಮಾತ್ ಕೋರ್ಟ್ ರದ್ದಾದ್ರೆ ನಮ್ಮ ಕಾಲದಲ್ಲಿ ನಿಮ್ಗೆ ಬೇರೆ ವೃತ್ತಿ ಒದಗಿಸ್ತೀವಿ. ಕೋರ್ಟ್ ಇರಲಿಲ್ಲ ನಮ್ಮ ಪೊಲೀಸ್ ಸ್ಟೇಷನ್ ಇರಲಿಲ್ಲ, ಗ್ರಾಮದಲ್ಲಿ ವ್ಯವಸ್ಥೆ ಇತ್ತು. ಕೋರ್ಟ್ ಇರಲಿಲ್ಲ, ಗ್ರಾಮದಲ್ಲಿ ವ್ಯವಸ್ಥೆ ಇತ್ತು. ಗಂಡ ಹೆಂಡತಿ ನಡುವೆ ಜಗಳ ಆದ್ರೆ ಯಾಕೆ ಜಗಳ ಆಗ್ತಾ ಇದೆ ಅಂತ ಗೊತ್ತಿಲ್ಲದೆ ಇರತಕ್ಕಂಥ ಜಡ್ಜು ಏನ್ ಪರಿಹಾರ ಕೊಡ್ಬೋದು ಅದಕ್ಕೆ? ಆತ ಕೊಡ್ಬೋದಾಗಿರೋದು ಒಂದೇ ಡೈವರ್ಸ್. ಅದು ಬಿಟ್ಟರೆ ಇನ್ನೇನು ಕೊಡಕ್ ಸಾಧ್ಯ ಇಲ್ಲ. ಆದ್ರೆ ಕುಟುಂಬ ಅಂತ ಒಂದಿತ್ತು, ಇಲ್ಲಿ ಸಮಾಜ ಅಂತ ಒಂದಿತ್ತು, ಮಠ ಮಂದಿರಗಳು ಅಂತ ಒಂದಿತ್ತು. ಈ ಎಲ್ಲ ವ್ಯವಸ್ಥೆಗಳು ಬ್ರಿಟಿಷರ ಕಾಲದಲ್ಲಿ ಹೋಯ್ತು. ಜವಾಹರ್ಲಾಲ್ ನೆಹರು ಬಂದ್ರು, ಬ್ರಿಟಿಷರ ಮೈಂಡ್ ಸೆಟ್ ಅಲ್ಲೇ ಬಂದಿತ್ತಂತವ್ರು. ಅವರು ಇದನ್ನ ಬದಲಾಯಿಸೋ ಪ್ರಯತ್ನ ಮಾಡ್ಲಿಲ್ಲ ಅಂತಾರೆ. ಅದನ್ನ ಬದಲಾಯಿಸೋ ಪ್ರಯತ್ನ ಮಾಡ್ಲಿಲ್ಲ, ಬದಲಾಗ ಅದಕ್ಕೆ ತನ್ನನ್ನು ಕೂಡ ಅಲೈನ್ ಮಾಡ್ಕೊಂಡ್ರು. ಅವ್ರು ಇನ್ನೊಂದು ಸೇರ್ಸಿದ್ರು ಟ್ಯಾಕ್ಸ್ ಜೊತೆಗೆ. ಏನ್ ಸೇರಿಸಿದ್ರು? ಇಲ್ಲ, ಓಟ್ ಕೊಡಿ ಅಂತ ಹೇಳಿದ್ರು. ನೀವು ನಮ್ಗೆ ಟ್ಯಾಕ್ಸ್ ಕೊಡಿ ಮತ್ತು ಓಟ್ ಕೊಡಿ, ಮರ್ತು ಬಿಡಿ ಅಂತ ಹೇಳಿದ್ರು. ಅಷ್ಟೇ ಅಲ್ವಾ? 47ರಿಂದ 2014 ಇನ್ನೇನ್ ಮಾಡ್ತಾ ಇದೀವಿ ಹೇಳಿ ನೋಡೋಣ ಅಂತಾರೆ. ಟ್ಯಾಕ್ಸ್ ಕೊಡ್ತೀವಿ ಮತ್ತು ಸಾಧ್ಯ ಇರುತ್ತೆ ಒಂದು 50% 60% ಜನ ಓಟ್ ಕೊಡ್ತಾರೆ. ಇಷ್ಟಾದ್ಮೇಲೆ ಮುಂದಿನ 5 ವರ್ಷಗಳ ಕಾಲ ಏನು ಅಂತ ನೋಡಿ, ಹೋದ್ ಸರ್ಕಾರ ಬಂದದ್ದು ಸೇರಿಸಿ ನೀವು ಯಾವತ್ತಾದ್ರೂ ಎಲೆಕ್ಷನ್ ಆದ್ಮೇಲೆ ಟಿವಿಲಿ ಗೌರ್ಮೆಂಟ್ ಏನಾಗುತ್ತೆ ಅಂತ ಗೊತ್ತಿತ್ತಾ ನಮ್ಗೆ? ನಾವು ಪಾತ್ರದಾರ ಆಗ್ತಿದ್ವಿ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಆಗ್ತಾನೆ ಇರ್ಲಿಲ್ಲ. ಈಗ ಒಂದು ಫಿನೋಮಿನ ಇದೆಯಲ್ಲ ನರೇಂದ್ರ ಮೋದಿ ಅನ್ನೋದು, ಅದ್ರಲ್ಲಿ ಅನೇಕ ಸಂಗತಿಗಳಿದಾವೆ. ಅದಕ್ಕೆ ಅಲೈನ್ ಮಾಡ್ಕೊಳ್ಬೇಕು ಅಂದ್ರೆ ಈ ತರ ನಮ್ಮ ತರದ ಸಂಘಟನೆಗಳು ಸಮಾಜದಲ್ಲಿ ನಿತಾಂತವಾಗಿ ಸತತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕು ಅಂತಾರೆ. ಅವ್ರು ಹೇಳಿದ್ರು ಸ್ವರ್ಣಿಮ್ ಗುಜರಾತ್ನ ಸಂದರ್ಭದಲ್ಲಿ 50 ವರ್ಷ ಆಗುವಂತ ಸಂದರ್ಭದಲ್ಲಿ ಯು ಡಿವೋಟ್ 100 hours ಫಾರ್ ಗುಜರಾತ್ ಅಂತ ಹೇಳಿದ್ರು ಅವ್ರು. ಹೋದ ವರ್ಷ ಅದಕ್ಕೆ ಹಿಂದಿನ ವರ್ಷ ಅಮಿತಾಬ್ ಬಚ್ಚನ್ ಏನ್ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇದಾರಲ್ಲ, ಅಮಿತಾಬ್ ಬಚ್ಚನ್ ಅಡ್ವರ್ಟೈಸ್ಮೆಂಟ್ ಹೋಗಿದ್ದು ಆ 100 hours ಅಲ್ಲೇ. ಅಂದ್ರೆ ಅಮಿತಾಬ್ ಬಚ್ಚನ್ ಚಾರ್ಜ್ ಮಾಡ್ಲಿಲ್ಲ, ಅಮಿತಾಬ್ ಬಚ್ಚನ್ಗೆ ಪೊಲಿಟಿಕಲ್ ಆಂಬಿಷನ್ ಇದೆ ಅಂತ ಹೇಳಿದ್ರು. ಅಮಿತಾಬ್ ಬಚ್ಚನ್ ಗುಜರಾತ್ ಹೋದ ಒಂದು ಸಭೆನಲ್ಲಿ ನರೇಂದ್ರ ಮೋದಿ ಕರೆ ಕೊಟ್ರು, 100 ಗಂಟೆಗಳನ್ನ ನೀವು ಗುಜರಾತಿಗೆ ಕೊಡಬೇಕು ಅಂತ ಹೇಳಿ. ಆಗ ಅಮಿತಾಬ್ ಬಚ್ಚನ್ ಹೇಳ್ತಾರೆ, ನನ್ 100 ಗಂಟೆ ನನ್ ತರ ಕೊಡ್ತೀನಿ. ಗುಜರಾತ್ ಟೂರಿಸಂ ಕೊಟ್ರು, ₹1 ಚಾರ್ಜ್ ಮಾಡ್ಲಿಲ್ಲ ಅವರು. ಆ ತರ ಗುಜರಾತ್ ನಲ್ಲಿ 7 ಲಕ್ಷ ಜನ 100 ಗಂಟೆಗಳನ್ನ ಗುಜರಾತ್ಗೋಸ್ಕರ ಕೊಟ್ರು. 7 ಲಕ್ಷ ಜನ 100 ಗಂಟೆನ ಗುಜರಾತಿಗೆ ಕೊಟ್ರು. ನಾವೇ ನಮ್ಮ ರಾಜ್ಯದಲ್ಲಿ ಯೋಚನೆ ಮಾಡಿದ್ರೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಕರ್ನಾಟಕಕ್ಕೆ 50 ವರ್ಷ ಆದಾಗ ಇನ್ನೊಂದಷ್ಟು ಭವನ ಕಟ್ತೀವಿ, ಇನ್ನೊಂದಷ್ಟು ರಸ್ತೆಗಳಿಗೆ ಒಂದಷ್ಟು ಹೆಸರಿಡ್ತೀವಿ, ಇನ್ನೊಂದಷ್ಟು ಇನ್ಯಾವುದೋ ಒಂದು ಸೀರಿಯಲ್ ಸೆಟ್ಗಳನ್ನ ಹಾಕಿ ಆ ಕಾರ್ಯಕ್ರಮವನ್ನ ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ. ಆ ಐಡಿಯಾನ 50 ವರ್ಷದ ಐಡಿಯಾವನ್ನ ಇನ್ಸ್ಟಿಟ್ಯೂಷನಲೈಸ್ ಮಾಡ್ಲಿಲ್ಲ. ಸಾಮಾನ್ಯ ಜನಕ್ಕೆ ಏನು ಅನ್ಸೋದಿಲ್ಲ. ಒಂದಷ್ಟು ಕಲಾಕಾರರಿಗೆ, ಅವರು ಪಾರ್ಟ್ ಆಫ್ ದ ಲಾಬಿಯೇ, ಒಂದಷ್ಟು ಕಲ್ಚರಲ್ ಕಾಂಟ್ರಾಕ್ಟರ್ಸ್, ಕಲ್ಚರಲ್ ಮಾಫಿಯಾ ಇದ್ದಾರೆ ಅಂತವ್ರಿಗೆ, ಇನ್ನೊಂದಷ್ಟು ಕಾಂಟ್ರಾಕ್ಟರ್ಗೆ ಲಾಭ ಆಗ್ತಿತ್ತು. ಆದ್ರೆ 7 ಲಕ್ಷ ಜನ ಗುಜರಾತಿಗೋಸ್ಕರ 100 ಗಂಟೆ ಕೊಟ್ರು. ಎಷ್ಟು ಸಣ್ಣ ಸಣ್ಣ ಕೆಲಸಕ್ಕೆ ಉಪಯೋಗಿಸೋದು ಗೊತ್ತ? ಅದ್ರಲ್ಲಿ 1.25 ಲಕ್ಷ ಜನರನ್ನ ವನವಾಸಿ ಗ್ರಾಮಗಳಿಗೆ ಕಲ್ಸಿದ್ರು. ಅಲ್ಲಿ ಹೋಗ್ಬಿಟ್ಟು 100 ಗಂಟೆ ಗುಜರಾತಿ ಕಲಿಸ್ಬಿಟ್ಟು ಬನ್ನಿ ಅಂತ. ನಿಮ್ಗೆ ಅನ್ನಿಸ್ಬೋದ್ರೆ ಕನ್ನಡ ಕಲ್ಸಕ್ಕೆ ನಾನು ದಕ್ಷಿಣ ಕನ್ನಡದಲ್ಲೋ ಅಥವಾ ಶಿವಮೊಗ್ಗದಲ್ಲೋ ಉತ್ತರ ಕನ್ನಡದಲ್ಲೋ ಒಂದು ವನವಾಸಿ ಗ್ರಾಮಕ್ಕೆ ಹೋಗ್ಬೇಕಂತ ಇಲ್ಲ ಕಣ್ರಿ. ಕಲ್ಸೋಷ್ಟು ನಮ್ಮ ರಾಜ್ಯದ, ನಮ್ಮ ದೇಶದ ಸರ್ಕಾರಗಳಿಗೆ ಎಲ್ಲ ಗ್ರಾಮಗಳಿಗೂ ಸ್ಕೂಲನ್ನು ಮಾಡುವಂತ ಶಕ್ತಿ ಇನ್ 40 ವರ್ಷಗಳ ಕಾಲ ಇಲ್ಲ. ಈಗಲ್ಲ, ಇನ್ 40 ವರ್ಷ ನರೇಂದ್ರ ಮೋದಿನೇ ಅಧಿಕಾರದಲ್ಲಿದ್ರು ಎಲ್ಲ ಗ್ರಾಮಗೂ ಸ್ಕೂಲ್ ಬರಕ್ಕಾಗೋದಿಲ್ಲ. ದೇರ್ ಇಸ್ ಎ ಬಜೆಟ್. ಅದನ್ನ ವಿತರಿಸ್ಕೊಂಡು ಹೋದಾಗ ಯು ಕ್ಯಾನ್ ಡೂ ಇಟ್ ಅನ್ಸತ್ತೆ. 100 ಗಂಟೆಗಳನ್ನ ಅದ್ರಲ್ಲಿ 1.25 ಲಕ್ಷ ಜನರನ್ನ ವನವಾಸಿ ಗ್ರಾಮಗಳಿಗೆ ಕಲ್ಸಿದ್ರು. ನೀವು ಅಲ್ಲೋಗಿ ನಿಮ್ 100 ಗಂಟೆಯಲ್ಲಿ ಕಂಪ್ಯೂಟರ್ ಆದ್ರೂ ಕಲ್ಸಿ, ಇಂಗ್ಲಿಷ್ ಆದ್ರೂ ಕಲ್ಸಿ, ಅಥವಾ ಮೇಜರ್ ಗುಜರಾತಿ ಕಲ್ಸಿ ಅಂತ ಕಲ್ಸಿದ್ರು. ಪೀಪಲ್ಸ್ ಪಾರ್ಟಿಸಿಪೇಷನ್. ಸರ್ಕಾರದ ಕೆಲಸ ಅಂದ್ರೆ ಯಾರ ಕೆಲಸ ಅಲ್ಲ, ದೇವ್ರ ಕೆಲಸ ಅಲ್ಲ, ನಮಗೂ ಪಾರ್ಟಿಸಿಪೇಷನ್ ಇದೆ. ನಮೋ ಬ್ರಿಗೇಡ್ ಸಾಮಾನ್ಯ ಜನರಲ್ಲಿ ತನ್ನ ಚಟುವಟಿಕೆಗಳ ಮುಖಾಂತರ ಈ ತರದ ಒಂದು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ತರುತ್ತಾ? ಯೋಚನೆ ಮಾಡಿ ಅಂತ. ನಮ್ಮ ಚಟುವಟಿಕೆಗಳ ಕಾರಣ ದೇರ್ ಶುಡ್ ಬಿ ಪೀಪಲ್ಸ್ ಪಾರ್ಟಿಸಿಪೇಷನ್. ನಾವು ಪ್ರೋಗ್ರಾಮ್ ಏನಂತ ಹೇಳ್ತಾರೆ, ಇವೆಂಟ್ ಮ್ಯಾನೇಜರ್ಸ್ ಅಲ್ಲ. ಇಲ್ಲೊಂದು 4 ಕಾರ್ಯಕ್ರಮ ಹೇಳ್ಬಿಡ್ತಾರೆ, ಆ ಕಾರ್ಯಕ್ರಮವನ್ನು ಹಾಗೇ ಮಾಡ್ತೀವಿ. ನಾನು ಅನ್ಕೊಳ್ತೀನಿ ಚಕ್ರವರ್ತಿ ಅವ್ರಿಗಾಗ್ಲಿ, ಅವ್ರ ತಂಡದವ್ರಿಗೆ ಆಗ್ಲಿ, ಇನ್ಯಾವ ಪ್ರಮುಖರಿಗೂ ಹಾಗೆ ಮಾಡ್ಬೇಕು ಅಂತಿಲ್ಲ. ಅದಕ್ಕೊಂದು ಲೋಕಲ್ ಸತ್ವ ತುಂಬಿಸ್ತೀರಾ. ನಾವು ಇವೆಂಟ್ ಮ್ಯಾನೇಜರ್ಸ್ ಅಲ್ಲ, ಒಂದು ಲೋಕಲ್ ಸತ್ವ ತುಂಬಿಸ್ತೀರಾ, ಲೋಕಲ್ ಭಾಗಿದಾರಿ, ಸ್ಥಾನೀಯವಾಗಿರ್ತಕ್ಕಂಥ ಇನ್ವಾಲ್ವ್ಮೆಂಟ್ ಕ್ರಿಯೇಟ್ ಮಾಡ್ತೀರಾ. ಅದಕ್ಕೆ ಸಾಮಾನ್ಯ ಜನ ಇದ್ರಲ್ಲಿ ತೊಡಗೋಂಗ್ ಮಾಡ್ತೀರಾ ಅಂತದೆ. ಕುವೈತ್ ಮತ್ತು ಇರಾಕ್ ಮಧ್ಯದಲ್ಲಿ ಯುದ್ಧ ಆಗ್ತಾ ಇತ್ತು, ಕೇಳಿದಿರಿ ಅಂತ ಅನ್ಕೊಂಡಿದ್ದೀನಿ ನಾನು. ಇದರಲ್ಲಿ ಬಹಳ ಜನ ಯುದ್ಧದ ಬಗ್ಗೆ ಕೇಳಿದಿರಿ. ಟಿವಿಯಲ್ಲಿ ಬರಕ್ ಆರಂಭ ಮಾಡಿದಂತ ಮೊದಲನೇ ಯುದ್ಧ ಅದು. ಅಲ್ಲಿವರೆಗೂ ಟಿವಿಲಿ ಯುದ್ಧ ಬರ್ತಿರ್ಲಿಲ್ಲ. ನಮ್ಗೆಲ್ಲ ಕಾರ್ಗಿಲ್ ಬಗ್ಗೆ ಯಾಕೆ ಅಷ್ಟೊಂದು ಎಮೋಷನ್ ಅಂದ್ರೆ, ತುಂಬಾ ನಮ್ಮ ಪೀಳಿಗೆನೇ ದೇಶಭಕ್ತರು ಅಂತ ಅನ್ಕೊಂಡ್ಬಿಡ್ಬೇಡಿ ಒಂದ್ಸಲಿ. ನಮ್ಮ ಹಿಂದಿನ ಪೀಳಿಗೆಗೆ ಅದು ಕಾಣಿಸ್ತಾ ಇರ್ಲಿಲ್ಲ, ಹಾಗಾಗಿ ಜಾಗೃತಿ ಆಗ್ತಾ ಇರ್ಲಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ನಾವು ಪ್ರತಿಯೊಬ್ಬ ಸೈನಿಕ ಆ ಕಷ್ಟ ಪಡೋದನ್ನ ನೋಡಿದೀವಿ ಡಿಜಿಟಲ್ ಮೀಡಿಯಾದಲ್ಲಿ. ಹಾಗಾಗಿ ನಮ್ಗದು ಎದ್ದೇಳಲಿಕ್ಕೆ ಸಾಧ್ಯ ಆಗಿದೆ. ಟಿವಿಯಲ್ಲಿ ಬಂದಂತ ಮೊದಲನೇ ಯುದ್ಧ ಕುವೈತ್ ಮತ್ತು ಇರಾಕ್ ಇತ್ತು. ಈ ಕತೆ ನಾನು ಹೇಳ್ಬೇಕಾದ್ರೆ ಇದನ್ನ ನಮ್ಮ ದೇಶಕ್ಕೆ ಒಂದ್ ಸ್ವಲ್ಪ ಹೋಲಿಸ್ಕೊಳ್ಳಿ, ನಮ್ಮ ಪಾತ್ರ ಎಲ್ಲಿದೆ ಅಂತ ಗೊತ್ತಾಗತ್ತ. ಇದನ್ನ ಬಹಳ ಜನ ಮಾಡ್ತಾ ಇದ್ದಾರೆ, ನಾವೇ ಮೊದಲು ಅಂತಲ್ಲ. ಆದ್ರೆ ನಮ್ದೊಂದು ಮೇಜರ್ ಅಡಿಷನ್ ಆಗುತ್ತಾ ಈ ತರಕ್ಕೆ. ಪೇಟ್ರಿಯಾಟ್ ಮಿಸೈಲ್ಸ್ ಅಂತ ಅಮೆರಿಕದೊಂದು ಮಿಸೈಲ್ ಲಾಂಚ್ ಸಿಸ್ಟಮ್ ಇತ್ತು. ಕುವೈತ್ ನಲ್ಲಿ ತಗೊಂಡ್ ಬಂದು ಇಟ್ಟಿದ್ರು. 4 ಲಾಂಚ್ ವೆಹಿಕಲ್ಸ್ ಅನ್ನು ಇಟ್ಟಿದ್ರು. ಇರಾಕ್ ಯುದ್ಧದಲ್ಲಿ ಅಂತಿಮವಾಗಿ ಸೋತಿದ್ಯಾಕೆ ಅಂತ ಕೇಳಿದ್ರೆ ಈ ಪೇಟ್ರಿಯಾಟ್ ಮಿಸೈಲ್ಸ್ ಕಾರಣಕ್ಕೆ. ಈ ಪೇಟ್ರಿಯಾಟ್ ಮಿಸೈಲ್ಸ್ ಲಾಂಚ್ ಮಾಡೋರು ಒಂದು 45 ಜನ ಅಮೆರಿಕ ಸೈನಿಕರು, ಸೈಂಟಿಸ್ಟ್, ಇದು ಟೆಕ್ನಾಲಜಿಸ್ಟ್ಗಳು, ಇಂಜಿನಿಯರ್ಸ್ ಅದನ್ನ ಮ್ಯಾನ್ ಮಾಡ್ತಾ ಇದ್ರು.
ಈ ಪೇಟ್ರಿಯಾಟ್ ಮಿಸೈಲ್ ಇಂದ ಇಷ್ಟು ಒಳ್ಳೆ ಕೆಲಸ ಆಗ್ತಾ ಇದೆ ಅಂತ ಗೊತ್ತಾದಾಗ ಅಮೆರಿಕಾದಲ್ಲಿ ಇಷ್ಟು ದೊಡ್ಡ ಸದ್ಭಾವನೆ ಆ ಪೇಟ್ರಿಯಾಟ್ ಮಿಸೈಲ್ಸ್ ಅನ್ನ ಲಾಂಚ್ ಮಾಡ್ತಾ ಇದ್ದಂತ ಸೈನಿಕರು ಮತ್ತು ಟೆಕ್ನಾಲಜಿಸ್ಟ್ ಮೇಲೆ ಕ್ರಿಯೇಟ್ ಆಗುತ್ತೆ. 4 ಮೂಟೆಗಳಷ್ಟು ಶುಭಾಶಯ ಪತ್ರ ಬರ್ತಿತ್ತಂತೆ ಅವ್ರಿಗೆ ಪ್ರತಿನಿತ್ಯ ಅಮೆರಿಕದಿಂದ. ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ, ಯು ಆರ್ ಡೂಯಿಂಗ್ ಎ ಗ್ರೇಟ್ ಜಾಬ್ ಅಂತ. ನಮ್ಮ ಸೊಸೈಟಿಗೂ, ನನ್ನ ಸರ್ಕಾರಕ್ಕೆ ಮಾತ್ರ ಅಲ್ಲ, ನಮ್ಮ ಸೊಸೈಟಿಗೂ ಎಷ್ಟು ಅಪತಿ ಇದೆ ಅಂತ ಕೇಳಿದ್ರೆ 7 ವರ್ಷಗಳ ಕೆಳಗೆ ಕರ್ನಲ್ ವಸಂತ್ ತೀರ್ಕೊಳ್ತಾರೆ. ಇವತ್ತು ಅವ್ರ ಹೆಂಡತಿಗೆ ಗ್ರಾಂಟ್ ಆಗಿರ್ತಕ್ಕಂಥ 5 ಎಕರೆ ಸಿಗೋದಿಲ್ಲ ಅಂತ. ಯಾವಾಗಲೂ ಟಿವಿಲಿ ಬಂದಾಗ ಸಿಕ್ಕಾಪಟ್ಟಕ್ಕೆ ಜಗಳ ಮಾಡ್ತೀವಿ, ಸಿದ್ದರಾಮಯ್ಯ ಸರಿ ಇಲ್ಲ, ಇನ್ಯಾರು ಸರಿ ಇಲ್ಲ ಮುಖ್ಯಮಂತ್ರಿ ಅಂತ. ಆದ್ರೆ ಅಪತಿ ಸೊಸೈಟಿದು ಹೇಗಿದೆ ಅಂತ ನೋಡಿ ಒಂದ್ಸಲಿ. ಆದ್ರೆ ಅದನ್ನೇ ಅಮೆರಿಕ ಸೊಸೈಟಿ ಜೊತೆ ಕಂಪೇರ್ ಮಾಡಿ, ಯುದ್ಧ ನಡೀತಾ ಇರುವಾಗ 4 ಮೂಟೆಯಷ್ಟು ಕಂಗ್ರಾಚುಲೇಟರಿ ಕಾರ್ಡ್ಸ್, ಶುಭಾಶಯದ ಕಾರ್ಡ್ಸ್ ಆ ಪೇಟ್ರಿಯಾಟ್ ಸೈನಿಕರಿಗೆ ಬರ್ತಾ ಇತ್ತಂತೆ. ಆ ಸೈನಿಕರು ಯಾಕೆ ಪ್ರಾಣ ಬಿಡ್ಬೇಕು ಹೇಳಿ ದೇಶಕ್ಕೋಸ್ಕರ? ಯಾಕೆ ಪ್ರಾಣ ಬಿಡ್ಬೇಕು? ಒಬ್ಬ ಬಿಹಾರದ ಮಿನಿಸ್ಟರ್ ಹೇಳ್ತಾನೆ ಸೈನಿಕರು ಆ ಕೆಲಸಕ್ಕೆ ಹೋಗೋದೇ ಪ್ರಾಣ ಬಿಡಕ್ಕೆ, ಸಂಬಳ ಸಿಗೋದೇ ಪ್ರಾಣ ಬಿಡಕ್ಕೆ ಅಂತ. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ನಮ್ದು ಸಾಮ್ರಾಜ್ಯಕ್ಕೆ ಸ್ವಯಂ ಸೇವಕರ ಜೊತೆ ಶೇಷಾದ್ರಿಪುರಂನಲ್ಲಿ ಹಣ ಸಂಗ್ರಹ ಮಾಡಕ್ಕೆ ಅಂತ ಹೊರಟೆ ಒಬ್ಬ ವಿದ್ಯಾವಂತ ಮಹಿಳೆ ಹೇಳ್ತಾನೆ, ಅವ್ರಿಗೆ ಸರ್ಕಾರದವ್ರು ಫಂಡ್ ಕೊಡ್ತಾರೆ, ಕೇಂದ್ರ ಸರ್ಕಾರದವ್ರು ಸ್ಪೆಷಲ್ ಫಂಡ್ ಕೊಡ್ತಾರೆ, ಅವ್ರಿಗೆ ಗ್ರಾಚ್ಯುಯಿಟಿ ಬರುತ್ತೆ, ಮಿಲಿಟರಿಯಿಂದ ಒಂದಷ್ಟು ದುಡ್ಡು ಬರುತ್ತೆ, ನಾನು ಯಾಕೆ ಕೊಡ್ಬೇಕು ಅಂತ ಕೇಳು. ಒಬ್ಬ 7ನೇ ಕ್ಲಾಸ್ ಹುಡುಗ, ನಮ್ಮಂತವ್ರಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಒಬ್ಬ 7ನೇ ಕ್ಲಾಸ್ ಹುಡುಗ ಹೇಳ್ದ, ಅವೆಲ್ಲ ಕೊಡಿಸ್ತೀನಿ, ನಿಮ್ಮ ಮಗನ್ ಕಳಿಸ್ಬಿಡ್ತೀರಾ? ಬಾಯ್ ಮುಚ್ಕೊಂಡು 500 ರೂಪಾಯಿ ಕೊಟ್ಟು, ಬಾಯ್ ನಿಮ್ ಕತೆ ಏರಿಯಾದಲ್ಲಿ ಬಾಯ್ ಮುಚ್ಕೊಂಡು 500 ರೂಪಾಯಿ ಕೊಟ್ಟು. ಅದು 7ನೇ ಕ್ಲಾಸ್ ಹುಡುಗರಿಗೆ ಕೊಡಕ್ಕಾಗ, ಬೇರೆ ಯಾರಿಗೂ ಕೊಡಕ್ಕಾಗೋದಿಲ್ಲ. ರಾಮ ಮಂದಿರದ ವಿಷಯದಲ್ಲಿ ಪಶ್ಚಿಮ ಬಂಗಾಳದ ಹುಡುಗ ಕೇಳಿದ್ದಲ್ಲ ಪ್ರಶ್ನೆ ಜ್ಯೋತಿ ಬಸುಗೆ, ಅಂಥದ್ದೇ ಅಲ್ಲ ಅಂತ. ರಾಮ ಮಂದಿರ ಜ್ಯೋತಿ ಬಸು ಕೇಳಿದ್ರು ಒಂದ್ಸಲಿ ಸಾರ್ವಜನಿಕ ಸಭೆಯಲ್ಲಿ, ರಾಮ ಅಲ್ಲೇ ಹುಟ್ಟದ ಅಂತ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ರು ಅಂತ. ಅದಕ್ಕೆ ಒಬ್ಬ 6-7ನೇ ಕ್ಲಾಸ್ ಹುಡುಗ ಕೇಳಿದ್ದ, ಇಂಥವ್ರು ನಿಮ್ಮ ಅಪ್ಪ ಅಂತ ನಿಮ್ಗೆ ಯಾರು ಹೇಳಿದ್ರು ಅಂತ. ನನ್ನ ನಂಬಿಕೆ ಪ್ರಶ್ನೆಗಳು. ತಾಯಿ ಹೇಳ್ತಾರೆ, ನಂಬ್ತೀವಿ. ನಾಟ್ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಇನ್ ದ ವರ್ಲ್ಡ್ ಹ್ಯಾಸ್ ಕ್ವಶ್ಚನ್ಡ್ ಹಿಸ್ ಮದರ್, ನಾಟ್ ಅ ಸಿಂಗಲ್ ಹ್ಯೂಮನ್ ಬೀಯಿಂಗ್ ಇನ್ ದಿಸ್ ವರ್ಲ್ಡ್. ಯಾರಾದ್ರೂ ಅಮ್ಮನ್ಗೆ ಹೋಗಿ ಹೇಳಿದ್ರೆ ಸಾಕ್ಷಿ ಕೊಡು ಅಂತ ಅವತ್ತು ಹೇಳಿಲ್ಲ. ಹಾಗೆ ರಾಮ ಮಂದಿರನು ನಂಬಿಕೆ ಪ್ರಶ್ನೆ. ಅದು ಸಣ್ಣ ಹುಡುಗರಿಗೆ ಉತ್ತರ ಕೊಡಕ್ಕಾಗೋದು ಜ್ಯೋತಿ ಬಸು ಅಂತವ್ರಿಗೆ. ನಮ್ಮಂತವ್ರಿಗೆ ಒಂದು ಮುಜುಗರ, ನಾಳೆ ಎಲ್ಲಾದ್ರೂ ಸಿಕ್ಕಿದ್ರೆ ದಾಕ್ಷಿಣ್ಯ, ಮತ್ತೆ ಅವ್ರ ಹತ್ರ ಏನಾದ್ರು ಮಾಡಿಸ್ಕೋಬೇಕಾದ್ರೆ ನಾನು ಅಂತ ಫಲಾನುಭವಿ ಮಾನಸಿಕತೆ, ಹುಡುಗರು ಉತ್ತರ ಕೊಡ್ತಾರೆ ಅಂತಾರೆ. ಯೋಚನೆ ಮಾಡಿ, ಅಮೆರಿಕದ ನಾಗರಿಕರು ತಮ್ಮ ದೇಶದ ಸೈನಿಕರ ಬಗ್ಗೆ ಅವ್ರು ಎಷ್ಟು ಸೆನ್ಸಿಟಿವ್ ಇದ್ದಾರೆ ಅಂತ ಯೋಚನೆ ಮಾಡಿ. ನಮ್ಮ ದೇಶದ ಸಮಾಜ ಇದೆಯಾ? ಯಾವುದೋ ಒಂದು ಕಾರ್ಯಕ್ರಮ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ನಾವು ನಮ್ಮ ಕೇಂದ್ರಿತವಾಗಿ ಅಂತಲ್ಲ, ಜನರ ಭಾಗಿದಾರಿಕೆಯ ಕಾರಣಕ್ಕೆ ನಮ್ಮ ದೇಶದ ಗಡಿಗಳ ಬಗ್ಗೆ ಸೆನ್ಸಿಟಿವಿಟಿ ಶುರು ಆಗುತ್ತೆ, ನಮ್ಮ ದೇಶದ ಸೈನಿಕರ ಬಗ್ಗೆ ಒಂದು ಆತ್ಮೀಯತೆಯ ಭಾವನೆ ಶುರು ಆಗುತ್ತೆ. ಅವೆಲ್ಲದರ ಜೊತೆಗೆ ಉಳಿದೆಲ್ಲ ಕೆಲಸ ಮಾಡುವಷ್ಟೇ ಸೈನಿಕರಾಗೋದು ಒಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ ಅನ್ನೋ ಮಾನಸಿಕತೆ ಜನರಲ್ಲಿ ನಿರ್ಮಾಣ ಆಗುತ್ತಾ? ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅವ್ರು ಹೇಳಿದ್ರು ಕಾರ್ಗಿಲ್ಗೆ ಸಂಬಂಧಪಟ್ಟ ಕಾರ್ಯಕ್ರಮ ತಗೋತೀವಿ ಅಂತ, ಕಿರಣ್ ಅಂತಾನೆ. ಆ ಕಾರಣ ಕೇಳ್ತಾ ಇದ್ದೀನಿ, ಈ ತರ ನಮ್ಮ ಸಮಾಜವನ್ನ ನರೇಂದ್ರ ಮೋದಿ ಕೆಳಗಡೆಯಿಂದ ಏನ್ ಮಾಡ್ಬೇಕಾಗಿದೆಯೋ ಅದನ್ನ ಮಾಡುವಂತ ಪ್ರಯತ್ನವನ್ನ ಸಮರ್ಥವಾಗಿ ಮಾಡ್ತಾ ಇದ್ದಾರೆ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಒಂದು ಹೀರೋ ವರ್ಷಿಪ್ ಕಾರಣಕ್ಕೆ ಅಲ್ಲ, 12 ವರ್ಷದ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕಾರಣಕ್ಕೆ ಇನ್ನೂ 10 ವರ್ಷ 15 ವರ್ಷ ನೀವು ಇಷ್ಟೇ ಖುಷಿಯಾಗಿ ಅಚ್ಚೇ ದಿನ ಆರಹಾಯ ಅಂತ ಹಾಡು ಹೇಳ್ತಕ್ಕಂಥ ಒಂದು ವಾತಾವರಣವನ್ನು ಅವರು ದೇವರಾಣೆ ನಿರ್ಮಾಣ ಮಾಡ್ಕೊಡ್ತಾರೆ. ಬಟ್ ದಟ್ ಇಸ್ ನಾಟ್ ಎನಫ್. 125 ಕೋಟಿ ಜನ ಇರ್ತಕ್ಕಂಥ ಈ ದೇಶದಲ್ಲಿ, ಮೇಲಿಂದ ಕೆಳಗೆ 16,000 ಕಿಲೋಮೀಟರ್ಗಳಷ್ಟು ಡಿಸ್ಟೆನ್ಸ್ ಇರ್ತಕ್ಕಂಥ ಈ ದೇಶದಲ್ಲಿ, 6.5 ಲಕ್ಷ ಹಳ್ಳಿಗಳು ಇರ್ತಕ್ಕಂಥ ಈ ದೇಶದಲ್ಲಿ ನರೇಂದ್ರ ಮೋದಿಯ ಎಫೆಕ್ಟ್ ಟ್ರಿಕಲ್ ಆಗಕ್ಕೆ ಒಂದು 15 ವರ್ಷ ಬೇಕಾಗುತ್ತೆ. ಕೆಳಗಡೆ ಪರಿಣಾಮ ಬೀರೋದು ಬೇರೆ, ಟ್ರಿಕಲ್ ಆಗಕ್ಕೆ ಒಂದು 15. ಈಗ ನೆಂಟ್ರನ್ನ ಕರ್ಕೋಬೇಡಿ ಅಂತ ಯಾರಿಗೆ ಹೇಳಿರೋದವರು? ನಾನು ಅದಕ್ಕೆ ಕಟ್ ಮಾಡಿದೆ ಹೇಳಿದಾಗ ಅವ್ರು ಹೇಳಿದ್ರು. ಯಾರಿಗೆ ಹೇಳಿರೋದವರು? ಕ್ಯಾಬಿನೆಟ್ ಸಚಿವರಿಗೆ, ಬಿಜೆಪಿಯ ಎಂಪಿಗಳಿಗೆ. ನಮ್ದೇ ಅಲಯನ್ಸ್ ಅಲ್ಲಿ, ನಮ್ದೇ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳಿದೆ. ನಮ್ಮ ಪಾರ್ಟಿಯಲ್ಲಿದೆ, ನಮ್ಮ ಅಲಯನ್ಸ್ ಅಲ್ಲಿ ಇದೆ ಅಂದ್ರೆ ಅಲ್ಲಿಂದ ಟ್ರಿಕಲ್ ಆಗಕ್ಕೆ ಎಷ್ಟು ಸಮಯ ತಗೊಳಕ್ ನೋಡಿ. ಅದಿನ್ ಕರ್ನಾಟಕದ ಬಿಜೆಪಿ, ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್, ಬೇರೆ ಬೇರೆ ಊರಿನ ಬಿಜೆಪಿ, ಬೇರೆ ಬೇರೆ ಊರಿನ, ಅಲ್ಲಿಂದ ಕಡೆ ಹಳ್ಳಿಗೆ ಈ ಟ್ರಿಕಲ್ ಡೌನ್ ಆಗ್ಬೇಕು ಅಂತ ಹೇಳಿದ್ರೆ ಬರೇ ನರೇಂದ್ರ ಮೋದಿ ಮಾಡ್ತಾರೆ ಅಂದ್ರೆ ಟ್ರಿಕಲ್ ಆಗಕ್ಕೆ ಹಲವಾರು ದಶಕಗಳು ಬೇಕಾಗುತ್ತೆ. ಅದಕ್ಕೆ ಸಮಾಜನೂ ಸ್ಪಂದಿಸುವಂತ ಸ್ಥಿತಿಯಲ್ಲಿದ್ರೆ ಅವಾಗ ಹೇಗಾಗುತ್ತೆ ಯೋಚನೆ ಮಾಡಿ ಅನ್ಸನೆ. ದ ಚೇಂಜ್ ವಿಲ್ ಬಿ ಫಾಸ್ಟರ್. ಹಾಗೆ ಚೇಂಜ್ನ ಪರಿಣಾಮ ಏನಿದೆ, ಬದಲಾವಣೆಯ ಪರಿಣಾಮ ಏನಿದೆ, ಎಫೆಕ್ಟ್ ಏನಿದೆ, ಆ ಎಫೆಕ್ಟ್ ವಿಲ್ ಆಲ್ಸೋ ಬಿ ಡೀಪರ್. ಮತ್ತೆ ಆಳವಾಗಿರುತ್ತೆ ಆ ಎಫೆಕ್ಟ್. ಯುವೊಬ್ಬರಿಗೆ ಆ ತರ ಮಾಡ್ಲಿಕ್ಕೋಸ್ಕರ ತನ್ನನ್ನು ತಾನು ಸಜ್ಜುಗೊಳಿಸ್ಕೊಳುತ್ತಾ ಅಂತಾರೆ. ಬೆಳಿಬೇಕು, ಇದಾಗಬೇಕು ಅಂದ್ರೆ ಬೆಳಿಬೇಕು ಅಂದ್ರೆ ನಿಮ್ ಕೆಲವು ಸಲ ನಿಮ್ಮ ಅಸ್ತಿತ್ವ ಅಲಗಡ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕಾಗತ್ತೆ ಅಂತಾರೆ. ಇದೀವಿ ನಮ್ಮೂರಲ್ಲಿ ನಮ್ಮ ಬ್ರಿಗೇಡ್ ಕಟ್ಕೊಂಡಿದ್ದವ್ರು ಇದ್ದೋ, ನಾವು ಒಂದು 15-20 ಜನ ಇದ್ದೋ. ಈಗ ಅದು ಯುವ ಬ್ರಿಗೇಡ್ ಆಗಿದೆ. ಬೆಳೆದಿದ್ರೆ ಏನಾದ್ರು ಮಾಡಕ್ಕಾಗತ್ತಾ? ಆಗೋದಿಲ್ಲ. ಉಳಿಬೇಕು ಅಂತ ಹೇಳಿದ್ರೆ ಭಗವಂತನ ದೃಷ್ಟಿಯಲ್ಲಿ ಏನ್ ಮಾಡ್ಲೇಬೇಕು? ಬೆಳಿಲೇಬೇಕು. ಹೊಸ ಚಿಗುರು ಇಲ್ಲದೆ ಇರತಕ್ಕಂಥ ಮರವನ್ನ ಜೀವಂತ ಮರ ಅಂತ ಹೇಳ್ತೀರಾ? ಹೇಳ್ತೀವಾ? ಸಾಧ್ಯವೇ ಇಲ್ಲ. ಅಲ್ಲೇ ಇರ್ತೀವಿ ಅಂತ ಯೋಚನೆ ಮಾಡ್ತಾರೆ. ಉದಾಹರಣೆಗೆ ಫಸ್ಟ್ ರ್ಯಾಂಕ್ ತಗೊಂಡವ್ರು ಅಷ್ಟೇ, ಅಲ್ಲೇ ಇರ್ತೀವಿ ಅಂತ ಯೋಚನೆ ಮಾಡಿದ್ರೆ ಅವ್ರು ಕುಸಿತಾರೆ ಹೊರತು ಫಸ್ಟ್ ರ್ಯಾಂಕ್ ಅಲ್ಲಿ ಇರೋದೇ ಇಲ್ಲ. ಫಸ್ಟ್ ರ್ಯಾಂಕ್ ತಗೊಂಡವ್ರು ಇನ್ನಷ್ಟು ಜಾಸ್ತಿ ಮಾರ್ಕ್ ತಗೊಂತೀರಿ ಅಂತ ಯೋಚನೆ ಮಾಡಿದ್ರೆ ಅವ್ರು ಮತ್ತೇನಾಗ್ತಾರೆ?
ಕಟ್ಟಂಗೆ ಹಾಕ್ತಾರೆ. ಹೀಗಾಗಿ ಬೆಳಿಬೇಕು ಅಂದ್ರೆ ಕೆಲವು ಸಲ ನಮ್ಮ ಅಸ್ತಿತ್ವಕ್ಕೆ ಸಂಚಕಾರ ಬರುತ್ತೆ, ಅದನ್ನು ಒಪ್ಕೊಳ್ಬೇಕಾಗುತ್ತೆ ಒಂದ್ಸಲಿ. ಅದು ಅಸ್ತಿತ್ವಕ್ಕೆ ಬರೋ ಸಂಚಕಾರ ಅಲ್ಲ, ನಮ್ಮ ಕೆಲಸಕ್ಕೆ ಸಿಗ್ತಾ ಇರ್ತಕ್ಕಂಥ ಬೆಂಬಲ, ಸಪೋರ್ಟ್ ದಟ್ ವಿ ಆರ್ ಗೆಟಿಂಗ್ ಫ್ರಮ್ ದ ಸೊಸೈಟಿ ಒಂದ್ಸಲಿ. ನಮ್ಮ ಜೊತೆಗೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ನಾವು ಜೋಡಿಸ್ಕೊಳ್ತೀವ, ಇದು ಮೊದಲನೇದು. ಎರಡನೇದು, ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡ್ತೀವ, ಒಂದು ಸಂವಾದ ನಡೆಸ್ತೀವಿ ಅವ್ರ ಜೊತೆ. ಯುವ ಬ್ರಿಗೇಡ್ ಏನ್ ಮಾಡ್ಲಿಕ್ಕೆ ಅಂತ ಹೊರಟಿದೆ. ಯುವ ಬ್ರಿಗೇಡ್ ಒಂದು ಸಂಸ್ಥೆಗೆ ಹೆಸರು ತಗೋಬೇಕು ಅಂತ ಹೊರಡ್ಲಿಲ್ಲ, ನಮ್ಮ ಬ್ರಿಗೇಡು ಆ ಥರ ಇರಲೇ ಇಲ್ಲ ಅನ್ಸತ್ತೆ. ತನ್ನಂತಾನು ಈ ಒಂದು ರಾಷ್ಟ್ರೀಯ ಪುನರ್ನಿರ್ಮಾಣದ ನ್ಯಾಷನಲ್ ರೀಕನ್ಸ್ಟ್ರಕ್ಷನ್ ಮಿಷನ್ ಅಂತ ಕರಿತೀನಿ ನಾನು. ಯಾವುದೇ ಸರ್ಕಾರದ ಯೋಜನೆ ಅಲ್ಲ ಇದು, ನಮ್ಮ ಪಾಡಿಗೆ ನಾವೇ ಮಾಡ್ಕೊಂಡಿದ್ದು. ಈ ಒಂದು ನ್ಯಾಷನಲ್ ರೀಕನ್ಸ್ಟ್ರಕ್ಷನ್ ಮಿಷನ್ ಅಲ್ಲಿ ನಮ್ಮ ಬ್ರಿಗೇಡ್ ತನ್ನಂತಾನೆ ಪೂರ್ಣಾವತಿ ಮಾಡ್ಕೊಂಡ್ಬಿಡ್ತು ಅನ್ಸದೆ. ಆ ಪೂರ್ಣಾವತಿಯಲ್ಲಿ ವಿಜಯದ ಕಾರಣಕ್ಕೆ ಒಂದು ಧನ್ಯತೆ ಕೂಡ ಇತ್ತು ಅನ್ಸದೆ. ಹೀಗೆ ಭವಿಷ್ಯದಲ್ಲೂ ಇರುತ್ತಾ, ಈ ತರ ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ. ಹಾಗೆ ನಾವು ಭವಿಷ್ಯದಲ್ಲಿ ಅಂತವ್ರೆಲ್ಲರನ್ನು ಜೋಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಚುನಾವಣೆಯ ಘಟನೆಗಳು, ನಾಟ್ ಓನ್ಲಿ ರಿಸಲ್ಟ್ಸ್, 15 ಸೀಟ್ ಬಂದಿದೆ ಅನ್ನೋ ಧನ್ಯತೆ ಮಾತ್ರ ಅಲ್ಲ. ಹುಬ್ಳಿ ತಾಲೂಕಿನಲ್ಲಿ ಒಬ್ಬ ಮುಸಲ್ಮಾನ್ ಬಂದು, ಸಿಟ್ಟು ಬರ್ಬೋದು ನಾನು ಅದೇ ಹೇಳ್ತೀನಿ ಅಂತ, ಅಕಸ್ಮಾತ್ ಅದು ಸ್ವಲ್ಪ ಸ್ಪೆಷಲ್ ಆಗಿದ್ರಿಂದ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ತನ್ನ ಊರಿನ ಇಡೀ ಮುಸ್ಲಿಂ ಕಾಲೋನಿಯಲ್ಲಿ ಬಿಜೆಪಿಗೆ, ನರೇಂದ್ರ ಮೋದಿಗೆ ನೀವು ವೋಟ್ ಹಾಕ್ಬೇಕು, ಯಾಕಂದ್ರೆ ಈ ವಾಕ್ಯ ಕಿರಣ ಹೇಳಿದ್ರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ವಾಕ್ಯ ಅಂತ ಕೇಳಿದ್ದ, ಇದ್ರಲ್ಲಿ ನಮಗೂ ಏಳಿಗೆ ಇದೆ ಅಂತ ವೋಟ್ ಹಾಕ್ಬೇಕು ಅಂತ ತುಂಬಾ ಕೆಲಸ ಮಾಡಿದ್ದ, ಗ್ರಾಮದ ವಿರೋಧ ಕಟ್ಕೊಂಡು. ತುಂಬಾ ವಯಸ್ಸಾಗಿತ್ತು ಅವನಿಗೆ, ಆರೋಗ್ಯನೂ ಹದಗೆಡ್ತಾ ಇತ್ತು. ಗೆದ್ದ ದಿನ ರಿಸಲ್ಟ್ ಬರ್ತಾ ಇದ್ದಂಗೆ ಊರಿನಲ್ಲಿ ಸಣ್ಣ ಮೆರವಣಿಗೆ ಶುರು ಆಯ್ತು. ಊರಿನ ಬಿಜೆಪಿ ಕಾರ್ಯಕರ್ತರು ಅವ್ನು ತುಂಬಾ ವಿಶೇಷವಾಗಿ ಕೆಲಸ ಮಾಡಿದ್ದ. ನಾನ್ ಟ್ರೆಡಿಷನಲ್ ವರ್ಕರ್, ಟ್ರೆಡಿಷನಲ್ ವರ್ಕರ್ ಅಲ್ಲ. ಒಬ್ಬ ಮುಸಲ್ಮಾನ್ ಕೆಲಸ ಮಾಡ್ತಾನೆ ಅಂದ್ರೆ ನಾನ್ ಟ್ರೆಡಿಷನಲ್. ಹಾಗಾಗಿ ಅವ್ನು ಸ್ವಲ್ಪ ಗೌರವ ಕೊಡೋಣ ಅಂತ ಅವ್ನ ಮನೆಗೆ ಹೋಗಿ ಅವ್ನ ಹೊರಗೆ ಕರೆದು ಸಣ್ಣ ಸ್ವೀಟ್ ತುಂಡಿಟ್ಟು ಭಾರತ್ ಮಾತಾ ಕಿ ಅಂತ ಜೈ ಅಂತ ಘೋಷಣೆ ಕೂಗೋದ್ರ ಜೊತೆಗೆ ಅಲ್ಲೇ ಬಿತ್ತಿರ್ಕೊಂಡ. ಇದಕ್ಕೆ ಕಾಯ್ತಾ ಇದ್ನೇನೋ ಅನ್ನುವಂಥ ರೀತಿಯಲ್ಲಿ ಬಿತ್ತಿರ್ಕೊಂಡು ಅಲ್ಲ ಒಂದ್ಸಲಿ ಈ ಪ್ರಯೋಗ ಮುಂದುವರಿಬೇಕಂದ್ರೆ ಸಮಾಜದಲ್ಲಿ ಒಂದು ಆಕ್ಟಿವಿಸಮ್ ಶುರು ಆಗಬೇಕು. ನಮ್ಮ ಸಮಾಜ ನಿಸ್ತೇಜ ಸಮಾಜ, ಸಿವಿಕ್ ಇಶ್ಯೂಸಿಗೆ ಸಂಬಂಧಪಟ್ಟಾಗ, ಅದು ಧರ್ಮಕ್ಕೆ, ಸಂಸ್ಕೃತಿಗೆ, ಸಂಪ್ರದಾಯಗಳಿಗೆ ಸಂಬಂಧಪಟ್ಟಾಗ ಸಿಕ್ಕಾಪಟ್ಟೆ ಆಕ್ಟಿವ್ ಅದು ಅಂತೇಳಿ. ಆದರೆ ಸಿವಿಕ್ ಇಶ್ಯೂಸಿಗೆ, ಗವರ್ನೆನ್ಸಿಗೆ ಅಂತ ಯೋಚನೆ ಮಾಡಿದ್ರೆ ಬಹಳ ನಿಸ್ತೇಜವಾಗಿರ್ತಕ್ಕಂಥ ಸಮಾಜ. ನಿಮಗೆ ಗೊತ್ತಿರಲಿಲ್ಲ, ಲೆಕ್ಕ ಗೊತ್ತಿರೋರು ಇಲ್ಲಿ ನನಗಿಂತ ಚೆನ್ನಾಗಿ ಗೊತ್ತಿರೋರು ಭಾಳ ಜನ ಇದ್ದಾರೆ. ಬೆಂಗಳೂರು 1ರಲ್ಲೇ ಕಸದ ಬುಟ್ಟಿ ಅಲ್ಲದೆ ಹಾಕ್ತಕ್ಕಂಥ ಜಾಗಗಳು, ಕಸ ಹಾಕ್ತಕ್ಕಂಥ ಜಾಗಗಳು, ಇದು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಕರೀತಾರೆ. ಬೆಂಗಳೂರು 1ರಲ್ಲಿ 20,000ಕ್ಕಿಂತ ಜಾಸ್ತಿ ಇದೆ. ಅದು ಒಂದ್ಸಲಿ ನಾವು BBMPಗೆ ಬೈದು ಬಿಡ್ಬೋದು ಅಂತೇಳಿ, BBMP ಸರಿ ಇಲ್ಲ ಅಂತ. ಆದರೆ ಹಾಕೊಂಡು 10 ಆಣೆ ತಪ್ಪಿಲ್ವಾ, 4 ಆಣೆ ತಪ್ಪಿಲ್ವಾ? ಅದರಲ್ಲಿ ಹಾಕೊಂಡು 4 ಆಣೆ ತಪ್ಪಿಲ್ವಾ? ಚೆನ್ನಾಗಿರೋ ಕಡೆನೂ ಬ್ಲ್ಯಾಕ್ ಸ್ಪಾಟ್ಸ್ ಕ್ರಿಯೇಟ್ ಆಗ್ತಾ ಇಲ್ವಾ? ಅಂದರೆ ಸಿವಿಕ್ ಇಶ್ಯೂಸ್ನ ಮಟ್ಟಿಗೆ ನಮ್ಮ ದೇಶ ಕಲ್ಚರ್ಡ್ ಅಲ್ಲ. ಒಂದು ಕ್ಯೂ ನಿಂತ್ಕೊಳ್ಳೋ ವಿಷಯದಲ್ಲ, ಒಂದು ಕ್ಲೀನ್ ಸೊಸೈಟಿ ಅನ್ನೋ ವಿಷಯದಲ್ಲ, ಅಥವಾ ಈಕ್ವಲ್ ಆಪರ್ಚುನಿಟಿ ಅನ್ನೋಂಥ ವಿಷಯದಲ್ಲ, ನಮ್ಮೂರಿನ ಗಾರ್ಡನ್ನು, ನಮ್ಮೂರಿನ ಕೆರೆ, ನಮ್ಮೂರಿನ ಪ್ರಕೃತಿ ಅನ್ನೋ ವಿಷಯದಲ್ಲ. ನಮ್ಮ ದೇಶ ಕಲ್ಚರ್ಡ್ ಅಂತಲ್ಲ. ಅದನ್ನು ಸೋಷಿಯಲಿ ಸೆನ್ಸಿಟಿವ್ ಮಾಡ್ತೀವೋ ಅಂತಲೇ ಒಮ್ಮೆ ಯೋಚನೆ ಮಾಡಿ. ಅದಾಗಬೇಕು ಅಂದರೆ ಬೆಳಿಬೇಕು, ಜನರ ಜೊತೆ ಲೋಕಲ್ ಆಗಿ ನಾವು ಚರ್ಚೆ ನಡೆಸಬೇಕು. ನಮ್ಮೂರಿಗೆ ಏನು ಮಾಡಬೇಕು ಅಂತ ಯುವ ಬ್ರಿಗೇಡ್ ಒಂದು ಅಂಬ್ರೆಲಾ ಕೊಡೆ ಅಷ್ಟು. ಅದೊಂದು ಕೊಡೆ ರೀತಿಯಲ್ಲಿ ನಮಗೆ ರಕ್ಷಣೆನೂ ಕೊಡುತ್ತೆ, ನಮಗೆ ನೆರಳು ಕೊಡುತ್ತೆ, ಹಾಗೆ ನಮಗೊಂದಷ್ಟು ಐಡಿಯಾಸನ್ನು ಕೊಡುತ್ತೆ ಒಂದ್ಸಲಿ. ಅದನ್ನು ಇಟ್ಕೊಂಡು ಎಲ್ಲಿವರೆಗೆ ವಿಸ್ತರಿಸ್ತೀವಿ ಯೋಚನೆ ಮಾಡಿ. ಇದು ಬೆಳಿಬೇಕು ಒಂದ್ಸಲಿ. ಬೆಳಿಬೇಕಾದ್ರೆ, ಇದು ಉಳಿಬೇಕಾದ್ರೆ ಮೊದಲನೇದು ಬೆಳಿಬೇಕು. ಎರಡನೇದು ತುಂಬ ದೊಡ್ಡ ಪ್ರಮಾಣದಲ್ಲಿ ಆ್ಯಕ್ಟಿವಿಟೀಸನ್ನು ತೊಗೊಳ್ಬೇಕು. ಹಾಗಿದ್ದಾಗ ನಾವು ಸವಾಲುಗಳಿಗೆ ಹೆಜ್ಜೆ ಇಡ್ಲಿಕ್ಕಾಗುತ್ತೆ ಅನ್ಸಲೆ. ಹೇಳ್ತಾ ಇದ್ದೀನಿ, ನರೇಂದ್ರ ಮೋದಿನ ಹಾಡಿ ಹೊಗಳ್ತಾ ಇದ್ರೆ ಮತ್ತೆ ಅಲ್ಲಿಗೆ ಬರ್ತೀನಿ. ಹಾಡಿ ಹೊಗಳ್ತಾ ಇದ್ರೆ ಇನ್ನೊಂದು 2 ತಿಂಗಳಿಗೆ ನಮಗೆ ಬೇಜಾರಾಗ್ಬಿಡುತ್ತೆ. ಅನ್ಸತ್ತೆ. ಸಮಾಜದಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗೆ ನೀವು ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರೆ, ನೀವು ಸಾಕ್ಷಿ ಆಗಲಿಕ್ಕೆ ಅಂತ ಹೊರಟ್ರೆ ಆಗಿದ್ದು ಸತತವಾಗಿರುತ್ತೆ ಅನ್ಸಲ್ಲ, ನಿರಂತರವಾಗಿ ಕೆಲಸ ಮಾಡುತ್ತೆ ಅನ್ಸಲ್ಲ. ಹಾಗೆ ಎರಡನೇದು, ನಾವು ಲೋಕಲ್ ಆ್ಯಕ್ಟಿವಿಟೀಸನ್ನು ನಮಗೆ ಕೊಡ್ತಕ್ಕಂಥ ಕೇಂದ್ರದ ಆ್ಯಕ್ಟಿವಿಟಿಯ ಜೊತೆಗೆ ನಮ್ಮೂರಿನಲ್ಲಿ ನಾನು ಒಂದು ಪಾಸಿಟಿವ್ ಆಗಿರ್ತಕ್ಕಂಥ ಬದಲಾವಣೆ ಅಂತ, ಐ ವಿಲ್ ಬಿ ಅನ್ ಏಜೆಂಟ್ ಆಫ್ ಚೇಂಜ್. ಹೇಗೆ ನರೇಂದ್ರ ಮೋದಿ ಎಲ್ಲಿಗೆ ಏಜೆಂಟ್ ಆಫ್ ಚೇಂಜ್ ಅವರು ದೇಶಕ್ಕೆ ತರ್ತಾ ಇದ್ದಾರೆ. ನಮ್ಮೂರಿಗೆ ನರೇಂದ್ರ ಮೋದಿ ಏಜೆಂಟ್ ಆಫ್ ಚೇಂಜ್ ಆಗೋಕ್ಕೆ ಸಾಧ್ಯ ಇಲ್ಲ ಅಂತಾನೆ. ನಮ್ಮೂರಿಗೆ ಏಜೆಂಟ್ ಆಫ್ ಚೇಂಜ್ ಆಗಬೇಕಾಗಿರೋದು ಯಾರು? ಬದಲಾವಣೆ ಹರಿಕಾರರಾಗಬೇಕಾಗಿರೋದು ಯಾರು? ನಾವು. ಆ ಜವಾಬ್ದಾರಿಯುತ ಸ್ಥಾನದಿಂದ ಚಿಂತನೆ ನಡೆಸ್ತೀವ ಅನ್ನೋದು ಎರಡನೇದು ಯೋಚನೆ ಮಾಡಬೇಕಾಗಿರೋ. ಮೂರನೇದು, ಇದೆಲ್ಲ ಮಾಡಬೇಕಾದ್ರೆ ನಮಗೊಂದು ಆರ್ಥಿಕವಾಗಿ ನಮಗೊಂದಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕು, ಸ್ವಾವಲಂಬನೆ ಇರಬೇಕು ನಮಗೊಂದು ಸರಿ. ಎಲ್ಲಿವರೆಗೆ ಪೊಲಿಟಿಕಲ್ ಫಂಡಿಂಗ್ ಮೇಲೆ ನಿಂತಿರ್ತೀವೋ ಅಥವಾ ಗೌರ್ಮೆಂಟ್ ಫಂಡಿಂಗ್ ಮೇಲೆ ನಿಂತ್ಕೊಂಡಿರ್ತೀವೋ ಅಲ್ಲಿವರೆಗೆ ನಮ್ಮ ಕಾಲ ಮೇಲೆ ನಾವೆಂದೂ ನಿಂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಾರೆ. ನಾವು ನಮ್ಮ ಹಣದ ವಿಷಯದಲ್ಲಿ ನಮ್ಮ ಕಾಲ ಮೇಲೆ ನಿಂತ್ಕೊಳ್ತೀವಿ ಮತ್ತು ನಮ್ಮನ್ನು ಯಾವಾಗಲೂ ಸರಿಯೇ ಇಟ್ಕೊಳ್ತೀವಿ. ನಾಟ್ ಫಾರ್ ಅದರ್ಸ್. ನಮ್ಮ ಕಾರಣಕ್ಕೆ, ನಮ್ಮ ಆತ್ಮಸಾಕ್ಷಿಯ ಕಾರಣಕ್ಕೆ ನಾವು ಹಣದ ವಿಷಯದಲ್ಲಿ ಸ್ವಾವಲಂಬಿಗಳಾಗಿ ಇರ್ತೀವಿ ಮತ್ತು ನಮ್ಮನ್ನು ನಾವು ಯಾವಾಗಲೂ ಸರಿಯಾಗಿ ಇಟ್ಕೊಳ್ತೀವಿ ಅಂತ ಡಿಸೈಡ್ ಮಾಡಿದರೆ ನಮಗೆ ತುಂಬ ಸುದೀರ್ಘವಾಗಿರ್ತಕ್ಕಂಥ ಆಯುಷ್ಯ ಇರುತ್ತೆ.
ನಾನು ಹಿಂದಿನ 3-4 ಆಂದೋಲನಗಳ ಉಲ್ಲೇಖ ಯಾಕೆ ಮಾಡಿದೆ ನಿಮ್ಮ ಹತ್ರ ಅಂತ ಕೇಳಿದ್ರೆ, ನಮ್ಮ ದೇಶ ಈ ಥರದ 100 ಆಂದೋಲನಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದೆ. ಅವೆಲ್ಲವೂ ಕೂಡ ಒಂದು ದೊಡ್ಡ ಫಿನೋಮಿನನ್ ಆಗೋದಕ್ಕಿಂತ ಅವೆಲ್ಲವೂ ಈವೆಂಟ್ ಆಗಿಬಿಡುತ್ತೆ ಅಷ್ಟೇ. ಆಯಾ ಕಾಲದಲ್ಲಿ 1 ವರ್ಷ 2 ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈವೆಂಟ್ ಆಗಿಬಿಡುತ್ತೆ. ಈ ನಮೋ ಬ್ರಿಗೇಡು ಒಂದು ಈವೆಂಟ್ ಆಗಬಾರ್ದು. ಅದು ಹೇಗೆ ರೂಪಾಂತರಗೊಂಡಿದೆ, ಅದು ಸಾರ್ಥಕ್ಯತೆಯಲ್ಲಿ ಮುನ್ನಡೆಯಬೇಕದು. ಅದಕ್ಕೊಂದು ಧನ್ಯತೆ ಸಿಗಬೇಕು, ಒಂದು ಸಾರ್ಥಕತೆ ಸಿಗಬೇಕು. ನೋಡಿದ ಕಾರಣಕ್ಕೆ ಅಲ್ಲ, ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಒಂದ್ಸರಿ ಧನ್ಯತೆ ಸಿಗಬೇಕು. ಆ ಥರ ಯೋಚನೆ ಮಾಡ್ಬೋದಾ? ಅದು ಇಲ್ಲಿರ್ತಕ್ಕಂಥ ಎಲ್ಲರ ಮುಂದೆ ಇರ್ತಕ್ಕಂಥ ಕಣ್ಮುಂದೆ ಇರ್ತಕ್ಕಂಥ ಬಹುದೊಡ್ಡದಾಗಿರ್ತಕ್ಕಂಥ ಸವಾಲು. ಮತ್ತು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂದಂಗೆ ಸರ್ಕಾರದ ಮುಖ್ಯಸ್ಥರಾಗಿ ನರೇಂದ್ರ ಮೋದಿ ತುಂಬ ಮ್ಯಾಕ್ರೋ ಸಂಗತಿಗಳನ್ನ ಮಾಡ್ಬೋದು. ನಾವು ಭಾಳ ಮ್ಯಾಕ್ರೋ ಸಂಗತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಅಂತ ಹೊರಟುಬಿಟ್ರೆ, ನಾನು ಸತ್ಯಕ್ಕೂ ಹೇಳ್ತೀನಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ನದಿ ಜೋಡಣೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡಿ. ಇಲ್ಲಿರೋರು ಯಾರು ಕೂಡ ನೀವೇನೂ ಮಾಡೋಕ್ಕಾಗೋದಿಲ್ಲ. ಒಂದು, ಇಲ್ಲಿರೋ ಯಾರಿಗೂ ನದಿ ಜೋಡಣೆಯ ಕಷ್ಟ ಸುಖ ಗೊತ್ತಿಲ್ಲ. ಎರಡನೇದು, ಅದಕ್ಕೆ ಬೇಕಾಗಿರೋ ಫಂಡ್ನಲ್ಲಿ 1 lakh ಆಫ್ ಎ ಟೈಮ್ ಫಂಡು ಕೂಡ ನೀವು ಕೈಯಿಂದ ಕೊಡೋಕ್ಕಾಗಲ್ಲ, ಸಮಾಜದಿಂದ ಕೊಡೋಕ್ಕೂ ಸಾಧ್ಯ ಇಲ್ಲ, ಕಲೆಕ್ಷನ್ ಮಾಡಿ ಸಾಧ್ಯ ಇಲ್ಲ. ಇಂಥವೆಲ್ಲ ಫ್ಯಾನ್ಸಿ ಐಡಿಯಾಗಳು, ಬುಲೆಟ್ ಟ್ರೈನ್ಗಳು, ನದಿ ಜೋಡಣೆ, ಒಂದು ಗೌರ್ಮೆಂಟ್ ಮಾಡ್ಬೋದಾಗಿರ್ತಕ್ಕಂಥ ಸಂಗತಿ ಇದು. ಆದರೆ ಗೌರ್ಮೆಂಟ್ ಮಾಡ್ತಕ್ಕಂಥ ನದಿ ಜೋಡಣೆಗೆ ನಾನು ಮಾಡ್ಬೋದಾಗಿರ್ತಕ್ಕಂಥ ಕೆಲಸಗಳಿದ್ದಾವೆ. 2 ಹೇಳ್ತೀರಾ ಆ ಥರದ್ದು ಯಾವುದಾದ್ರೂ? ಗೌರ್ಮೆಂಟ್ ನದಿ ಜೋಡಣೆ ಮಾಡುತ್ತೆ, ನಾನೇನು ಮಾಡ್ಬೋದು? ಒಂದು ಯುವ ಬ್ರಿಗೇಡ್ನ ಒಂದು ಸ್ಥಾನೀಯ ಘಟಕ ಏನು ಮಾಡ್ಬೋದು? ಯಾವುದಾದ್ರೂ 2 ಎಕ್ಸಾಂಪಲ್ ಹೇಳಿ ನೋಡೋಣ. ನಂಬರ್ 1 ಅಂದರೆ ಅದಕ್ಕೇನು ಗಲೀಜು ಹಾಕದೇ ಇರೋದು, ಸ್ವಚ್ಛವಾಗಿ ಇಟ್ಕೊಳ್ಳೋದು. ಅಂದರೆ ಏನು ಅದಕ್ಕೆ ಗಲೀಜು ಮಾಡದೇ ಇರೋದು, ಕಾಲುವೆಗಳು ಮುಟ್ಟಿ. ಇನ್ನೂ ಕೆಳಗೆ ಕೇಳ್ತಾ ಇದ್ದೀನಿ ನಾನು, ಯಾವ ಥರ ಅಂತಾನೆ ಅದು ಅಭಿಪ್ರಾಯ ಇಲ್ದಿದ್ರೂ ನದಿ ಜೋಡಣೆ ಆಗೇ ಆಗುತ್ತೆ. ಬರ್ಕೊಳ್ಳಿ ನೀವು ಒಂದೇ. ಯಾವ್ಯಾವ ಬೇಸಿನ್ಸಲ್ಲಿ ಆಗಬೇಕಲ್ಲ, ಅದಕ್ಕೆ ಪ್ಲಾನಿಂಗ್ ಶುರು ಆಗಿಬಿಟ್ಟಿದೆ. ಉದಾಹರಣೆಗೆ ವರದಾ ಮತ್ತು ಬೇಡ್ತಿ ಜಾಯಿನ್ ಮಾಡಬೇಕು. ಈ ಗಂಗಾ ಕಾವೇರಿ ಬಹಳ ವರ್ಷ ಬೇಕಿದಕ್ಕೆ. ನೀವು ಅದರ ಪ್ಲ್ಯಾನಿಂಗಿಗೆ ಅಂತ ಹೋಗಿ ಕೂತ್ಕೊಂಡ್ಬಿಟ್ರೆ ಅಯ್ಯೋ ನಾನು ಸಾಯೋವರೆಗೂ ಆಗಲ್ಲ ಅನಿಸ್ಬಿಡುತ್ತೆ ನಿಮಗಿದ. ಬೇಡ್ತಿ ಮತ್ತು ವರದಾಕ್ಕೆ ಸಂಬಂಧಪಟ್ಟಾಗೆ ಪ್ರಾಜೆಕ್ಟ್ ವರ್ಕ್ ಶುರು ಆಗಿದೆ ನಿಧಾನಕ್ಕೆ. ಅಲ್ಲಿ ಹಿಮಾಚಲ ಪ್ರದೇಶ ಮತ್ತು ಉತ್ತರಾಖಂಡ್ನಲ್ಲಿ 3-4 ನದಿಗಳು, ಅಂದರೆ ಒಂದು ಬೇಸಿನಲ್ಲಿ ಬರುವಂಥ ನದಿಗಳು, ಆ ಥರದ ನದಿಗಳನ್ನ ಜೋಡಿಸ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಚಟುವಟಿಕೆ ಶುರು ಆಗಿದೆ. ಗಂಗಾ ಕಾವೇರಿ ಇವೆಲ್ಲ 25-30 ವರ್ಷಗಳು ಪ್ರಾರಂಭ ಆಗಲಿಕ್ಕೆ ಬೇಕು ಒಂದ್ಸಲಿ. ಆದರೆ ಅದರ ಮಧ್ಯದಲ್ಲಿ ಇದಕ್ಕೆ ಪೂರಕವಾಗಿ ನಾನು ನೀವು ಮಾಡ್ಬೋದಾಗಿರೋದು ಯಾವುದು? ನೀವು ತಪ್ಪು ಅಭಿಪ್ರಾಯ ಇದ್ದರೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾನು. ಹಿತಮಿತವಾಗಿ ಬಳಸ್ಬೋದು. ನಗರ ಪ್ರದೇಶಗಳಲ್ಲಿದ್ದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ನಮ್ಮ ಮನೆಗಳಲ್ಲಿ ನಾವು ಸಾರ್ವಜನಿಕ ನೀರಿಗೆ ಉಪಯೋಗಿಸುವ ಪ್ರಮಾಣವನ್ನೇ ಕಡಿಮೆ ಮಾಡ್ಕೊಳ್ಬೋದು. ಪಟ್ಟಣ ಪ್ರದೇಶದಲ್ಲಿ ಇದ್ದೀವ, ನಮ್ಮೂರಿನ ಕೆರೆಗಳನ್ನ ಜೀವಂತವಾಗಿ ಇಟ್ಕೊಳ್ತೀವಿ, ನಮ್ಮೂರಿನ ಕೆರೆಗಳನ್ನ ಚೆನ್ನಾಗಿ ಇಟ್ಕೊಳ್ತೀವಿ. ಇದೆಲ್ಲವೂ ನಾನು ಮಾಡ್ಬೋದಾಗಿರೋ ಕೆಲಸ, ಅದಕ್ಕೆ ಪೂರಕವಾಗಿ ನಾನು ಮಾಡ್ಬೋದಾಗಿರೋ ಕೆಲಸ. ಈ ಥರ ಪ್ರತಿ ಸರ್ಕಾರದ ಆ್ಯಕ್ಟಿವಿಟಿಯಲ್ಲೂ ನಾನು ಮಾಡ್ಬೋದಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಕೆಲಸ ಇದೆ. ಇದೇನು ಅಂತ ಯುವ ಬ್ರಿಗೇಡ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕು. ಈ ಥರ ಸಾವಿರಾರು ಸಂಘಟನೆಗಳು ಯೋಚನೆ ಮಾಡ್ತಾವೆ, ವಾಟ್ ಐ ಕ್ಯಾನ್ ಡೂ ಅಂತ. ನಾನು ಯುದ್ಧ ಮಾಡೋಕ್ಕಾಗೋದಿಲ್ಲ, ನಾನು ಮಾಡ್ಬೋದಾಗಿರೋದು ಏನಂದರೆ ಆ ಸೈನಿಕನಿಗೆ ಕೃತಜ್ಞತೆ ಸಲ್ಲಿಸ್ಬೋದು. ನನ್ನ ಕೈಯಲ್ಲಿ ಯುದ್ಧ ಮಾಡೋಕ್ಕಾಗಲ್ಲ. ಅನ್ಲೆಸ್ ಐ ಬಿಕಮ್ ಎ ಸೋಲ್ಜರ್ ಐ ಕ್ಯಾನ್ ಡೂ ಎ ವಾರ್. ಎದುರುಗಡೆ 2 ನಕ್ಸಲಿಯರು ಬಂದು ನಿಂತ್ಕೊಂಡ್ರೆ ನೀವೇನು ಮಾಡೋಕ್ಕಾಗಲ್ಲ. ನಾನು ಆ ಪ್ರದೇಶದಲ್ಲಿ ಕಡೆ ಗ್ರಾಮಗಳಿಗೆ ಹೋಗಿ ಬಂದು ಹೇಳ್ತೀನಿ. ನಾನು ಎದುರುಗಡೆ 2 ಬಂದು ನಿಂತ್ಕೊಂಡ್ರೆ ನೀವು RSS, ನಮೋ ಬ್ರಿಗೇಡು, ಸಂಘ, ABP ಎಲ್ಲ ಅವು ಬದುಕಿಸಿದ್ರೆ ನನ್ನ ಪುಣ್ಯ ಅಷ್ಟೇ. ನಾಳೇನು ಕೆಲಸ ಮಾಡೋಕ್ಕೆ ಸಂಘದ ಉಳಿತೀನಿ. ಇಲ್ದಿದ್ರೆ ಐ ಕಾಂಟ್ ಡೂ ಎನಿಥಿಂಗ್ ಒಂದ್ಸಲಿ. ಆದರೆ ನಕ್ಸಲೀಯ ಚಟುವಟಿಕೆಗೆ ಸಂಬಂಧಪಟ್ಟಾಗ ಏನು ಮಾಡ್ಬೋದು, ಇದನ್ನು ನಾನು 16 ವರ್ಷಗಳ ಕಾಲ ಮಾಡಿದ್ದೀನಿ, ಯಶಸ್ವಿಯಾಗಿ ಮಾಡಿದ್ದೀನಿ ಅನ್ಸಲೆ. ಬಟ್ ಐ ಕಾಂಟ್ ಫೇಸ್ ಎ ನಕ್ಸಲ್. ನೀವು ಇಲ್ಲಿ ಕೂತ್ಕೊಂಡು ಭಾಳ ರೋಷಾವೇಶದಿಂದ ಹೇಳ್ಬೋದು, ಯಾರೋ ಇಸ್ಲಾಮಿ ಭಯೋತ್ಪಾದಕ ಬಂದುಬಿಟ್ರೆ ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ. ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಕೈಲಿ ಏನೂ ಇರಲ್ಲ, ಅವನ ಹತ್ರ AK-47 ಇರುತ್ತೆ. ಬಟ್ ದೇರ್ ಆರ್ ಮೆನಿ ಥಿಂಗ್ ದಟ್ ಯು ಆ್ಯಂಡ್ ಐ ಕ್ಯಾನ್ ಡೂ ಅಂತ. ಆ ಥರ ಐಡೆಂಟಿಫೈ ಮಾಡ್ತೀರಾ ನಮ್ಮೂರಿನಲ್ಲಿ. ಈ ಥರ ಫ್ಯಾನ್ಸಿ ಐಡಿಯಾಗಳು, ಫ್ಯಾನ್ಸಿ ಸಲಹೆಗಳು ಅಂದರೆ ನಮ್ಮ ಲೆವೆಲ್ಗೆ ನಾನು ಹೇಳಿದ್ದು. ಗಂಗಾ ಕಾವೇರಿ ಫ್ಯಾನ್ಸಿ ಅಂದರೆ ನಾವು ಅದ್ರ ಬಗ್ಗೆನೇ ಒಂದು ವಿಚಾರ ಸಂಕಿರಣ ಮಾಡುತ್ತಾ ಕೂತ್ರೆ ನಾನು ಹೇಳ್ತೀನಿ, ವೈಯಕ್ತಿಕವಾಗಿ ನಾನು ವಿರೋಧಿ. ಯಾಕಂದರೆ ಅದನ್ನು ಮಾಡೋ ವ್ಯವಸ್ಥೆಗಳಿದ್ದಾವೆ. ದೇವರಾಣೆ ಅವ್ರು ಮಾಡಿಯೇ ಮಾಡ್ತಾರೆ, ಅದನ್ನು ದೇವರಾಣೆ ಮಾಡಿಯೇ ಮಾಡ್ತಾನೆ ಅಂತ. ಅದಕ್ಕೆ ಪೂರಕವಾಗಿ ನಮ್ಮಂಥ ಸಾಮಾಜಿಕ ಸಂಸ್ಥೆಗಳು, ನಮ್ಮಂಥ ಸೋಷಿಯಲ್ ಆರ್ಗನೈಸೇಷನ್ಸು ನಮ್ಮ ಬಲವನ್ನು ಹೆಚ್ಚಿಸಿಕೊಂಡು ಮಾಡ್ಬೋದಾಗಿರ್ತಕ್ಕಂಥ ಹತ್ತಾರು ಸಂಗತಿಗಳು ನಮ್ಮ ದೇಶದಲ್ಲಿದ್ದಾವೆ. ಅದನ್ನು ಮಾಡೋದ್ರ ಕಡೆಗೆ ಯುವ ಬ್ರಿಗೇಡ್ ಗಮನ ಕೊಡುತ್ತಾ, ಇದು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲು. ಒಂದು, ಬೆಳೀದೇ ಇದ್ದರೆ ನಾವು ತುಂಬ ವರ್ಷ ಇರೋಕ್ಕಾಗಲ್ಲ. ಎರಡನೇದು, ಲೋಕಲ್ ಆ್ಯಕ್ಟಿವಿಟಿ ಹಾಕ್ಕೊಳ್ಳೋದಿದ್ರೆ ನಾವು ತುಂಬ ವರ್ಷ ಇರೋಕ್ಕಾಗೋದಿಲ್ಲ ಅನ್ಸತ್ತೆ. ನಾನು ಆ ಕಾರಣಕ್ಕೆ ಇವೆರಡನ್ನು ಒಂದು ಸಂಘಟನೆಯಲ್ಲಿ 20 ವರ್ಷಗಳ ಕಾಲ ಬದುಕಿ ನಾನು ಹೇಳ್ತೀನಿ ಅಂತಲೇ ಹೇಳಿದ್ದನ್ನು ಕೇಳಿಕೊಂಡು ತುಂಬ ವರ್ಷ ಇರೋಕ್ಕಾಗೋದಿಲ್ಲ ಅನ್ಸತ್ತೆ. ನೀವು ಏನಾದರೂ ಸ್ಥಾನೀಯವಾಗಿ ಆಲೋಚನೆ ಮಾಡ್ತೀರಿ, ಅದಕ್ಕೊಂದು ಲೋಕಲ್ ಫ್ಲೇವರ್ ಕೊಡ್ತೀರಿ, ಒಂದು ಲೋಕಲ್ ಅಟ್ಯಾಚ್ಮೆಂಟ್ ಕೊಡ್ತೀರಿ, ಒಂದು ಲೋಕಲ್ ಆ್ಯಂಗಲ್ ಕೊಡ್ತೀರಿ ಅಂತ ಹೇಳಿದ್ರೆ ನಾವು ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಊರಿನಲ್ಲೂ ನಮ್ಮ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ, ಸದಭಿಪ್ರಾಯ ಬರೋಕ್ಕೆ ಶುರು ಆಗುತ್ತೆ. ಈ ಥರದ 100 ಸಂಗತಿಗಳನ್ನ ನಾವು ಹೇಳ್ಬೋದು, ನೀವು ಮಾಡ್ಬೋದಾಗಿರೋದನ್ನು. ಆದರೆ ನಾನು ಹೇಳೋದಿಲ್ಲ, 2 ಉದಾಹರಣೆ ಕೊಟ್ಟು ಮಾತ್ರ ನಾನು ಮುಕ್ತಾಯ ಮಾಡಿದ್ದೀನಿ ಅದನ್ನು. ಈ ಥರ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಒಂದು ಘಟಕವಾಗಿ, ಒಂದು ವ್ಯವಸ್ಥೆಯಾಗಿ ನಾವು ಸಮಾಜಕ್ಕೆ ಬಹಳ ದೊಡ್ಡ ಕಾಣಿಕೆ ಕೊಡಲಿಕ್ಕಾಗುತ್ತೆ. ನರೇಂದ್ರ ಮೋದಿ ನಿರೀಕ್ಷೆ ಮಾಡ್ತಾ ಇರೋದು ಅದನ್ನೇ. ನಿರೀಕ್ಷೆ ಮಾಡ್ತಾ ಇರೋದು ಅದನ್ನೇ. ಅವರು ಗುಜರಾತ್ನಲ್ಲಿ ನಮ್ಮ ಪಕ್ಷದ ಘಟಕದ ಮುಖಾಂತರ ಮಾಡಿಸಿದ್ದನ್ನು ಅದನ್ನೇ.
50ನೇ ವರ್ಷದ ಗುಜರಾತಿನ ಸಂದರ್ಭದಲ್ಲಿ ನೀವು 100 ಗಂಟೆ ಗುಜರಾತಿಗೋಸ್ಕರ ಕೊಡಿ ಅಂತ ಹೇಳಿ ಮಾಡಿದ್ದು ಅವರು ಅದನ್ನೇ. ತಿಂಗಳಿಗೊಂದ್ಸಲಿ 1 ಗಂಟೆ ಎಲ್ಲರೂ ಗುಜರಾತಿ ಓದಬೇಕು ಅಂತೇಳಿ ಸರ್ಕಾರಿ ಕಚೇರಿಯಿಂದ ಹಿಡಿದು ಕಡೇ ಮನುಷ್ಯನವರೆಗೆ ಗುಜರಾತಿ ಓದಬೇಕು ಅಂತ ತಂದು ತಾನೂ ಕೂಡ ಪಬ್ಲಿಕ್ ಸ್ಪೇಸಲ್ಲಿ ಕೂತ್ಕೊಂಡು 1 ಗಂಟೆ ಗುಜರಾತಿ ಪುಸ್ತಕಗಳನ್ನ ಕಳೆದ 3 ವರ್ಷಗಳಿಂದ ಓದುವಂಥ ಸಂದರ್ಭದಲ್ಲಿ ಅವ್ರು ಮಾಡಿದ್ದದೆ. ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು ಬದಲಾವಣೆಗಳನ್ನ ಅಂತದೆ. ಇನ್ಸ್ಟಿಟ್ಯೂಷನಲೈಸ್ ಮಾಡಿದ್ರು. ಹೆಡ್ ಮಾಸ್ಟ್ರೆ ಅವ್ರು ಹೇಳ್ದಂಗೆ ಭಾಷೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಓದಲೇಬೇಕಾಗತ್ತೆ. ಸ್ವಲ್ಪ ದಿನ ಕಷ್ಟಪಟ್ಟು ಓದ್ತಾರೆ, ಆಮೇಲೆ ಇಷ್ಟಪಟ್ಟು ಓದ್ಲಿಕ್ಕೆ ಶುರು ಮಾಡ್ತಾರೆ ಅಂತಾನೆ. ಹಂಗೆ ಮಾಡಿ ಗುಜರಾತಿನ ಪ್ರಾಧಾನ್ಯತೆಗೆ ತಂದರು ಅಂತಾನೆ. ತುಂಬ ದೊಡ್ಡ ಬದಲಾವಣೆಯನ್ನು ತೊಗೊಂಬರ್ತಾ ಹೋದರು. ಅದಕ್ಕೆ ಪೂರಕವಾಗಿ ನಾವೇನು ಚಟುವಟಿಕೆ ಮಾಡ್ಬೋದು ಯೋಚನೆ ಮಾಡಿ. ಸಮಾಜ ಸರಿ ಅಂತ ಇರೋವಂಥ ಕಡೆ ಮಾತ್ರ ಈ ಥರದ ಸರ್ಕಾರಿ ವ್ಯವಸ್ಥೆಗಳು ಅದು ಅದ್ಭುತವಾಗಿರ್ತಕ್ಕಂಥ ಬದಲಾವಣೆಯನ್ನು, ಕ್ರಾಂತಿಯನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ಸಲಿ. ಅಲ್ಲಿ ಸೆನ್ಸಿಟಿವ್ ಆಗಿರ್ತಕ್ಕಂಥ ಸಮಾಜ ಇದೆಯೋ ಅಂಥ ಕಡೆಗಳಲ್ಲಿ ಮಾತ್ರ. ಇಲ್ಲದಿದ್ದರೆ ನಮ್ಮದೊಂದು ಅಭಿಮಾನಿ ಸಂಘ ಆಗಿದ್ದರೆ, ಒಂದು ಫ್ಯಾನ್ಸ್ ಅಸೋಸಿಯೇಷನ್ ಆಗಿದ್ದರೆ, ಸದಾ ಸನ್ಮಾನ ಮಾಡುವಂಥ ಸಂಘ ಆಗಿದ್ದರೆ, ಅಥವಾ ಮನವಿ ಪತ್ರ ಕೊಡುವಂಥ ಸಂಘ ಆಗಿದ್ದರೆ, ಅಥವಾ ನನ್ನ ವ್ಯಾಪ್ತಿಗೆ ಮೀರಿದ ಚಿಂತನೆಗಳನ್ನೇ ನಡೆಸ್ತಾ ಇರ್ತೀನಿ. ವ್ಯಾಪ್ತಿಗೆ ಮೀರಿದ ಅಂದರೆ ಎಕ್ಸಿಕ್ಯೂಷನ್ಗೆ ಹೇಳಿದ್ದು ನಾನು, ಐಡಿಯಾಸ್ಗೆಲ್ಲ. ಐಡಿಯಾಸ್ ಯಾರು ಬೇಕಾದರೂ ಕೊಡ್ಬೋದು ಮತ್ತು ಅದಕ್ಕೆ ಬೆಲೆ ಇದ್ದೇ ಇದೆ. ಆದರೆ ಎಕ್ಸಿಕ್ಯೂಷನ್ಗೆ ನಮಗೆ ಮಿತಿ ಇದೆ. ಒಂದು ಸೋಷಿಯಲ್ ಆರ್ಗನೈಸೇಷನ್ ಆಗಿ ನಮಗೊಂದು ಲಿಮಿಟೇಷನ್ ಇದೆ. ನಾವೇನು ಮಾಡಬೇಕು ಅನ್ನೋದನ್ಬಿಟ್ಟು ಭಾಳ ಆರ್ಗನೈಸೇಷನ್ಗಳು ಅನೇಕ ಹೆಸರುಗಳಲ್ಲಿ ಅವ್ರು ಬೇರೆ ಏನೋ ಯೋಚನೆ ಮಾಡ್ತಾರೆ ಅಂತೇಳಿ. ಅದನ್ನು ಬಿಟ್ಟು ಇದಕ್ಕೆ ಪೂರಕವಾಗಿ ಲೋಕಲ್ ಲೆವೆಲ್ನಲ್ಲಿ ನಾವೇನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ದೊಡ್ಡ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ಸಮಾಜವನ್ನು ಗರಿಗಟ್ಟಲಿಕ್ಕೆ ಸಾಧ್ಯ ಇದೆ ಅನ್ಸತ್ತೆ. ಎಂಥ ಸಮಾಜ ಬೇಕು? ಯುವ ಬ್ರಿಗೇಡ್ನ ಕಡೆಗೆ ಹೋಗ್ಬೇಕಾ? ಈ ಥರ ಸಂಘ ಪರಿವಾರದ ಸಂಘಟನೆಗಳು ಸೇರಿಕೊಂಡಾಗೆ ತುಂಬ ಸೋಷಿಯಲ್ ಆರ್ಗನೈಸೇಷನ್ಸು ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಎಂಥ ಸೊಸೈಟಿ ಬೇಕು? ನಾನು ಒಂದೇ ಒಂದು ಕತೆ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡಿಬಿಡ್ತೀನಿ. ನಾನು ನಿಮ್ಗೆ ಈ ಕತೆ ಕೇಳ್ತಾ ಇರಬೇಕಾದ್ರೆ ದಂತಕತೆ ಅಂತ ಅನ್ನಿಸ್ಬೋದು. ದಂತಕತೆ ಅಲ್ಲ, ಇದು ನಡೆದಿರ್ತಕ್ಕಂಥ ಕತೆ ಹೇಳ್ತಾ ಇದ್ದೀನಿ. ಆ ಸೊಸೈಟಿಗೂ ನಮ್ಮ ಸೊಸೈಟಿಗೂ ಕಂಪೇರ್ ಮಾಡ್ಕೊಳ್ಳಿ. ನಮ್ಮ ಸೊಸೈಟಿ ನಂದು ನಿಮ್ಮದು ಕಾರಣಕ್ಕೆ ತಪ್ಪಿರೋದಲ್ಲ, ನಂದು ನಿಮ್ಮದು ಕಾರಣಕ್ಕೆ ಎಡವಿರೋದಲ್ಲ. ನಮ್ಮನ್ನು ಇರ್ರೆಸ್ಪಾನ್ಸಿಬಲ್ ಮಾಡಿದ್ದು ನಮ್ಮ ಮೂಮೆಂಟ್, ನಮ್ಮ ಅನೇಕ ಹಿರಿಯರು ನಮ್ಮನ್ನು ಇರ್ರೆಸ್ಪಾನ್ಸಿಬಲ್ ಮಾಡಿದ್ರು. ಇವತ್ತು ನಮ್ಮನ್ನು ರೆಸ್ಪಾನ್ಸಿಬಲ್ ಮಾಡ್ತಕ್ಕಂಥ ನೇತೃತ್ವ ಇದೆ. ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಸೊಸೈಟಿ ನಿರ್ಮಾಣ ಮಾಡುವಂಥ ಕೆಲಸ ನಮ್ದು ಇಲ್ಲಿ ಮುಗಿಲಿಲ್ಲ. ಇಟ್ ಸ್ಟಾರ್ಟ್ಸ್. ನರೇಂದ್ರ ಮೋದಿ ಹೇಳಿದ್ರು ಅವರ್ ವರ್ಕ್ ಹ್ಯಾಸ್ ಬಿಗನ್ ವಿತ್ ದಿಸ್ ವಿಕ್ಟ್ರಿ ಅಂತ ಹೇಳಿದ್ರು. ಇಟ್ ಇಸ್ ಎಂಡೆಡ್ ವಿತ್ ದಿಸ್ ವಿಕ್ಟ್ರಿ ಅಲ್ಲ. ನಮಗೂ ಅಷ್ಟೇ, ನಮ್ಮ ಬ್ರಿಗೇಡ್ನ ಕಾರ್ಯಕರ್ತರಿಗೂ ಈ ರೂಪಾಂತರ ಅವರ್ ನೆಕ್ಸ್ಟ್ ಲ್ಯಾಪ್ ಹ್ಯಾಸ್ ಬಿಗನ್ ವಿತ್ ದಿಸ್ ವಿಕ್ಟ್ರಿ ಅಂತ. ನಮ್ಮ ಮುಂದಿನ ಕೆಲಸಗಳು ಆರಂಭ ಆಗಿದೆ ಅನ್ಸತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಎಂಥ ಸಮಾಜ ಯುವ ಬ್ರಿಗೇಡ್ಗೆ ಕನಸಿರಬೇಕು? ಎಂಥ ಸಮಾಜ? ಒಂದು ಹಾರ್ಡ್ ಸೊಸೈಟಿ ನಿರ್ಮಾಣ ಆಗಬೇಕು, ಸೆನ್ಸಿಟಿವ್ ಆಗಿರಬೇಕು ಅದು. ಆದರೆ ಸಾಫ್ಟ್ ಸೊಸೈಟಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ದೇಶ ಅಂತ. ಭಾಳ ಸಾಫ್ಟ್ ಸೊಸೈಟಿ ಆಗಿದ್ದು ನಾವು ಹೀಗಿರೋದು ಅಂತಾರೆ. 2ನೇ ಮಹಾಯುದ್ಧದಲ್ಲಿ ಜರ್ಮನಿಗೂ ಇಂಗ್ಲೆಂಡ್ಗೂ ಮಧ್ಯದಲ್ಲಿ ತೀವ್ರವಾಗಿರ್ತಕ್ಕಂಥ ಸಂಘರ್ಷ ನಡೀತಾ ಇತ್ತು. ಯುದ್ಧ ಗೆಲ್ಲುತ್ತೆ ಸೋಲುತ್ತೆ ಅಂತ ಬರ್ತಾ ಇರಬೇಕಾದ್ರೆ ಜರ್ಮನಿ ತನ್ನ ಸಂಶೋಧನೆಯಿಂದ, ರಿಸರ್ಚಿಂದ ವಿಕ್ಟ್ರಿ ಅಂತಕ್ಕಂಥ ಒಂದು ರಾಕೆಟನ್ನು ನಿರ್ಮಾಣ ಮಾಡುತ್ತದ್ದು, ಲಾಂಚ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಂಗ್ಲೆಂಡ್ಗೆ ಆಲ್ಮೋಸ್ಟ್ ಯುದ್ಧ ಗೆದ್ದುಬಿಟ್ಟಿತ್ತು ಇಂಗ್ಲೆಂಡ್. ಸಡನ್ನಾಗಿ ಬ್ಯಾಲೆನ್ಸೇ ಟಿಲ್ಟ್ ಆಗೋಕ್ಕೆ ಶುರು ಆಯಿತು. ಜರ್ಮನಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆತಂಕ ಇದು ಮಿಸೈಲ್ ಲಾಂಚ್ ಮಾಡ್ತಾ ಇದೆ. ನಿಧಾನಕ್ಕೆ ಸ್ಕೇಲ್ ಇಟ್ ಟಿಲ್ಟೆಡ್ ಇನ್ ಫೇವರ್ ಆಫ್ ಜರ್ಮನಿ ಅನ್ಸರಿ. ಇಂಗ್ಲೆಂಡ್ ಏನು ಕಡಲೆಪುರಿ ತಿನ್ಕೊಂಡೇನು ಇರ್ತಾ ಇರಲಿಲ್ಲ. ಚೀನಾ ಯುದ್ಧದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ನಮ್ಮ ಸೈನಿಕರಿಗೆ ಮಾಡ್ದಂಗೆ, ಇಂಗ್ಲೆಂಡ್ನ ಆಗಿನ ರಾಜ ಚರ್ಚಿಲ್ಲು ಆತ ಏನು ತನ್ನ ಸೈನಿಕರಿಗೆ ಕಡಲೆಪುರಿ ಕೊಡೋಕೆ ಹೊರಟಿರಲಿಲ್ಲ. ಅವನೊಂದು ಹಾರ್ಡ್ ಸೊಸೈಟಿ ನಿರ್ಮಾಣ ಮಾಡಿದ್ದ. ಕೂಡಲೇ ಸೈನ್ಯ ಕೆಲಸ ಮಾಡುತ್ತೆ, ಒಂದು ರೇಡಾರ್, ಇಂಟರ್ಸೆಪ್ಟಿಬಲ್ ರೇಡಾರನ್ನು ಕಂಡುಹಿಡಿಯುತ್ತೆ. ಆ ರೇಡಾರ್ನ ಮುಖಾಂತರ ಆ ವಿಕ್ಟ್ರಿ ರಾಕೆಟನ್ನು ಇಂಟರ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಮತ್ತೆ ವಾಪಸ್ ಸ್ಕೇಲ್ ಟಿಲ್ಟ್ ಆಗೋಕ್ಕೆ ಶುರು ಆಗುತ್ತೆ. ಜರ್ಮನಿಯ ವಿರುದ್ಧ ಬ್ರಿಟನ್ನ ಪರವಾಗಿ ಯುದ್ಧ. ಅದು ಡೈನಮಿಕ್ ಅದು ಅಂತಾನೆ. ಜರ್ಮನಿಯವರು 5 ಗೂಢಚಾರರನ್ನ ಕಳಿಸ್ತಾರೆ. ಇವ್ರು ಹೇಗೆ ನಮ್ಮ ವಿಕ್ಟರಿ ರಾಕೆಟನ್ನು ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾರೆ ತಿಳ್ಕೊಂಬನ್ನಿ ಅಂತ. 4 ಜನರನ್ನ 24 ಗಂಟೆ ಒಳಗೆ ಬ್ರಿಟಿಷ್ ಗೂಢಚಾರರು ಹುಡುಕಿ ದೇ ಎಕ್ಸಿಕ್ಯೂಟ್ ದಮ್ ಅಂತ. ಅದೇ ನಮ್ಮ ದೇಶದ ನ್ಯಾಯಾಲಯ ಮತ್ತು ಪೊಲೀಸ್ ಅಲ್ವಲ್ಲ, ಬಿರಿಯಾನಿ ಕೊಡ್ತಾ ಇರೋಕ್ಕೆ ಕಸಬ್ ಥರ. ದೇ ಜಸ್ಟ್ ಎಕ್ಸಿಕ್ಯೂಟೆಡ್ ದಮ್. ಯಾಕಂದರೆ ಯುದ್ಧದ ಸಮಯ ಅದು. 4 ಜನರನ್ನು ಕೊಂದಾಕ್ತಾರೆ. ಆದರೂ ಬ್ರಿಟನ್ನಲ್ಲಿ ಆತಂಕ. ಟಿಲ್ 1 ಪರ್ಸನ್ ಈಸ್ ನಾಟ್ ಹೆಲ್ಡನ್. ಇನ್ನೊಬ್ಬ ಯಾರೋ ಓಡಾಡ್ತಾ ಇದ್ದಾನೆ ಅಂತ ಆಗುತ್ತೆ. ಒಂದು 4-6 ದಿನ ಆಗುತ್ತೆ. ಭಾಳ ದಿನ ಅಂದರೆ ಇಡೀ ಕತೆ ನಡೆದಿರೋದು ಒಂದು 6-7 ದಿನಗಳಲ್ಲಿ ಅದು ಅಂತ. ಒಂದು 4-6 ದಿನ ಆಗುತ್ತೆ. ಈ 5ನೇ ಅವನೇನಿದ್ದ ಅವನೊಂದಿನ ಒಂದು ಹೋಟ್ಲಿಗೆ ಒಂದು ಬ್ರೀಫ್ ಕೇಸ್ ಹಿಡ್ಕೊಂಡು ಬರ್ತಾನೆ, ಒಂದು ಬ್ಲ್ಯಾಕ್ ಬ್ರೀಫ್ ಕೇಸ್ ಹಿಡ್ಕೊಂಡು ಬರ್ತಾನೆ. ಹೋಗಿ ಕೂತ್ಕೊಳ್ತಾನೆ ಒಳಗೆ. ದೊಡ್ಡ ಲಾಬಿ ಇರುವಂಥ ಹೋಟ್ಲ್ಗಳು ಕಲ್ಪನೆ ಮಾಡ್ಕೊಳ್ಳಿ. ನಾನು ನಮ್ಮ ಶ್ರೀಸಾಗರ್, ಜನತಾ ಟಿಫಿನ್ ರೂಮು ಅಥವಾ ಇನ್ಯಾವುದೋ ಗಾಂಧಿ ಬಜಾರ್ ಹೋಟ್ಲು ಹೇಳ್ತಾ ಇಲ್ಲ. ಒಂದು ಲಾಬಿ ಇರೋ ಹೋಟ್ಲು, ದೊಡ್ಡ ಹೋಟ್ಲು. ಒಳಗೆ ಹೋಗಿ ಕೂತ್ಕೊಳ್ತಾನೆ. ಒಂದು 3-4 ನಿಮಿಷದ ನಂತರ ಅದೇ ಥರದ ಬ್ರೀಫ್ ಕೇಸ್ ಇಟ್ಕೊಂಡಿರ್ತಕ್ಕಂಥ ಇನ್ನೊಬ್ಬನು ಬರ್ತಾನೆ. ಅವ್ನು ಸ್ವಲ್ಪ ಮುಂದೆ ಕೂತ್ಕೊಳ್ತಾನೆ, ಇವನಷ್ಟು ಹಿಂದೆ ಹೋಗೋದಿಲ್ಲ. 10-12 ನಿಮಿಷಗಳ ನಂತರ ಈ ಜರ್ಮನಿಯ ಗೂಢಚಾರ ಹೋಟ್ಲಿಗೆ ಬಂದಿದ್ದ, ಅವ್ನು ಬಂದು ಯಾರಿಗೂ ಗೊತ್ತಾಗದೇ ಇರೋವಂಥ ರೀತಿಯಲ್ಲಿ ತನ್ನ ಬ್ರೀಫ್ ಕೇಸನ್ನಿಟ್ಟು ಈ ಬ್ರೀಫ್ ಕೇಸನ್ನು ತಗೊಂಡು ಹೊರಡ್ತಾನೆ. ನಡ್ಕೊಂಡು ಹೋಗ್ಬೇಕಷ್ಟು ದೂರ.
ಈ ಗ್ರೀನ್ ಹೌಸ್ ಇದ್ದಷ್ಟೇ ದೂರ ನಡ್ಕೊಂಡು ಹೋಗಬೇಕು. ಮೆಟ್ಲು ಇಳಿತಾ ಇರಬೇಕಾದ್ರೆ ಪೊಲೀಸರು ಹಾಕುವಂಥ ವಿಸಿಲ್ ಕೇಳಿಸುತ್ತೆ. ಇವನು ಗೊತ್ತಾಗುತ್ತೆ ಇಷ್ಟು ಹತ್ರ ವಿಸಿಲ್ ಇದೆ ಅಂದರೆ ನಾನೆಲ್ಲೋ ಸಿಕ್ಕಾಕೊಂಡೆ ಅಂತ ಆ ಕಡೆ ಈ ಕಡೆ ನೋಡ್ತಾನೆ. ಅರೌಂಡ್ 80 ಬ್ರಿಟಿಷ್ ಪೊಲೀಸರ್ಸು ಮತ್ತು MI ಪೊಲೀಸ್ ಅಂತ ಒಂದಿದೆ ಬ್ರಿಟನ್ನಲ್ಲಿ, ಒಂದು ಸ್ಪೆಷಲ್ ಪೊಲೀಸರು. ಒಂದು 80ರಷ್ಟು MI ಪೊಲೀಸರು ಬಂದು ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. 24 ಗಂಟೆ ಒಳಗೆ ಅವನು ವಿಚಾರಣೆ ಮುಗಿಸ್ತಾರೆ. ಆ ಬ್ರೀಫ್ ಕೇಸ್ ತೆಗೆದು ನೋಡಿದಾಗ ಬ್ರಿಟನ್ನವರು ಯಾವ ಇಂಟರ್ಸೆಪ್ಟೇಬಲ್ ರೇಡಾರ್ಗಳನ್ನ ಕಂಡುಹುಡುಕಿ ಆಪರೇಷನ್ ಮಾಡ್ತಾಯಿದ್ರು, ಅದರ ಫ್ರೀಕ್ವೆನ್ಸಿ ಯಾವ ಫ್ರೀಕ್ವೆನ್ಸಿಲಿ ಆಪ್ರೇಟ್ ಮಾಡುತ್ತೆ, ಅದರ ಟೆಕ್ನಾಲಜಿ ಏನು, ಎಲ್ಲಿ ಔಷಧದು, ಆ ಥರ ಎಷ್ಟು ಬ್ಯಾಕಪ್ ರೇಡಾರ್ ಇದೆ, ಎಲ್ಲ ಡೀಟೇಲ್ಸು ಕೂಡ ಆ ಬ್ರೀಫ್ ಕೇಸಲ್ಲಿ ಇರುತ್ತೆ. ಇವನು ಸಾಯಿಸೋಕ್ಕೆ ಅಂತ ಮತ್ತೆ ಹೇಳ್ತೀನಿ, ಮತ್ತದು ಆ ನ್ಯಾಯಾಂಗ ವ್ಯವಸ್ಥೆ ದೇಶದ ಸಂಬಂಧಿತವಾಗಿ ಅದು ಯಾವ ಕರುಣೆನೂ ಇಲ್ಲ. ಇವನು ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಆರ್ಡರ್ ಕೊಡ್ತಾರೆ. ಇವನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅಂತ ಹೊರಟಾಗ ಇವನು 1 ನಿಮಿಷ ಅಂತ ಹೇಳ್ತಾನೆ ಅನ್ಸದೆ. ಹೇಗೂ ಸಾಯ್ತಾ ಇದ್ದೀನಿ ನೀನು 1 ನಿಮಿಷದಲ್ಲಿ, ನಾನು ಹೇಗೆ ಸಿಕ್ಕಾಕೊಂಡೆ ಅಂತ ಒಂದು ಹೇಳ್ಬಿಡಿ, ನಾನು ಶಾಂತವಾಗಿ ಹೋಗ್ತೀನಿ ಮೇಲೆ ಅಂತ ಒಂದು ಆಸೆ. ಅದಕ್ಕೆ ಆ ಪೊಲೀಸ್ ಆಫೀಸರ್ ಯೋಚನೆ ಮಾಡ್ತಾನೆ, ಬ್ರಿಟಿಷ್ ಪೊಲೀಸ್ ಆಫೀಸರು, ಹೇಳೋದೋ ಬೇಡವೋ ಅಂತ. ಆಮೇಲೆ ಅವನಿಗೂ ಅನಿಸುತ್ತೆ ಹೇಗೂ ಸಾಯ್ತಾ ಇದ್ದಾನೆ, ಇವ್ನಿಗೆ ಹೇಳಿದ್ರಿ ಅಂತಂದರೆ ಇನ್ನೇನು ಬದುಕೋದಿಲ್ವಲ್ಲ, ಬಾಯ್ ಬಿಡ್ತಾನೆ ಅನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅವ್ನು ಹೇಳ್ತಾನೆ, ನಿನ್ನನ್ನು ಅರೆಸ್ಟ್ ಮಾಡಿದಾಗ ನೀನು ಯಾರು ಅಂತ ಗೊತ್ತಿರಲಿಲ್ಲ ನಮಗೆ, ನೀನು ಇಂಥವನು ಅಂತ ನಮಗೆ ಗೊತ್ತಿರಲಿಲ್ಲ. ಆದರೆ ನಿನ್ನನ್ನು ಅರೆಸ್ಟ್ ಮಾಡಿದ ನಂತರ ನಿನ್ನ ಬ್ರೀಫ್ ಕೇಸ್ ತೆಗೆದರೆ ನೀನು 5ನೇ ಗೂಢಚಾರ ಅಂತ ನಮಗೆ ಗೊತ್ತಾಗಿತ್ತು ಒಂದ್ಸಲಿ. ಆಮೇಲೆ ಮಿಲ್ಟ್ರಿಗೆ ತಿರ್ಸಿದ್ದು ನಿನ್ನ ಎಕ್ಸಿಕ್ಯೂಟ್ ಮಾಡಿದ. ಇವನಿಗೆ ಇನ್ನೂ ಕುತೂಹಲ ಆಗುತ್ತಾರೆ, ನಾನು ಯಾರು ಅಂತ ಗೊತ್ತಿಲ್ಲದೆ ನಾನು ಅರೆಸ್ಟ್ ಮಾಡಿದ್ದಾರೆ ಅಂತ. ಆಗ ಆ ಪೊಲೀಸ್ ಆಫೀಸರ್ ಹೇಳ್ತಾನಂತೆ, ನೀನು ಲಾಬಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಿನ್ನ ಎಂದಿನ ಸ್ವಭಾವ ಥರ ನೀನು ಯು ವೆಂಟ್ ವಿಸಿಲ್ ಹಾಕೋತಾ ಹೋದೆ ನೀನು ಅನ್ಸದೆ, ಕಂಟಿನ್ಯೂಸ್ ಆಗಿ ವಿಸಿಲ್ ಹಾಕೋತಾ ಹೋದೆ. ಹೌದಾ ಅಂತ ಹೇಳ್ತಾನೆ. ಹೌದು, ನನಗೆ ಯಾವಾಗಲೂ ಅಭ್ಯಾಸ, ನಾನು ವಿಸಿಲ್ ಹಾಕ್ತಾನೆ ಇರ್ತೀನಿ ಅಂತ. ಒಬ್ಬ ವೆಯ್ಟರ್, ನೀನು ಹಾಕೋ ವೆಯ್ಟರ್ ಅಂದರೆ ಸಪ್ಲೈಯರ್, ಹೋಟೆಲ್ನ ವೆಯ್ಟರು, ನೀನು ಹಾಕೋ ವಿಸಿಲ್ನ ಕೇಳ್ತಾನೆ ಅವನು. ಆ ವಿಸಿಲ್ನ ಕೇಳಿಸ್ಕೊಂಡು ಕೂಡಲೇ ಅವ್ನ ಕಿವಿ ನೆಟ್ಗಾಗುತ್ತೆ. ಈ ಥರ ಯುದ್ಧ ನಡೀತಾ ಇರೋ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಅದು. ಈ ಥರ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮ ಹೋಟ್ಲಲ್ಲಿ ಜರ್ಮನ್ ಟ್ಯೂನನ್ನು ವಿಸಿಲ್ ಹಾಕ್ತಾ ಇರೋನು ಯಾರು ಇವನು ಅಂತ ಯೋಚನೆ ಮಾಡ್ತಾನೆ. ಕನ್ನಡದ ಹಾಡು, ತಮಿಳು ಹಾಡು ಗೊತ್ತಾಗ್ಬಿಡುತ್ತೆ. ಏನೋ ಭಾಳ ಅಂದರೆ ಇದರಲ್ಲಿದ್ದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ತಮಿಳ್ ಟ್ಯೂನು, ಕೆಟ್ಟದ್ದು ಒಳ್ಳೇದಲ್ಲ ಹೇಳ್ತಾ ಇರೋದು ನಾನು, ದಟ್ ಡಿಫ್ರೆಂಟ್ ಅಂತಾರೆ. ಕನ್ನಡದ ಹಾಡಿನ ಟ್ಯೂನ್ ಅಲ್ಲ, ತಮಿಳ್ ಟ್ಯೂನ್ ಹಾಕ್ತಾ ಇದ್ದಾನೆ ಅಂತ ಅಂದ್ಕೊಂಡ್ರೆ ಒಂದ್ಸಲಿ ಸುಮ್ಮನೆ ಯೋಚನೆ ಮಾಡಿ. ಕನ್ನಡ ತಮಿಳಿಗೆ ಏನಿಲ್ಲ ಆ ಥರದ ವಾತಾವರಣ. ಇವತ್ತು 2ನೇ ವರ್ಲ್ಡ್ ವಾರಲ್ಲಿ ನಮ್ಮ ಹೋಟ್ಲಲ್ಲಿ ಜರ್ಮನ್ ಟ್ಯೂನನ್ನು ವಿಸಿಲ್ ಹಾಕ್ತಾ ಇರೋನು ಯಾಕೆ ಹೋಗ್ತಾ ಇದ್ದಾನೆ ಅಂತ ಆ ವೆಯ್ಟರ್ ಬಂದುಬಿಟ್ಟು ಇವನು ಕಾಫಿ ಕೊಡೋದ್ರ ಜೊತೆಗೆ ಮ್ಯಾನೇಜರ್ ಹೇಳ್ತಾನಂತೆ. ಇವನು ಹೋದವನು ಆಗಿಂದ ಹೋಗೋಷ್ಟು ದೂರ ಮತ್ತು ಅಲ್ಲೂ ಕೂತ್ಕೊಂಡು ಎಲ್ಲ ಜರ್ಮನ್ ಟ್ಯೂನ್ಗಳನ್ನೇ ಬಾಯಲ್ಲಿ ವಿಸಿಲ್ ಹಾಕ್ತಾ ಇದ್ದಾನೆ ಅಂತ. ಆ ಮ್ಯಾನೇಜರ್ ಇರಲಿ ಯಾವುದಕ್ಕೂ ಅಂತ ಪೊಲೀಸ್ನವ್ರಿಗೆ ಹೇಳ್ತಾನೆ. ಪೊಲೀಸ್ನವ್ರು ಕಾಷನ್ ಅಂತ ಅರೆಸ್ಟ್ ಮಾಡ್ತಾರೆ. ಇಡೀ ಇದರಲ್ಲಿ ಅಭಿಮಾನ ಪಟ್ಕೋಬಹುದಾಗಿರೋ ಲಿಂಕ್ ಯಾವ್ದು ಹೇಳಿ ನೋಡೋಣ? ಒಬ್ಬ ವೆಯ್ಟರ್. ಪೊಲೀಸ್ನವರು ಅಲ್ಲ, ಮ್ಯಾನೇಜರು ಅಲ್ಲ, ಯಾರೂ ಅಲ್ಲ, ಅವರೆಲ್ಲರೂ ಅವರು ಡ್ಯೂಟಿ ಮಾಡಿದ್ರು. ಆದರೆ ಎಚ್ಚರಿಕೆಯಿಂದ ಇದು ಯಾರು ಅಂತ ಕೇಳಿದ್ರೆ ಒಬ್ಬ ವೆಯ್ಟರ್ ಅಂತಾರೆ. ಯುದ್ಧದ ಸಮಯದಲ್ಲಿ ಒಬ್ಬ ವೆಯ್ಟರ್. ಅದೇ ಯುದ್ಧ ನಡೀತಾ ಇರಬೇಕಾದ್ರೆ ನಮ್ಮೂರಿನ ಹೋಟೆಲ್ನ ವೆಯ್ಟರ್ ಏನು ಮಾಡ್ತಿರ್ತಾನೆ ಅಂತ ನೀವೇ ಯೋಚನೆ ಮಾಡಿ. ಕಾರ್ಗಿಲ್ ಯುದ್ಧ ನಡೀತಾ ಇರಬೇಕಾದ್ರೆ ಮ್ಯಾಚ್ ನಡೀತಾ ಇತ್ತು, 1 ಡೇ ಮ್ಯಾಚ್ ನಡೀತಾ ಇತ್ತು. ಕಾರ್ಗಿಲ್ ಯುದ್ಧ ನಡೀತಾ ಇರಬೇಕಾದ್ರೆ 1 ಡೇ ಮ್ಯಾಚ್ ನಡೀತಾ ಇತ್ತು. ನಾನೇನು ಭಾರತ ಪಾಕಿಸ್ತಾನದ 1 ಡೇ ಮ್ಯಾಚಿಗೆ ನಾನು ವಿರೋಧಿ ಅಲ್ಲ ಅಂತ. ಆದರೆ ಅದಕ್ಕೂ ಒಂದು ಸಮಯ ಅಂತ ಇರುತ್ತೆ ಅನ್ಸತ್ತೆ. ದರ್ ಇಸ್ ಮೊಮೆಂಟ್ಸ್ ಫಾರ್ ಇಟ್. ಈ ಥರದ ಸಮಾಜ ಇದ್ದಾಗ ನರೇಂದ್ರ ಮೋದಿ ಅಂತ ನಾಯಕತ್ವ ಏನು ಫಲ ಕೊಡ್ಬೋದೋ ಆ ಫಲ ಕೊಡುತ್ತೆ. ಇಲ್ಲದಿದ್ದರೆ ಇದು ಒಂದು 5 ವರ್ಷ ಏನಾಗುತ್ತೆ, ಇನ್ನೊಂದು ಈವೆಂಟ್ ಆಗುತ್ತೆ. ಒಂದು 5 ವರ್ಷ ಇದ್ರಪ್ಪ, ಪುಸ್ತಕಗಳಲ್ಲಿ ಬರಿತೀವಿ, ಕತೆ ಪುಸ್ತಕಗಳು ಬರಿತೀವಿ. 5 ವರ್ಷ ಎಷ್ಟು ಚೆನ್ನಾಗಿತ್ತು ಗೊತ್ತಾ, 6ನೇ ವರ್ಷ ಮತ್ತೆ ಹಾಗೆ ಇದ್ದೀವಿ. ಇದಕ್ಕೋಸ್ಕರ ಇಲ್ಲಿರ್ತಕ್ಕಂಥವ್ರು ಯಾರು ಕಳೆದ 6 ತಿಂಗಳಲ್ಲಿ 8 ತಿಂಗಳಲ್ಲಿ ನಿಮ್ಮ ಕೈಯಿಂದ ದುಡ್ಡು ಹಾಕ್ಕೊಂಡು ನಿಮ್ಮ ಬೆವರ ಹರಿಸಿ ಯಾವ ಖ್ಯಾತಿಯನ್ನು ಅಪೇಕ್ಷೆ ಪಡೆದೇ ಕೆಲಸ ಮಾಡಿದ್ದು ಇನ್ನೊಂದು 5 ವರ್ಷದ ನಂತರ ಇತಿಹಾಸ ಬರೆಯೋದಕ್ಕಲ್ಲ, ಇನ್ನೊಂದು 5 ವರ್ಷ ಅಲ್ಲ 10 ವರ್ಷದ ನಂತರ ಭಾರತದ ಬದಲಾದ ಇತಿಹಾಸವನ್ನು ಓದಬೇಕು. ನಾವು ಓದಬೇಕು ಅಂತಾದರೆ ಕೇವಲ ನರೇಂದ್ರ ಮೋದಿ ಅನ್ನೋಂಥ ಒಂದು ಫಿನೋಮಿನಿಂದ ಸಾಧ್ಯ ಇಲ್ಲ. ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೋಷಿಯಲ್ ಚೇಂಜ್ ತಂದಾಗ ನಮ್ಮ ಕೈಲಿ ಸಾಧ್ಯ ಇದೆ. ಇದನ್ನು ಮಾಡ್ತೀವ ಬರೋ ದಿನಗಳಲ್ಲಿ? ಯೋಚನೆ ಮಾಡಿ. ಸಣ್ಣದಾಗಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಲೋ ಏಮ್ ಇಸ್ ಕ್ರೈಮ್ ಅಂತ ಇಂಗ್ಲೀಷ್ನಲ್ಲಿ ಒಂದು ವಾಕ್ಯ ಇದೆ. ಸಣ್ಣ ಇದನ್ನು ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ಅನ್ಸಲಿ. ನನಗೆ ಗೊತ್ತು, ಮತ್ತೆ ವಾಪಸ್ ನಾನೊಬ್ಬ BJP ಸಂಘಟನಾ ಕಾರ್ಯದರ್ಶಿಯಾಗಿ ಹೇಳ್ತೀನಿ, ನಿಮ್ಮನ್ನು ಭಾಳ ಜನ BJP ಅವ್ರು ಮಾತಾಡಿಸಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅನ್ಸದೆ. ಗೊತ್ತಿದೆ ನನಗೆ ಅನ್ಸುತ್ತೆ. 2ನೇ ಸಲ ನಾನು ಪ್ರಾರಂಭದಲ್ಲಿ ಒಂದು 3-4 ವಾಕ್ಯ ಹೇಳಿದೆ, ಈಗ ಮತ್ತೆ ಲಾಸ್ಟಲ್ಲಿ ಒಂದು 2-3 ವಾಕ್ಯ ಆ ಜವಾಬ್ದಾರಿಯಿಂದ ಹೇಳ್ತೀನಿ. ಇಷ್ಟರ ಮಧ್ಯದಲ್ಲಿ ನಾನು ಮಾತಾಡಿದ್ದು ಯಾವುದು ಆ ಜವಾಬ್ದಾರಿಯಿಂದಲ್ಲ ಅಂತಾರೆ. ಭಾಳ ಜನ ಗೊತ್ತಿದೆ ನಮಗೆ. ನಮ್ಮೂರಿನ MP ನಮ್ಮನ್ನು ಗುರುಸಲ್ಲ ಅಂತ ಗೊತ್ತಿದೆ. ನಮ್ಮೂರಿನ MPಗೆ ವಿಕ್ಟ್ರಿ ಮಾರ್ಜಿನ್ ನಮ್ಮ ಕೆಲಸದ ಕಾರಣಕ್ಕೆ ಬಂದಿರ್ಬೋದು. ಆ ಶ್ರೇಯಸ್ಸನ್ನು ನಾನು ಕೊಟ್ಬಿಡ್ತೀನಿ ಒಂದ್ಸಲಿ. ಆದರೆ ಅದು ಯಾವುದು ನಮ್ಮ ಗುರಿನೇ ಆಗಿರಲಿಲ್ಲ. ಯೋಚನೆ ಮಾಡಿ ಒಂದ್ಸಲಿ. ನೀವು ಶುರು ಮಾಡಿದ್ರಲ್ಲ ಆ ಮೊದಲನೇ ದಿನ ನೀವು ನೆನ್ಪು ಮಾಡ್ಕೊಳ್ಳಿ ಅಂಥದ್ದು. ದ್ಯಾಟ್ ಡೇ ವೆನ್ ಯು ಸ್ಟಾರ್ಟೆಡ್ ದಿಸ್ ವರ್ಕ್, ಅವತ್ತು ನಮ್ಮ MP ನಮಗೊಂದು ಹಾರ ಹಾಕಬೇಕು ಅಂತ ನಮ್ಮ ತಲೆಯಲ್ಲಿ ಇರಲೇ ಇಲ್ಲ. ನಂಗೆ ಭಾಳ ಚೆನ್ನಾಗಿ ನೆನಪಿದೆ. ವಿಕ್ರಮದ ಏನು ಕಾರ್ಯಕ್ರಮ ಅದು ಚಕ್ರವರ್ತಿ ನಹಾರ್ ಕಾಲೇಜಲ್ಲಿ ನಂಗೆ ಕರೆಕ್ಟಾಗಿ ನೆನಪಿದೆ ಅಂದೆ. ನೀವು ಯಾವಾಗ ಹೋದ್ರಿ ನಮ್ಮ ಬ್ರಿಗೇಡ್ ನಂಗೆ ಗೊತ್ತಿಲ್ಲ. ನನಗೆ ಆ ದಿನ ನೆನಪಿದೆ. ವಿಕ್ರಮದ ಏನು ಕಾರ್ಯಕ್ರಮ ಹೇಳೋದು, ಕಟ್ಟಡ ಉದ್ಘಾಟನೆ.
ಚಾಮರಾಜ ಪಟೇಲ್ ವಿಕ್ರಮದ ಕಟ್ಟಡ ಉದ್ಘಾಟನೆಯ ದಿನ ಎದುರುಗಡೆ ನಹಾರ್ ಕಾಲೇಜ್ನಲ್ಲಿ ಅದರ ಕಾರ್ಯಕ್ರಮ ಮತ್ತು ಊಟ ಇತ್ತು. ನಾನು ಅರ್ಧ ಗಂಟೆ ಲೇಟಾಗಿ ಕಾರ್ಯಕ್ರಮಕ್ಕೆ ಹೋದೆ. ಚಕ್ರವರ್ತಿ ಅವ್ರ ಕಡೆ ಬೆಂಚಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಒಂದು ನಿಮಿಷ ಮಾತಾಡಬೇಕು ಅಂದರೆ ನಾವಿಬ್ಬರು ವಾಕಿಂಗ್ ಮಾಡ್ತಾ ಬಂದೋ. ನಾನು ಇವತ್ತಿನ ಚಕ್ರವರ್ತಿ ಅವತ್ತೇ ಆರಾಮ ಮಾಡಿದ್ದು ಕೆಲಸಕ್ಕೆ ಅಂತ ಹೇಳ್ತೀನಿ. ಈ ಕೆಲಸಕ್ಕೆ ಅದಕ್ಕೆ ಮುಂಚಿನ ಸಾವಿರಾರು ಅವ್ರ ದೊಡ್ಡ ಕೆಲಸಗಳಿದಾವೆ ಅಂತಾರೆ. ಈ ಚುನಾವಣೆಗೆ ಏನಾದರೂ ಮಾಡಬೇಕು, ಹೇಗೆ ಮಾಡೋದು ಅಂತ. ಅವಾಗ ನಮಗಿನ್ನೂ ನಮ್ಮೊಬ್ಬರಿಗೆ ಅವ್ರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಒಂದು ಅಪೊಲಿಟಿಕಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಅವತ್ತೊಂದು ಅರ್ಧ ಗಂಟೆ ವಾಕ್ ಮಾಡಿದ್ದ ಅನ್ಸಾನೆ. ಆ ಥರ ನೀವೆಲ್ಲರೂ ಬಹಳ ಯಾವುದೋ ಒಂದು ಸಂದರ್ಭದಲ್ಲಿ ಈ ಕೆಲಸಕ್ಕೋಸ್ಕರ ಹೆಜ್ಜೆ ಇಟ್ಟರೆ ನೆನ್ಪಿಟ್ಕೊಳ್ಳಿ. ಆ ಹೆಜ್ಜೆ ಇಟ್ಟ ಕ್ಷಣ ನೆನ್ಪು ಮಾಡ್ಕೊಳ್ಳಿ, ಅವತ್ತು ನಿಮ್ಮ ಕಣ್ಮುಂದೆ MP ಇರಲಿಲ್ಲ, ಗೆಲ್ಲೋ MP ಇರಲಿಲ್ಲ. ಆ ಹೆಜ್ಜೆ ಇಟ್ಟ ಕ್ಷಣದಲ್ಲಿ ನಿಮ್ಮ ಮುಂದೆ BJPಗೆ 17 ಸೀಟ್ ಬರಬೇಕು ಅಂತಲೂ ಕೂಡ ಇರಲಿಲ್ಲ. ಹೆಜ್ಜೆ ಇಟ್ಟ ಕ್ಷಣ ಯಾವ ಪ್ಯೂರಿಟಿ ಜೊತೆಗೆ, ಯಾವ ಪಾವಿತ್ರ್ಯದ ಜೊತೆಗೆ ನೀವು ಹೆಜ್ಜೆ ಇಟ್ಟರಲ್ಲ, ಬದುಕಿನ ಕಡೇ ಕ್ಷಣದವರೆಗೂ ಅದೇ ಪಾವಿತ್ರ್ಯತೆ ನಮ್ಮ ಕೆಲಸದಲ್ಲಿ ಇರಬೇಕು ಅನ್ಸಲ್ಲ. ಅದರ ಮಧ್ಯದಲ್ಲಿ ಒಂದು ಸಣ್ಣ ಮಾನಸಿಕ ಕರಪ್ಷನ್ ಬಂದರೂ ಕೂಡ, ಸಣ್ಣ ಮಾನಸಿಕ ಕರಪ್ಷನ್ ಬಂದರೂ ಕೂಡ ನಮ್ಮ ಕೈಲಿ ಕೆಲಸ ಮುಂದುವರ್ಸೋಕ್ಕಾಗೋದಿಲ್ಲ. ನಾನು ಕುಲುಮೆ ಒಳಗೆ ಕೂತ್ಕೊಂಡು ನಿಮ್ಮ ಹತ್ರ ಆರಾಮಾಗಿ ವಾಕ್ಯ ಹೇಳ್ತೀನಿ. ಒಂದು ಸಣ್ಣ ಕರಪ್ಷನ್ ಬಂದರೆ ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಮೆಂಟಲ್ ಕರಪ್ಷನ್ ಹೇಳ್ತಾ ಇದ್ದೀನಿ ನಾನು ಮಾಡಿದ ಕೆಲಸ ಇಂಥವ್ರು ಗಮನಿಸಲಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ದೆನ್ ಯು ಕ್ಯಾನ್ಟ್ ವರ್ಕ್. ಯಾಕಂದರೆ ಅವ್ರು ಗಮನಿಸ್ತಾರೆ ಅನ್ನೋ ಕಾರಣಕ್ಕೆ ಬಂದಿದ್ದೇ ಅಲ್ಲ ಇದು. ಒಬ್ಬರು MLA ಬಗ್ಗೆ ದೂರ ಕೇಳ್ಕೊಂಡು ನಮ್ಮ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಒಬ್ಬರು ಬಂದರು. ಅವ್ರಿಗೆ ಸುಮ್ಮನೆ ಪ್ರಶ್ನೆ ಕೇಳಿದೆ, ನೀವು BJPಗೆ ಬಂದ್ರಲ್ಲ ಮೊದಲನೇ ದಿನ, ಯಾಕೆ ಬಂದ್ರಿ ಅಂತ. ಇಲ್ಲ ಸರ್, ಅಟಲ್ಜಿ ಮಾತು ಕೇಳಿ ಬಂದೆ ನಾನು ಅಂತ. ಅಲ್ಲಿ ಯಾಕೆ MLAನೇ ಯಾಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರಿ ಆ ಫೋಟೋಗೆ ಅಂತ ಕೇಳ್ತೆ ನಾನು. ಬಂದಿದ್ದು BJPಗೆ ಅಟಲ್ಜಿ ಮಾತು ಕೇಳ್ಕೊಂಡು ಓವರ್ ಎ ಪೀರಿಯಡ್ ಆಫ್ 10 years ಆ ಜಾಗದಲ್ಲಿ MLA ಫೋಟೋ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರು ಒಂದ್ಸಲಿ. ಈಗೆಲ್ಲ ಕೆಟ್ಟದು ಅಂತ ಅನ್ಸಕ್ಕೆ ಶುರು ಆಯಿತು ಒಂದ್ಸಲಿ. ಅದು ದೊಡ್ಡದನ್ನು ಸಣ್ಣದ್ರಿಂದ ಯಾಕೆ ರೀಪ್ಲೇಸ್ ಮಾಡ್ಕೊಂಡ್ರಿ ಅಂತ ಕೇಳಿದೆ. ನೀವು ದೊಡ್ಡದ್ರಿ, ನೀವು ಅಟಲ್ಜಿ ಫೋಟೋ ತೆಗೆದು ವಿವೇಕಾನಂದರ ಫೋಟೋ ಹಾಕೊಂಡಿದ್ರಿ, ಒಪ್ಕೋದು. ವಿವೇಕಾನಂದರ ಫೋಟೋ ತೆಗೆದು ರಾಮಕೃಷ್ಣ ಪರಮಹಂಸರ ಫೋಟೋ ಹಾಕೊಂಡಿದ್ರಿ, ಅರೆ ಒಪ್ಕೋತೇನೆ. ರಾಮಕೃಷ್ಣ ಪರಮಹಂಸರ ತೆಗೆದು ಇನ್ಯಾವುದೋ ಋಷಿಗಳ ಫೋಟೋ ಅರೆ ಈ ಅಟಲ್ಜಿ ಫೋಟೋ ತೆಗೆದು ನಿಮ್ಮೂರಿನ MLA ಫೋಟೋ ಯಾಕೆ ಹಾಕೊಂಡ್ರಿ ನೀವು ಅಂತ ಕೇಳಿದೆ ನಾನು. ಹಾಗೆ ಆ ಥರದ್ದು ಯಾವುದು ಸಣ್ಣದು ಕಾಡಕ್ಕೆ ಹೋಗಬಾರ್ದು ಅಂತಲೇ. ಈ ಥರದ್ದು ಎಲ್ಲ ಕಾಲದಲ್ಲೂ ಎಲ್ಲ ಸಮಾಜದಲ್ಲೂ ಇದೇ ಇರುತ್ತೆ. ಇದು ನಿವಾರಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂಥ ಮನುಷ್ಯನ ಸಣ್ಣತನ. ಇದು ನಿವಾರಿಸಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ಮನುಷ್ಯನ ಸಣ್ಣತನ. ರಾಮನ ಕಾಲದಲ್ಲೂ ಸಣ್ಣತನ ಇದ್ದವರಿದ್ದರು, ಮಹಾಭಾರತದ ಕಾಲದಲ್ಲೂ ಸಣ್ಣತನ ಇರೋರಿದ್ದರು, ಕೃತಯುಗದಲ್ಲೂ ಸಣ್ಣತನ ಇರೋರಿದ್ದರು. ಆದರೆ ಅದನ್ನು ಲೆಕ್ಕಕ್ಕೆ ತಗೊಳ್ಳದೇ ಇದ್ದಂಥವ್ರು ಭಾಳ ಜನ ಇದ್ದರು. ಈಗ ಲೆಕ್ಕಕ್ಕೆ ಬೇಗ ತೊಗೊಂಡ್ಬಿಡ್ತೀವಿ ನಾವು. ಅದು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ, ಯಾವ ಪಾವಿತ್ರ್ಯದ ಜೊತೆಗೆ, ಒಂದು ನಮೋ ಅನ್ನತಕ್ಕಂಥ ಮಂತ್ರದ ಜೊತೆಗೆ, ಇದನ್ನೊಂದು ದೇಶವ್ಯಾಪಿ ಚಳವಳಿ ಮಾಡಬೇಕು ಅನ್ನೋ ಉತ್ಸಾಹದ ಜೊತೆಗೆ, ಈ ಬದಲಾವಣೆಯಲ್ಲಿ ನಾವು ಒಂದು ಬಹುಮುಖ್ಯ ಏಜೆಂಟ್ ಆಗಬೇಕು ಅನ್ನೋಂಥ ಹಂಬಲದ ಜೊತೆಗೆ ಮೊದಲನೇ ದಿನ ಈ ಕೆಲಸಕ್ಕೆ ಯಾವ ರೀತಿಯಲ್ಲಿ ನೀವು ಪ್ರವೇಶ ಮಾಡಿದ್ರಲ್ಲ, ನಂದು ಒಂದೇ ಪ್ರಾರ್ಥನೆ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಂಗೆ ಹಕ್ಕು ಇದೆ ಆ ಪ್ರಾರ್ಥನೆಗೆ, ಬರೇ ಪ್ರಾರ್ಥನೆ ಅಲ್ಲ. ಅಂದರೆ ಅದೇ ಮಾನಸಿಕತೆ ಜೊತೆಗೆ ಇನ್ನು 16 ವರ್ಷ ಕೆಲಸ ಮಾಡುವಂಥ ಶಕ್ತಿ ನಮಗೆ ಇಲ್ಲಿರುವಂಥ ತಂಡ ಮತ್ತು ಈ ಯುವ ಬ್ರಿಗೇಡ್ನ ಧ್ಯೇಯಗಳು ಕೊಡಲಿ ಅಂತ ಅಂದ್ಕೊಳ್ತೀನಿ. ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಸೋಷಿಯಲ್ ಮೂವ್ಮೆಂಟ್ ಆಗಬೇಕು ನಮ್ಮದು. ಮೇಲ್ಗಡೆ ನಡೆಯುವಂಥ ಬದಲಾವಣೆಗೆ ಕೆಳಗಡೆಯಿಂದ ಬೆಂಬಲ ಸಿಗುವಂಥ ಒಂದು ಸೆನ್ಸಿಟಿವ್ ಸಮಾಜವನ್ನು ನಿರ್ಮಾಣ ಮಾಡೋದ್ರಲ್ಲಿ ನಾನು ಅಂದ್ಕೊಳ್ತೀನಿ ಒಂದು ಬಹುದೊಡ್ಡ ಭಾಗಿದಾರಿಕೆ, ಪಾಲ್ದಾರಿಕೆ ನಮ್ಮೆಲ್ರಿಗೂ ಇರಲಿ ಅಂತ ಮಾತ್ರ ಹಾರೈಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಆದರಣೀಯ ಸಂತೋಷಿಯವರು ಬಹುಶಃ ನಮ್ಮ ಮನಸ್ಸೊಳಗಿದ್ದ ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಿದ್ದಾರೆ. ಅವ್ರಿಗೆ ಏನೇನು ಪ್ರಾಬ್ಲಮ್ ಅವ್ರು ನಮಗೆ ಹೇಳಿದ್ರೋ, ನಾನು ಅನೇಕ ಪ್ರಾಬ್ಲಮ್ಗಳನ್ನು ಫೇಸ್ ಮಾಡಿದ್ದೀನಿ. ನನಗೆ ಭಾಳ ಜನ ಫೋನ್ ಮಾಡಿ ನನಗೂ ತುಂಬ ಜನ ತಲೆ ತಿಂದಿದ್ದೀರಾ. ನಾನು ಹೇಳೋಷ್ಟು ಹೇಳಿ ಅಲ್ಟಿಮೇಟ್ಲಿ ಇವತ್ತು ಸೇರಿದ್ದೀವಿ. ಮತ್ತು ಎರಡನೇದು, ಈ ಯುವ ಬ್ರಿಗೇಡ್ಗೆ ಭಾಜಪದ ಸಂಘಟನಾ ಕಾರ್ಯದರ್ಶಿಯಾಗಿ ಅವರು ನಮ್ಗೆ ಕೊಟ್ಟಿರುವಂಥ ಈ ಆರಂಭಿಕ ಈ ಸ್ಫೂರ್ತಿ ಇದೆ, ಅದು ಬಹುಶಃ ಲಾಂಗ್ ರನ್ನಲ್ಲಿ ಒಂದು ಶಕ್ತಿಯಾಗಿ ನಮಗೆ ಈ ಜೊತೆಲಿ ಇರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾರಿಗಾದ್ರೂ ಏನಾದರೂ ಕೇಳಬೇಕು ಅಂತಿದ್ದೆ ಅವ್ರಿಗೆ ಈ ಸಂದರ್ಭದಲ್ಲಿ? ನೆಗೆಟಿವ್ ಇಲ್ಲ, ಓನ್ಲಿ ಪಾಸಿಟಿವ್ ಮಾತ್ರ. ನೆಗೆಟಿವ್ ಅಂದರೆ ಅವರೇನೋ ಹೇಳಿದ್ರು, ಚೌಕಟ್ಟು ಹಾಕ್ಬೇಡಿ ಏನು ಬೇಕಾದ್ರೆ. ಅದು ತುಂಬ ತಿಳಿಯೋಕ್ಕಾಗಲ್ಲ, ಒಂದು 2-3 ನಿಮಿಷ ಸಮಯ ಇದೆ ಅಷ್ಟೇ. ಅಂದರೆ ಅದನ್ನೇ ಕೇಳ್ಬಿಡಿ ಅಂತ ಅವ್ರು ಹೇಳಿದ್ರು ತುಂಬ ಸ್ಪಷ್ಟವಾಗಿ. ಇವ್ರು ನಮಗೇನೋ ಮಾಡಿದ್ರು, ಅವ್ರು ಮತ್ತೇನೋ ಹೇಳಿದ್ರು, ಇವನ್ನೆಲ್ಲ ಬಿಟ್ಬಿಡಿ, ಅದೆಲ್ಲ ಕ್ಲೋಸ್ಡ್, ಚಾಪ್ಟರ್ ಕ್ಲೋಸ್ ಆಗಿದೆ. ಇದನ್ನು ಬಿಟ್ಟು ನಾವು ಮಾಡಬೇಕಾಗಿರೋ ಕೆಲಸದ ಕುರಿತಂತೆ ಏನಾದರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಅವರನ್ನು ಕೇಳಿ. ಭಾಳ ಹೊತ್ತಿಲ್ಲ ನಮಗೆ, ಇನ್ನೊಂದು 5 ನಿಮಿಷಗಳ ಕಾಲ, ಒಟ್ಟಾರೆ 12 ಕಾಲಿಗೆ ಇದನ್ನು ನಾವು ಮುಗಿಸ್ಬೇಕು. 12 ಕಾಲಿನಿಂದ 12ವರೆ ಹಾಲು ಕೊಡಲಾಗುತ್ತೆ. ಅದಾದ ನಂತರ ನಾವು 12ವರೆಯಿಂದ 1:10ರವರೆಗೂ ಶಕುಂತಲಾ ಅಯ್ಯರವರು ಅಲ್ಲಿರ್ತಾರೆ. ನಾವು ನಮೋ ಬ್ರಿಗೇಡ್ ನಮ್ಮ ಊರಿನಲ್ಲಿ ಏನು ಮಾಡ್ತು ಅನ್ನೋದನ್ನ ಸುಮ್ಮನೆ ಒಂದು ಮೆಲುಕು ಹಾಕೋದಷ್ಟೇ, ನೆನಪು ಮಾಡ್ಕೊಳ್ಳೋಂಥ ಒಂದು ಪ್ರಯತ್ನ. ಜಿಲ್ಲೆಯಿಂದ ಒಬ್ಬೊಬ್ಬರು ಎದ್ದು ನಿಂತುಕೊಂಡು ಈ ವಿಚಾರದ ಕುರಿತಂತೆ ಹೇಳಿದ್ರೆ ಸಾಕು ಅಂತ ಅನ್ಸುತ್ತೆ. ಯಾರಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು.
ನಿಮ್ಮದೊಂದು ರಿಜಿಸ್ಟರ್ಡ್ ಆರ್ಗನೈಸೇಷನ್ನು, ಅವರು ಕೇಂದ್ರದಿಂದ ರಶೀತಿ ಪುಸ್ತಕ ಕೊಡ್ತಾರೆ, ಸಾರ್ವಜನಿಕರಿಂದ ಸಂಗ್ರಹ ಮಾಡಿ. ಭಾರತದಲ್ಲಿ ಯಾವುದೇ ಸಾರ್ವಜನಿಕ ಕೆಲಸ, ನಾನು 21 ವರ್ಷದಿಂದ ಸಾರ್ವಜನಿಕ ಕಾರ್ಯಕರ್ತ ಆಗಿ ಹೇಳ್ತೀನಿ, ಫಾರ್ ವಾಂಟ್ ಆಫ್ ಮನಿ ನಾನು ಒಂದೇ ಒಂದು ಕೆಲಸವನ್ನು ನಿಲ್ಲಿಸಿಲ್ಲ ಇಲ್ಲಿವರೆಗೆ. ಸಮಾಜ ಹೃದಯವಂತಿಕೆಯ ಸಮಾಜ ಇದೆ. ನಿಮ್ಮನ್ನು ನೀವು ಬಿಂಬಿಸ್ಕೊಳ್ಳುವಂಥ ರೀತಿಯಲ್ಲಿ ಯಶಸ್ವಿ ಆದರೆ ನಿಮಗೆ ಬೇಕಾಗಿರುವಂಥ ಹಣ ಬರುತ್ತೆ. ರಶೀತಿ ಪುಸ್ತಕ ಕೊಡ್ತಾರೆ, ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ರೆಗ್ಯುಲೇಷನ್ಸ್ ಅವ್ರು ವರ್ಕ್ ಮಾಡ್ತಾರೆ, ಅದ್ರ ಮುಖಾಂತರ ಹಣ ಸಂಗ್ರಹ ಮಾಡಿ. ಆ ಆರ್ಡರ್ ಎಸ್ಟಾಬ್ಲಿಷ್ ಆಗಲೇಬೇಕು. ಚುನಾವಣೆ 6-7 ತಿಂಗಳು ಕಳೆದಿದೆ, ಇನ್ನು ಮುಂದೆ ಉಳಿದೆಲ್ಲ ಸರ್ಕಾರಿ ಕಾನೂನುಗಳಿಗೆ ಒಳಪಡುತ್ತೆ. ಈಗ ನಾನು ಅನ್ಕೊಳ್ತೀನಿ ರಶೀತಿ ಪುಸ್ತಕ ಕೊಡ್ತಾರೆ, ಸಾರ್ವಜನಿಕರಿಂದ ಕಲೆಕ್ಷನ್ ಮಾಡಬೇಕದನ್ನು. ನಾನು ಪೊಲಿಟಿಕಲ್ ಮನಿ ಮೇಲೆ ಆಧಾರಿತವಾಗಿರಬೇಡಿ ಅಂದರೆ ರಾಜಕಾರಣಿಗಳಿಂದ ಸ್ಪಾನ್ಸರ್ ಮಾಡಿಸ್ಕೊಳ್ಬೇಡಿ ಯಾವ ಕಾರ್ಯಕ್ರಮವನ್ನು. ನೀವು ಮಾಡದೇ ಇರಿ ಬೇಕಾದರೆ ಪರವಾಗಿಲ್ಲ, ಆದರೆ ರಾಜಕಾರಣಿಗಳಿಂದ ಸ್ಪಾನ್ಸರ್ ಮಾಡಿಸ್ಬೇಡಿ. ಇವತ್ತು ಕರ್ನಾಟಕದ ಅನೇಕ ಮಠ ಮಂದಿರಗಳು ಕೇವಲ ರಾಜಕಾರಣಿಗಳಿಂದ ಹಣ ತಗೊಂಡು ಆ ರಾಜಕಾರಣಿಯ ಡೇಟ್ಗೆ ತಮ್ಮ ಉತ್ಸವಗಳನ್ನ ಕೋಆರ್ಡಿನೇಟ್ ಮಾಡ್ತಕ್ಕಂಥ ಪರಿಸ್ಥಿತಿಗೆ ಇಳಿದುಬಿಟ್ಟಿದ್ದಾರೆ ಅವರು. ಯುವ ಬ್ರಿಗೇಡ್ ಯಾವ ಕಾರಣಕ್ಕೂ ಆಗಬಾರ್ದು. ರಾಜಕಾರಣಿಯಿಂದ ಹಣ ತಗೊಳ್ಳಿ, ಆದರೆ ದಾಕ್ಷಿಣ್ಯಕ್ಕೊಳಗಾಗಬಾರ್ದು. ಯಾವುದೇ ಕಾರಣಕ್ಕೂ ದಾಕ್ಷಿಣ್ಯಕ್ಕೊಳಗಾಗಬಾರ್ದು. ಜೊತೆಗೆ ಅಧಿಕೃತವಾಗಿ ಸಂಗ್ರಹ ಮಾಡಿ, ಅಧಿಕೃತ ರಶೀತಿ ಪುಸ್ತಕಗಳು, ಅಧಿಕೃತ ಅಕೌಂಟ್ಗಳು, ಇಟ್ ವಿಲ್ ಆಲ್ ಫಾಲೋ. ಯಾಕಂದರೆ ವಿ ಆರ್ ಬೌಂಡ್ ಬೈ ಗೌರ್ಮೆಂಟ್ ರೂಲ್ಸ್ ಆಲ್ಸೋ.